Namaste, good evening, everyone. Namaste, namaste. ನಮಸ್ತೆ ಶರಣಪ್ಪ ಅವರೇ. ಓಕೆ. ಹೋಗ್ತಾ ಹೋಗ್ತಾ ಲೈವ್ ಕ್ಲಾಸ್ ಝೀಲ್ ಕಡಿಮೆ ಆಗುತ್ತೆ ಅನ್ಸುತ್ತೆ ಅಲ್ಲ. ಸೊ ನಂಬರ್ ಈಸ್ ಡಿಕ್ರೀಸಿಂಗ್ ಎವ್ರಿ ಡೇ. ಗುಡ್ ಈವ್ನಿಂಗ್. ನಾಟ್ ಎಟ್. ಐ ಆಮ್ ಫೈನ್. ಐ ಫುಲಿ ರಿಕವರ್ಡ್. ಥ್ಯಾಂಕ್ ಯು ಸೋ ಮಚ್. ವಿತ್ ಆಲ್ ಯುವರ್ ಬ್ಲೆಸ್ಸಿಂಗ್ಸ್. I yet to have my dinner. After class, I will have. I hope you had your dinner. It's better if you have, and after that, you can sleep peacefully. Why, Reshma? Do you have any important work? Okay. Where were you? Hi, hi, hi. Okay. Shall we begin? Okay. ಇವಾಗ ಸರ್ ಕ್ಲಾಸ್ ಬಿಟ್ರಾ? Okay, fine. Oh, thank you so much. ಮತ್ತೆ ನಾಳೆ ಸಂಡೇ ಅಲ್ವಾ ಬ್ರೇಕ್ ಇದೆ. ಮಂಡೆಯಿಂದ ಕಂಟಿನ್ಯೂಸ್ ಆಗಿರುತ್ತೆ. ಅಗೇನ್ ಐ ವಿಲ್ ಟೇಕ್ ಲೀವ್ ಆನ್ 25th ಅಂಡ್ 26th. ಆಫ್ಟರ್ ದಟ್ ಕಂಟಿನ್ಯೂಸ್ ಆಗಿರುತ್ತೆ. ಹಾಯ್ ಹಾಯ್ ಹಾಯ್. ಓಕೆ, ಟೇಕ್ 2 minutes ಬ್ರೇಕ್. ಓಕೆ, ಇಟ್ಸ್ ಯುವರ್ ವಿಶ್. ಇಫ್ ಯು ಅಟೆಂಡ್ ಲೈವ್ ಕ್ಲಾಸಸ್ ದಟ್ ಈಸ್ ಫಾರ್ ಮೋರ್ ಬೆಟರ್. ಓಕೆ. ಯಾವಾಗಲೂ ಕೂಡ ಲೈವ್ ಕ್ಲಾಸಸ್ಗಳನ್ನೇ ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡಿ, ಅದು ಯಾವುದೇ ಆಗಿರಲಿ. ಯಾಕೆಂದರೆ ನಾಳೆ ನೋಡೋಣ, ಆಮೇಲೆ ನೋಡೋಣ ಅಂತ ಆದರೆ ಇಟ್ ಈಸ್ ಲೈಕ್ ಹ್ಯಾಮ್ಲೆಟ್ ಥರ ಆಗ್ಬಿಡತ್ತೆ. ನಮ್ಮ ಅಪ್ಪನ ಪರವಾಗಿ ನಾನು ದ್ವೇಷ ತೀರಿಸ್ಕೋಬೇಕು ಅಂತ ಯಾವ ರೀತಿಯಾಗಿ ಹ್ಯಾಮ್ಲೆಟ್ ಲೈಕ್ ನಾಳೆ ಮಾಡೋಣ, ನಾಳೆ ಮಾಡೋಣ, ಆಮೇಲೆ ಮಾಡೋಣ ಅಂತ ಮುಂದಕ್ಕೆ ಹಾಕೊಂಡು ಹೋಗ್ತಾನಲ್ಲ. ಹೌದಾ ರೇಷ್ಮಾ? ಹೌದು. ನೀವು ಯಾವುದೇ ಎಕ್ಸಾಮ್ ತಗೊಳ್ಳಿ, ಎಲ್ಲದರಲ್ಲೂ ಕೂಡ ಮಿನಿಮಮ್ 20 questions ವಿಲ್ ಬಿ ಬೇಸ್ಡ್ ಆನ್ ಇಂಗ್ಲಿಷ್ ಗ್ರಾಮರ್. ಹಾಗಾಗಿ ಬಿ ಕೇರ್ಫುಲ್. ಅಂಡ್ ಒಂದು ಸಲ ನೀವು ಚೆನ್ನಾಗಿ ಓದ್ಕೊಳ್ತಪ್ಪ ಅಂತ ಹೇಳಿದ್ರೆ, ಮ್ಯಾಮ್ ಹೈಸ್ಕೂಲ್ ಬುಕ್ಸ್ ಗ್ರಾಮರ್ ಬಿಡಿಸಿ ಲಾಸ್ಟ್ ಟೈಮ್. ಲಾಸ್ಟ್ ಟೈಮಾ? ಓಕೆ. ನೀವು ಯಾವುದೇ ಎಕ್ಸಾಮ್ ಬೇಕಾದರೂ ಅಟೆಂಡ್ ಮಾಡ್ಬೋದು. ಹ್ಮ್. ಪ್ರಿಪೋಸಿಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಅಂಡ್ ಎಸ್ಪೆಷಲಿ ನೌನ್ ಟೈಪ್ಸ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ನೌನ್ ಟೈಪ್ಸ್ ಬೇಸ್ಡ್ ಆಗಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಫಾರ್ಮ್ ಆಗುತ್ತೆ. ಓಕೆ. ಬ್ರೇಕ್ ಆಯ್ತು, 5 minutes.
to mute you. If you have any doubts, we can discuss later. I was not feeling well also, Renuka, and festival ಕೂಡ ಇತ್ತಲ್ಲ ಹಾಗಾಗಿ. Okay, okay. Let's discuss it later. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವೆಲ್ಲಿಗೆ ನಿಲ್ಸಿದ್ವಿ, ಒಂದಷ್ಟು ಪ್ರಿಪೋಸಿಷನ್ ಗಳನ್ನ ಮಾಡಿದ್ವಿ. ವರ್ಬ್ ಜೊತೆಗೆ ಪ್ರಿಪೋಸಿಷನ್ ಸೇರಿ ಮತ್ತೊಂದು ಮೀನಿಂಗ್ ಯಾವ ರೀತಿ ಆಗುತ್ತೆ ಅಂಡ್ ಬೇರೆ ಬೇರೆ ಪ್ರಿಪೋಸಿಷನ್ ಗಳನ್ನ ನೋಡಿದ್ವಿ. ಓಕೆ, ಇವಾಗ ಎಕ್ಸಾಕ್ಟ್ ಆಗಿ ನಾವು ಪ್ರಿಪೋಸಿಷನ್ ಆಫ್ ಟೈಮ್, ಪ್ರಿಪೋಸಿಷನ್ ಆಫ್ ಮೂವ್ಮೆಂಟ್ ಅಂಡ್ ಪ್ರಿಪೋಸಿಷನ್ ಆಫ್ ಏನೋ ಪ್ಲೇಸ್ ಗಳ ಬಗ್ಗೆ ನೋಡ್ತಾ ಹೋಗೋಣ. ವೇರ್ ಡಿಡ್ ಐ ಕೀಪ್ ಮೈ ಪೆನ್? ಇಟ್ ಇಸ್ ಓಕೆ. ಸೊ ವೆನ್ ಇಟ್ ಕಮ್ಸ್ ಟು ಟೈಮ್ ಎಸ್ಪೆಷಲಿ, ಇಲ್ಲಿ ನೋಡಿ ಒಂದು ಸರ್ಕಲ್ ಹಾಕಿದ್ದೀನಿ. ಅದ್ರ ಪ್ರಕಾರ ಜಸ್ಟ್ ಇಮ್ಯಾಜಿನ್, ನಾವು ದೊಡ್ಡದಾದಂತ ಜಾಸ್ತಿ ಟೈಮ್ ಅನ್ನ ರೆಫರ್ ಮಾಡ್ತಾ ಇದೀವಿ ಅಂತ ಹೇಳಿದಾಗ ನಾವೇನ್ ಮಾಡ್ತೀವಿ, ಇನ್ನನ್ನ ಬಳಕೆ ಮಾಡ್ತೀವಿ. ಅದಕ್ಕಿಂತ ಸ್ವಲ್ಪ ಸ್ಪೆಸಿಫಿಕ್ ಆದಾಗ ಆನ್ ಅನ್ನ ಬಳಕೆ ಮಾಡ್ತೀವಿ. ಅದಕ್ಕಿಂತ ಸ್ಪೆಸಿಫಿಕ್ ಎಕ್ಸಾಕ್ಟ್ ಆಗಿ ನಾವು ಟೈಮ್ ಅನ್ನ ರೆಫರ್ ಮಾಡ್ತಿದೀವಿ ಅಂದಾಗ ಆಟ್ ಅನ್ನ ಯೂಸ್ ಮಾಡ್ತೀವಿ. ಹೌ? ಸಿ ಫಾರ್ ಎಕ್ಸಾಂಪಲ್, when we are talking about non-specific times, okay, we are not specifically mention any day, any dates or any time. Okay, when we are talking about non-specific times, just like ಡ್ಯೂರಿಂಗ್ ಅ ಡೇ. ಓಕೆ, ಫಾರ್ ಎಕ್ಸಾಂಪಲ್ ಡ್ಯೂರಿಂಗ್ ಅ ಡೇ ಅಂದ್ರೇನು? ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್, ನೈಟ್. ಓಕೆ, ಸೊ ಟೋಟಲ್ ಆಗಿ ನಾವು ಡ್ಯೂರಿಂಗ್ ಅ ಡೇ ಅಂತ ಹೇಳಿದ್ರೆ ಇವೆಲ್ಲವನ್ನ ರೆಫರ್ ಮಾಡ್ಬೋದು. ಸೊ ಇವಾಗ ಫಾರ್ ಎಕ್ಸಾಂಪಲ್ ಯು ಆರ್ ಏನೋ ಅಡ್ರೆಸ್ಸಿಂಗ್ ಏನೋ ಮಾರ್ನಿಂಗ್ ಅಂತ ಇಟ್ಕೊಳ್ಳೋಣ. ಐ ಹ್ಯಾಡ್ ಮೈ ಬ್ರೇಕ್ಫಾಸ್ಟ್ ಇನ್ ದ ಮಾರ್ನಿಂಗ್ ಅಂತ ಹೇಳ್ತೀರಾ. ಆಸ್ ಐ ಟೋಲ್ಡ್ ಯು ಆಲ್ರೆಡಿ, ಇನ್ ದ ಮಾರ್ನಿಂಗ್ ಅಂತ ಹೇಳಿದಾಗ ಮಾರ್ನಿಂಗ್ ಯಾವಾಗ ಬೇಕಾದ್ರೂ ಆಗಿರ್ಬೋದು. ನೀವು ಬೆಳಿಗ್ಗೆ 8 ಗಂಟೆಗಾದ್ರೂ ತಿಂದಿರ್ಬೋದು, 10 ಗಂಟೆಗಾದ್ರೂ ತಿಂದಿರ್ಬೋದು, 11 ಗಂಟೆಗಾದ್ರೂ ತಿಂದಿರ್ಬೋದು, ಅಥವಾ 11 ಗಂಟೆ 50 ನಿಮಿಷಕ್ಕಾದ್ರೂ ತಿಂದಿರ್ಬೋದು. ದಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಮಾರ್ನಿಂಗ್. ಹಾಗಾಗಿ ಅಷ್ಟೂ ಸಮಯವನ್ನ ನಾವು ಹೇಳ್ತಾ ಇರ್ತೀವಿ, ಹಾಗಾಗಿ ಇನ್ ದ ಮಾರ್ನಿಂಗ್ ಅಂತ ಹೇಳ್ತೀವಿ. ಜಸ್ಟ್ ಲೈಕ್ ದಟ್ ಇನ್ ದಿ ಆಫ್ಟರ್ನೂನ್, ಇನ್ ದಿ ಈವ್ನಿಂಗ್, ಇನ್ ದ ನೈಟ್. ಓಕೆ, ಡ್ಯೂರಿಂಗ್ ಅ ಡೇ ಆಯ್ತು. ಅದೇ ಅ ಮಂತ್ ಅಂತ ಹೇಳಿದಾಗ ಇನ್ ಜಾನ್ವರಿ, ಇನ್ ಫೆಬ್ರವರಿ, ಇನ್ ಮಾರ್ಚ್, ಇನ್ ಏಪ್ರಿಲ್, ಇನ್ ವಾಟ್ ಎವರ್, ಇನ್ ಡಿಸೆಂಬರ್, ಇನ್ ಸೆಪ್ಟೆಂಬರ್. ಸೊ ಅಲ್ಲಿ 30 ಡೇಸ್, 31 ಡೇಸ್ ಆರ್ 28 ಡೇಸ್ ಎಲ್ಲ ಕೂಡ ಬರುತ್ತೆ. ನಾವು ಸ್ಪೆಸಿಫಿಕ್ ಆಗಿ ಯಾವುದೇ ಡೇ ಅಥವಾ ಡೇಟ್ ಗಳನ್ನ ಹೇಳ್ತಿರೋದಿಲ್ಲ. ಟೋಟಲ್ ಆಗಿ ಮಂತ್ ಅನ್ನ ಏನ್ ಮಾಡ್ತಿರ್ತೀವಿ, ರೆಫರ್ ಮಾಡ್ತಾ ಇರ್ತೀವಿ. ಹಾಗಾಗಿ ನಾವಲ್ಲೇನ್ ಮಾಡ್ತೀವಿ, ಇನ್ನನ್ನ ಬಳಕೆ ಮಾಡ್ತೀವಿ. ಓಕೆ, 1 second, I didn't ask you. ಓಕೆ, ಟೆಲ್ ಮೀ, ಸ್ಕ್ರೀನ್ ಚೆನ್ನಾಗಿ ಕಾಣಿಸ್ತಿದ್ಯಾ? ನನ್ನ ವಾಯ್ಸ್ ಕೇಳಿಸ್ತಿದ್ಯಾ ಸರಿಯಾಗಿ? ಅದೊಂದು ಕ್ಲಾರಿಫಿಕೇಶನ್ ಇರ್ಬೇಕು. ಆಲ್ ಓಕೆನಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಸ್ಕ್ರೀನ್ ಶಾಟ್ ಬರ್ತಿಲ್ವಾ? ಐ ಡೋಂಟ್ ನೋ ಅಬೌಟ್ ದಟ್. ಓಕೆ, ಫೈನ್ ಫೈನ್. ಲೆಟ್ಸ್ ಗೆಟ್ ಬ್ಯಾಕ್. ಅದೇ ರೀತಿಯಾಗಿ ಏನ್ ಹೇಳ್ತಾ ಇದೆ, ಮಂತ್ ಹೇಳ್ತಾ ಇದೆ. ಓಕೆ, ಮೈ ಬರ್ಡೇ ಈಸ್ ಇನ್ ದ ಮಂತ್ ಆಫ್ ಡಿಸೆಂಬರ್. ಮೈ ಬರ್ಡೇ ಈಸ್ ಇನ್ ದ ಮಂತ್ ಆಫ್ ಜಾನ್ವರಿ. ವಿ ಆರ್ ಗೋಯಿಂಗ್ ಟು ಸೆಲೆಬ್ರೇಟ್ ರಿಪಬ್ಲಿಕ್ ಡೇ ಇನ್ ದ ಮಂತ್ ಆಫ್ ಜಾನ್ವರಿ. ನಾನು ಜಾನ್ವರಿ 26 ಅಂತ ಹೇಳ್ತಾ ಇಲ್ಲ, ಇನ್ ದ ಮಂತ್ ಆಫ್ ಜಾನ್ವರಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಜಾನ್ವರಿನಲ್ಲಿ ಎಲ್ಲಿ ಬೇಕಾದ್ರೂ ಆಗಿರ್ಬಹುದು. ಸೊ ದೊಡ್ಡದಾದಂತ ಸಮಯವನ್ನ ನಾವು ರೆಫರ್ ಮಾಡ್ತಾ ಇದೀವಲ್ವಾ, ಹಾಗಾಗಿ ಇನ್ನನ್ನ ಬಳಸ್ತೀವಿ. ಓಕೆ, ಅ ಮಂತ್ ಅನ್ನ ರೆಫರ್ ಮಾಡ್ತಾ ಇದೀವಿ. ದೆನ್ ಅ ಇಯರ್. ಅ ಇಯರ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ವರ್ಲ್ಡ್ ವಾರ್ ದಿ ಸೆಕೆಂಡ್ ಟುಕ್ ಪ್ಲೇಸ್ ಏನೋ 1948 ಅನ್ಸುತ್ತೆ ಅಲ್ವಾ? ಐ ಡೋಂಟ್ ನೋ. 44 to 48 ಅನ್ಸುತ್ತೆ. ಸೊ ವರ್ಲ್ಡ್ ವಾರ್ ದಿ ಫಸ್ಟ್ ಟುಕ್ ಪ್ಲೇಸ್ ಬಿಟ್ವೀನ್ 1914 ಅಂಡ್ 1918 ಅಂತ ಇಟ್ಕೊಳ್ಳೋಣ. ಸೊ ನಂಗೆ ಸರಿಯಾಗಿ ಗೊತ್ತಿಲ್ಲ, ಮರ್ತ್ಕೊಬಿಟ್ಟಿದ್ದೀನಿ. ಸೊ ಸೋಷಿಯಲ್ ಎಲ್ಲ ಮರ್ತ್ಬಿಟ್ಟಿದ್ದೀನಿ. ಸೊ ಇನ್ ದ ಮಂತ್ ಆಫ್ ಸಾರಿ ಇನ್ ದ ಇಯರ್ 1947 ನಮಗೇನು ಸ್ವಾತಂತ್ರ್ಯ ಬಂತು. 1947 ಅಲ್ಲಿ ನಾನು ಒಂದು ಡೇಟ್ ಅನ್ನು ಕೂಡ ಹೇಳ್ತಾ ಇಲ್ಲ, ಅದ್ರ ಜೊತೆಗೆ ಡೇ ಅನ್ನು ಕೂಡ ಹೇಳ್ತಾ ಇಲ್ಲ, ಅಥವಾ ಮಂತ್ ಅನ್ನು ಏನೂ ಮೆನ್ಷನ್ ಮಾಡ್ತಾ ಇಲ್ಲ. ಜಸ್ಟ್ ನಾನು 1947 ಅಂತ ಹೇಳ್ತಾ ಇದ್ದೆ.
ಐ ವಾಸ್ ಬಾರ್ನ್ ಇನ್ ದ ಇಯರ್ ಅಂತ ಹೇಳ್ತೀನಿ. ಇನ್ ದ ಇಯರ್ ಅಂತ ಫಾರ್ ಎಕ್ಸಾಂಪಲ್ 2025 ಅಂತ ಇಟ್ಕೊಳ್ಳೋಣ. ಓಕೆ, ಸೊ 1 year old ಬೇಬಿ ಐ ಆಮ್. 2025 ಅಲ್ಲಿ ಹುಟ್ಟಿದೀನಿ ಅಂದ್ರೆ ನನ್ ಮಂತ್ ಆಗ್ಲಿ, ಡೇ ಆಗ್ಲಿ, ಡೇಟ್ ಆಗ್ಲಿ, ಟೈಮ್ ಆಗ್ಲಿ ಏನು ಹೇಳ್ತಾ ಇಲ್ಲ. ಸೊ ಆ ವರ್ಷದಲ್ಲಿ ಯಾವಾಗ ಬೇಕಾದ್ರೂ ನಾನು ಹುಟ್ಟಿರಬಹುದು. ಸೊ ಆ ಇಯರ್ ಅಂತ ಹೇಳಿದಾಗ 1940s 20s 1920 ಯಾವ್ದಾದ್ರೂ ಆಗಿರ್ಲಿ ಇಯರ್. a season, a winter, summer, or a spring season, or whatever the season. ಸೊ ಅದೇನಾಗಿರುತ್ತೆ, ಸ್ಪೆಸಿಫಿಕ್ ಆಗಿ ದೇರ್ ಇಸ್ ನೋ ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ಸ್ ಬಿಟ್ವೀನ್ ದ ಸೀಸನ್ಸ್. ಸೊ ಇದಿಷ್ಟೇ ಇರುತ್ತೆ ಅಂತ ನಾವು ಸ್ಪೆಸಿಫಿಕ್ ಆಗಿ ಹೇಳಲಿಕ್ಕೆ ಬರೋದಿಲ್ಲ. ಸೊ ವಿಂಟರ್ ನಾನು ಆಗ್ಲೇ ಮೇ ಬಿ ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅನ್ಸುತ್ತೆ. ಸೊ ಈ ವರ್ಷ ಏನಾಯ್ತು, ಡಿಸೆಂಬರ್ ಇಂದ ಸ್ಟಾರ್ಟ್ ಆಯ್ತು. ಯೂಶುವಲ್ ಆಗಿ ನವೆಂಬರ್ಗೆ ಸ್ಟಾರ್ಟ್ ಆಗ್ತಾ ಇತ್ತು. ಸೊ ವೇರಿ ಆಯ್ತಲ್ವಾ. ಅಂಡ್ ದೇ ಆರ್ ಲೈಕ್ ಟ್ರಾನ್ಸಿಷನಲ್ ಅಲ್ವಾ. ಸೊ ಅಂದ್ರೆ ಇವತ್ತು ಸಮ್ಮರ್ ಮುಗೀತಪ್ಪ, ನಾಳೆಯಿಂದ ವಿಂಟರ್ ಸ್ಟಾರ್ಟ್ ಆಗುತ್ತೆ ಅಂತ ಇರಲ್ಲ ಅಲ್ವಾ. ಸ್ಲೋ ಆಗಿ ಎರಡು ಮಿಂಗಲ್ ಆಗಿ ಅದ್ ಯಾವಾಗ ಚೇಂಜ್ ಆಗುತ್ತೆ ಅಂತಾನೆ ಗೊತ್ತಾಗಲ್ಲ, ಟ್ರಾನ್ಸಿಷನಲ್ಲಿ ಇರುತ್ತೆ. ಸೊ ಹಾಗಾಗಿ ನಮ್ಗೆ ಅಲ್ಲಿ ಏನು ಕೂಡ ಯಾವಾಗ ಏನ್ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಾಗಲ್ಲ. ಬಟ್ ಅಪ್ರಾಕ್ಸಿಮೇಟ್ಲಿ ನಾವು ಇಲ್ಲಿಂದ ಇಲ್ಲಿವರೆಗೆ ಸೀಸನ್ ಅಂತ ಹೇಳ್ತೀವಿ. ಸೊ ಅದು ಕೂಡ ದೊಡ್ಡದಾದ ಸಮಯವನ್ನ ಕವರ್ ಮಾಡುತ್ತೆ ಅಲ್ವಾ. ಯಾವ್ದಾದ್ರು ಸೀಸನ್ ಅನ್ನ ಹೇಳ್ಬೇಕಾದ್ರೆ ಇನ್ ದ ವಿಂಟರ್, ಇನ್ ದ ಸಮಥಿಂಗ್ ಓಕೆ, ಇನ್ ದ ಸಮಥಿಂಗ್ ಅಂತ ಬರ್ದ್ಬಿಟ್ಟಿರ. ಇನ್ ದ ವಿಂಟರ್, ಇನ್ ದ ಸಮ್ಮರ್, ಇನ್ ದ ರೈನಿ ಸೀಸನ್, ಇನ್ ದ ಮಾನ್ಸೂನ್, ಆ ತರ. ದೆನ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್, ಸೆಂಚುರೀಸ್ ಗಳನ್ನ ಹೇಳ್ತೀರಾ ಅಥವಾ ಡಿಕೇಡ್ ಗಳನ್ನ ಹೇಳ್ತೀರಾ. ಸೊ ಯಾವ್ದಾದ್ರೂ ಆಗಿರ್ಲಿ, ಏನ್ಷಿಯಂಟ್ ಟೈಮ್ ಅಂತ ಹೇಳ್ತೀರಾ, ಮಿಡಿವಲ್ ಟೈಮ್ ಅಂತ ಹೇಳ್ತೀರಾ, ಮಾಡರ್ನ್ ಟೈಮ್ಸ್ ಅಂತ ಹೇಳ್ತೀರಾ, ಪೋಸ್ಟ್ ಮಾಡರ್ನ್ ಟೈಮ್ಸ್ ಅಂತ ಹೇಳ್ತೀರಾ. ಸೊ ಅಲ್ಲಿ ಎಷ್ಟಾದ್ರೂ ವರ್ಷಗಳು ಕವರ್ ಆಗಿರ್ಬೋದು. ಡಿಕೇಡ್ ಅಂತ ಹೇಳಿದ್ರೆ 10 ವರ್ಷಗಳನ್ನ ನಾವು ಡಿಕೇಡ್ ಅಂತ ಹೇಳ್ತೀವಿ. 100 ವರ್ಷಗಳು, ಸೆಂಚುರಿ ಆಗಿರ್ಬೋದು, ಏನಾದ್ರೂ ಆಗಿರ್ಲಿ. ಏನ್ಷಿಯಂಟ್ ಟೈಮ್ ಅಂತಂದ್ರೆ ನೂರಾರು ವರ್ಷಗಳನ್ನು, ಸಾವಿರಾರು ವರ್ಷಗಳು ಕೂಡ ಆಗಿರಬಹುದು. ಹಾಗಾಗಿ ಲಾಂಗ್ ಪೀರಿಯಡ್ ಆಫ್ ಟೈಮ್ ಅನ್ನ ಕೂಡ ಹೇಳ್ಬೇಕಾದ್ರೆ ನಾವು ಇನ್ನನ್ನ ಬಳಕೆ ಮಾಡ್ತೀವಿ. ಸೊ ಆ ಟೈಮ್ ಪೀರಿಯಡ್ ತುಂಬಾ ಲೆಂದಿ ಆಗಿದ್ದಾಗೆ ನಾವೇನ್ ಮಾಡ್ತೀವಿ, ಯಾವ ರೀತಿ ದೊಡ್ಡ ಫೀಲ್ಡ್ ಗಳನ್ನ ನಾವು ಹೇಳ್ಬೇಕಾದಾಗ ಇನ್ನನ್ನ ಬಳಸ್ತೀವೋ ಅದೇ ರೀತಿಯಾಗಿ ಟೈಮ್ ಅನ್ನ ಬಳಸ್ಬೇಕಾದ್ರೂ. ಸಿ ಫಾರ್ ಎಕ್ಸಾಂಪಲ್, ಇನ್ ಅ ಮಿನಿಟ್, ಐ ವಿಲ್ ಕಮ್ ಇನ್ ಅ ಮಿನಿಟ್ ಅಂತ ಹೇಳ್ತೀವಿ. ಓಕೆ, ನಾನು ಸ್ಪೆಸಿಫಿಕ್ ಆಗಿ ಇಷ್ಟು ಗಂಟೆ ಅಂತ ಹೇಳ್ತೀವಿ, ಸಮ್ ಟೈಮ್ ಅಂತ ಹೇಳ್ತೀವಿ. ಸೊ ಐ ವಿಲ್ ಕಮ್ ಬ್ಯಾಕ್ ಇನ್ ಅ ಮಿನಿಟ್. ಇನ್ ಅ ಮಿನಿಟ್ ಅಂದ್ರೆ ಯಾವ ಸೆಕೆಂಡ್ ಬೇಕಾದ್ರೂ ಆಗಿರ್ಬೋದು. ಸೊ ನೆನ್ಪಿಟ್ಕೊಳ್ಳಿ, ನಾವು ಸ್ಪೆಸಿಫಿಕ್ ಆಗಿ ಏನೂ ಕೂಡ ಟೈಮ್ ಆಗ್ಲಿ, ಡೇಟ್ ಆಗ್ಲಿ ಹೇಳ್ತಿಲ್ಲ ಅಂದಾಗ ನಾವಲ್ಲಿ ಇನ್ನನ್ನ ಬಳಸ್ತೀವಿ. ಐ ವಿಲ್ ಬಿ ಬ್ಯಾಕ್ ಇನ್ ಅ ಮಿನಿಟ್, ಐ ವಿಲ್ ಟೇಕ್ ಕ್ಲಾಸ್ ಇನ್ ಅ ಮಿನಿಟ್, ಓಕೆ, ಕ್ಲಾಸ್ ವಿಲ್ ಬಿಗಿನ್ ಇನ್ ಅ ಮಿನಿಟ್, ಲೈಕ್ ದಟ್. ಇನ್ ಅ ಡೇ. ಸೊ ಇನ್ ಅ ಡೇ ಅಂದ್ರೆ ಡ್ಯೂರಿಂಗ್ ಅ ಡೇ ಏನು ಬೇಕಾದ್ರೂ ಆಗಿರ್ಬೋದು. ಓಕೆನಾ. ಲೈಕ್ ಇನ್ ದ ಮಾರ್ನಿಂಗ್, ಇನ್ ದ ಆಫ್ಟರ್ನೂನ್, ಇನ್ ದ ಈವ್ನಿಂಗ್, ಇನ್ ದ ನೈಟ್, ಲೈಕ್ ದಟ್. ಇನ್ ದ ಮಂತ್ ಆಫ್ ಜಾನ್ವರಿ. ಇನ್ ದ ಪಾಸ್ಟ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್, ಐ ಆಮ್ 50 years old ಅಂತ ಇಟ್ಕೊಳ್ಳೋಣ. ಮೈ ಪಾಸ್ಟ್ ಇಸ್ 50 years. ಆ 50 years ಎಷ್ಟು ದೊಡ್ಡದಾಗಿದೆ ಅಲ್ವಾ. ಸೊ 50 years ಅಲ್ಲಿ ಪಾಸ್ಟ್ ಅಂತ ಆಯ್ತು. ಪ್ರೆಸೆಂಟ್ ಅಂತ ಹೇಳಿದಾಗ ನಾನು ಯಾವ ಪ್ರೆಸೆಂಟ್ ಅಂತ ಹೇಳ್ತಾ ಇದ್ದೀನಿ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್, ಮೈ 10 years ಪ್ರೆಸೆಂಟ್ ಆಗಿರ್ಬೋದು, ಇವತ್ತಿನ ಪ್ರೆಸೆಂಟ್ ಆಗಿರ್ಬೋದು, ಅಥವಾ ಈಗಿನ ಪ್ರೆಸೆಂಟ್ ಆಗಿರ್ಬೋದು. ಸೊ ಪ್ರೆಸೆಂಟ್ ಅಂದ್ರೆ ಅದು ಯಾವಾಗ ಬೇಕಾದ್ರೂ ಕವರ್ ಆಗ್ಬೋದು. ಅದೇ ರೀತಿಯಾಗಿ ಫ್ಯೂಚರ್ ಅಂದ್ರೂ ಕೂಡ, ನನ್ನ ಫ್ಯೂಚರ್ ಎಷ್ಟಿದೆ ಅಂತ ನಂಗೆ ಗೊತ್ತಿಲ್ಲ ಅಲ್ವಾ. ಮೇ ಬಿ ನಾನು 200 years ಬದುಕ್ಬೋದು ಅನ್ಸುತ್ತೆ. ಸೊ 200 years ಅಂತಂದ್ರೆ ನೀವು ಯಾವ ವರ್ಷ ಅಂತ ಹೇಳ್ತೀರಾ? ಇನ್ ದ ಫ್ಯೂಚರ್. ಐ ಆಮ್ ಗೋಯಿಂಗ್ ಟು ಟೇಕ್ ಕ್ಲಾಸ್ ಫಾರ್ IAS ಸ್ಟೂಡೆಂಟ್ಸ್ ಇನ್ ದ ಫ್ಯೂಚರ್ ಅಂತ ಹೇಳ್ತಿರ್ತೀನಿ. ಐ ಡೋಂಟ್ ನೋ ವೆನ್. ಓಕೆ, ಸುಮ್ಮನೆ ಜೋಕ್ ಮಾಡ್ತಾ ಇದ್ದೀನಿ. 200 years ನನಗೂ ಬದುಕೋಕೆ ಇಷ್ಟ ಇಲ್ಲಪ್ಪ. ಇನ್ ದ ಪಾಸ್ಟ್, ಇನ್ ದ ಪ್ರೆಸೆಂಟ್, ಇನ್ ದ ಫ್ಯೂಚರ್, ಇದು ಕೂಡ ದೊಡ್ಡದಾದಂತ ಸಮಯ ಆಗಿರತ್ತೆ. ಅಲ್ಲೂ ಕೂಡ ನಾವು ಇನ್ನನ್ನ ಬಳಸ್ತೀವಿ. ಇನ್ ದ ಮಾರ್ನಿಂಗ್, ಇನ್ ದ so and so. And in the 20th century, in the 19th century, in the 18th century, ಅದೇ ರೀತಿಯಾಗಿ ಸೆಂಚುರೀಸ್ ಗಳನ್ನ ಹೇಳ್ಬೇಕಾದಾಗ, ದೆನ್ 1980s 20s, ಇಲ್ಲಿ 80s ಅಂತ ಹೇಳಿದಾಗ 10 years ಅನ್ನೋದು ಕವರ್ ಮಾಡಿರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಡಿಕೇಡ್. ಓಕೆ, ಡಿಕೇಡ್ ಅಂತ ಹೇಳ್ತೀವಿ. ಸೊ ಅದೇ ರೀತಿಯಾಗಿ ಇನ್ ದಿ ಸೀಸನ್, ಯಾವ್ದಾದ್ರು ಸೀಸನ್ ಆಗಿರ್ಬೋದು, ಸಮ್ಮರ್, ಸ್ಪ್ರಿಂಗ್, ಆಟಮ್, ಮಾನ್ಸೂನ್, ಈ ರೀತಿ. ಇನ್ ದ ಇಯರ್ ಅಂತ ಹೇಳಿದಾಗ ಇಯರ್ ಅನ್ನ ನೀವು ಯಾವ್ದಾದ್ರು ಹೇಳ್ಬೋಣ. ಇನ್ ದಿ ಇಯರ್ 1985, ಇನ್ 1947, ಇನ್ 2026. ವಿ ಆರ್ ಗೋಯಿಂಗ್ ಟು ಅಪ್ರೋಚ್ ಸೋ ಮೆನಿ ಎಕ್ಸಾಮ್ಸ್ ಇನ್ ದಿ ಇಯರ್
ಹಿಂದಿ ಯಾಕೋ 1919 ಅಂತ ಬರುತ್ತೆ. 2025, 2026, 2027, 2027 ಆಗಲ್ಲ, 2026. ಓಕೆ, ಇನ್ ದ ಮಂತ್ ಆಫ್ ಜುಲೈ, ಲೈಕ್ ದಟ್. ಸೊ ದೊಡ್ಡದಾದಂತ ಸಮಯ, ಈ ರಿಂಗ್ ಅಲ್ಲಿ ದೊಡ್ಡದಾದಂತ ಸಮಯ ಅಂತ ಬಂದಾಗ ಇನ್ನನ್ನ ಬಳಸ್ತೀವಿ. ಅದೇ ರೀತಿಯಾಗಿ ಈಗ ಸ್ವಲ್ಪ ಸ್ಪೆಸಿಫಿಕ್ ಆಗ್ತಾ ಹೋಗೋಣ. ಓಕೆ, ಯಾವ ರೀತಿ? ಸ್ವಲ್ಪ ಆನ್ ಅಂತ ಹೇಳ್ತೀವಿ ಅಲ್ಲಿ. ಸ್ವಲ್ಪ ಈಗ ಒಂದು ದಿನಕ್ಕೆ, ಒಂದು ಡೇಗೆ ನಾವೀಗ ಏನ್ ಮಾಡ್ತಾ ಇದೀವಿ, ಡೇ ನಲ್ಲಿ ಒಂದು ಏನು ಡೇಟ್ಗಳಿಗೆ ಕನ್ಫರ್ಮ್ ಆಗಿ ಹೇಳ್ತಾ ಇದೀವಿ. ಸ್ಪೆಸಿಫಿಕ್ ಆಗಿ, ಸ್ವಲ್ಪ ಸ್ಲೋ ಆಗಿ ಸ್ಪೆಸಿಫಿಕ್ ಆಗ್ತಾ ಇದೆ. ಡೇಸ್ ಅನ್ನ ಹೇಳ್ಬೇಕಾದಾಗ, ಡೇಟ್ಸ್ ಗಳನ್ನ ಹೇಳ್ಬೇಕಾದಾಗ, ಫಾರ್ ಎಕ್ಸಾಂಪಲ್ ಟ್ಯೂಸ್ಡೇ ಅಟ್ ನೈಟ್, ಟ್ಯೂಸ್ಡೇ ನೈಟ್, ಈಸ್ಟರ್ ಡೇ ಅಥವಾ ಕ್ರಿಸ್ಮಸ್ ಡೇ, ರಿಪಬ್ಲಿಕ್ ಡೇ, ಸಾಟರ್ಡೇ ಮಾರ್ನಿಂಗ್, ಮೈ ಬರ್ಡೇ, ಸಂಡೇ, ಜುಲೈ 10th, ಕ್ರಿಸ್ಮಸ್ ಡೇ, ಈ ರೀತಿಯಾಗಿ. ಫಾರ್ ಎಕ್ಸಾಂಪಲ್, I am going to take class on Monday. Okay. So we are going to meet on Friday. So we are going to celebrate, like a kitty party together. Okay. Let's celebrate a kitty party. Okay. Now, on, 20th this month. 20th ಅಂದ್ರೆ ಸ್ಪೆಸಿಫಿಕ್ ಆಗಿ ನಾನು 20ನೇ ತಾರೀಕನ್ನ ಹೇಳ್ತಾ ಇದ್ದೀನಿ. 20th ಜುಲೈ ಅಂತನೋ, ಅಥವಾ ಲೈಕ್ ವಿ ಆರ್ ಸೆಲೆಬ್ರೇಟಿಂಗ್ ರಿಪಬ್ಲಿಕ್ ಡೇ ಆನ್ 26th January. ಓಕೆ, ಸೊ ಅದು ಆನ್ ಥರ್ಸ್ಡೇ ಅಂತಾನೋ, ಈ ರೀತಿಯಾಗಿ ಆನ್ ಟ್ಯೂಸ್ಡೇ ನೈಟ್. ಸೊ ನಾನು ಇಲ್ಲಿ ಸ್ಪೆಸಿಫಿಕ್ ಆಗಿ ಡೇ ಹೇಳ್ತಾ ಇದ್ದೀನಿ. ಆನ್ ಈಸ್ಟರ್ ಡೇ, ಯಾವತ್ತೋ ಒಂದಿನ ಸ್ಪೆಸಿಫಿಕ್ ಆಗಿ ಸ್ಪೆಷಲ್ ಡೇ ಅನ್ನ ನಾನು ಅಲ್ಲಿ ರೆಫರ್ ಮಾಡ್ತಾ ಇದ್ದೀನಿ. ದೀಪಾವಳಿ ಅಥವಾ ಮಹಾಲಯ ಅಮಾವಾಸ್ಯೆ. ಓಕೆ, ಆನ್ ಅಂತ ಬಂದಾಗ ಅದು ಸ್ಪೆಷಲ್ ಡೇ ಆಗಿರಬಹುದು, ಅಥವಾ 7 ದಿನಗಳಲ್ಲಿ, ವಾರದ 7 ದಿನಗಳಲ್ಲಿ ಯಾವ್ದಾದ್ರು ಒಂದು ಸ್ಪೆಸಿಫಿಕ್ ಡೇ ಆಗಿರ್ಬಹುದು, ಅಥವಾ ಡೇಟ್ಗಳು ಯಾವ್ದಾದ್ರೂ ಡೇಟ್ ಆಗಿರ್ಬೋದು, ಲೈಕ್ ದಟ್. ದೆನ್ ಸಾಟರ್ಡೇ ಮಾರ್ನಿಂಗ್, ಸಂಡೇ ಈವ್ನಿಂಗ್, ಏನೋ ಅಲ್ಲಿ ವಾರ ಅಂತೂ ಬರ್ತಾ ಇದೆ ಅಲ್ವಾ. ಯು ಶುಡ್ ಕನ್ಸಿಡರ್ ದಿಸ್. ಅಂಡ್ ಮೈ ಬರ್ಡೇ, ಆನ್ ಮೈ ಬರ್ಡೇ, ಐ ಆಮ್ ಗೋಯಿಂಗ್ ಟು ಮೀಟ್ ಮೈ ಪೇರೆಂಟ್ಸ್ ಆನ್ ಮೈ ಬರ್ಡೇ. ಸೊ ಅದೊಂದು ಸ್ಪೆಷಲ್ ದಿನ ಆಗಿರತ್ತೆ. ಎಕ್ಸಾಕ್ಟ್ ಆಗಿ ಅದಕ್ಕೊಂದು ದಿನ ಇರುತ್ತೆ ಅಲ್ವಾ. ಸೊ 25th of this month, ಲೈಕ್ ದಟ್. ಡೇ ಮತ್ತೆ ಡೇಟ್ಸ್ ಗಳನ್ನ ಹೇಳ್ಬೇಕಾದಾಗ ನಾವು ಆನ್ ಅನ್ನ ಬಳಸ್ತೀವಿ. ನೆಕ್ಸ್ಟ್, ಅದಕ್ಕಿಂತಾನೂ ಸ್ಪೆಸಿಫಿಕ್ ಆಗಿ, ಓಕೆ, ಜನರಲೈಸ್ಡ್ ಇಂದ ಏನ್ ಮಾಡ್ತಾ ಇದೀವಿ ನಾವು, ಸ್ಪೆಸಿಫಿಕ್ ಆಗಿ ಬರ್ತಾ ಇದೀವಿ. ಇವಾಗ ಸ್ಪೆಸಿಫಿಕ್ ಆಗಿ ಒಂದು ಟೈಮ್ ಅನ್ನ ಕರೆಕ್ಟ್ ಆಗಿ ಹೇಳ್ತಾ ಇದೀವಿ. ಅದರಲ್ಲೂ ದಿನದಲ್ಲೂ, ವಾರದಲ್ಲೂ, ಡೇಟ್ ಅಲ್ಲೂ ಕೂಡ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದೀವಿ, ಅಟ್ ಅನ್ನ ಯೂಸ್ ಮಾಡಿಕೊಂಡು. ಯಾವ ರೀತಿ? ಅಟ್ ನೋನ್, ಇನ್ ದ ನೋನ್, ಅಟ್ ನೋನ್, ದರ್ ಈಸ್ ಅ ಡಿಫ್ರೆನ್ಸ್. ಓಕೆ, ಇಲ್ಲಿ 12 ಗಂಟೆ ಮಧ್ಯಾಹ್ನ PM ಅಂತ ಇಟ್ಕೊಳ್ಳೋಣ. ಸೊ ಅಲ್ಲಿಂದ ಹಿಡ್ದು 4 ಗಂಟೆ PM ಅಂತ ಇಟ್ಕೊಳ್ಳೋಣ. ಆಯ್ತಾ? 12 ಗಂಟೆ, 1 ಗಂಟೆ, 2 ಗಂಟೆ, 3 ಗಂಟೆ, 4 ಗಂಟೆ, 5 ಗಂಟೆ, ಈ ಗಂಟೆಗಳಿದೆಯಲ್ಲ, ಅದನ್ನ ನಾವು ಇನ್ ದಿ ಆಫ್ಟರ್ನೂನ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಬರೀ ಇಲ್ಲಿ ಇನ್ ದ, ಈ ದ ಅನ್ನೋ ಆರ್ಟಿಕಲ್ ಇದೆಯಲ್ಲ, ಇನ್ ದಿ ಆಫ್ಟರ್ನೂನ್. ಸೊ ಈ ದ ನ ಬಿಟ್ರೆ ನಾವಲ್ಲಿ ಅಟ್ ಅನ್ನ ಹೇಳ್ಬೇಕಾಗತ್ತೆ. ದ ನ ಸೇರಿಸ್ಕೊಂಡ್ರೆ ಇನ್ ಅನ್ನ ಹೇಳ್ಬೇಕಾಗತ್ತೆ. ಓಕೆ, ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ಇನ್ ದಿ ಆಫ್ಟರ್ನೂನ್, ಇನ್ ದ ಮಾರ್ನಿಂಗ್, ಇನ್ ದ ನೈಟ್, ಇನ್ ದ ಈವ್ನಿಂಗ್ ಅಂತ ಹೇಳಿದಾಗ ಅದಕ್ಕೆ ನಾವು ಟೈಮ್ ಅನ್ನ ರೆಫರ್ ಮಾಡ್ತಾ ಇರ್ತೀವಿ. ವೆರಾಸ್ ಅಟ್ ನೈಟ್, ಅಟ್ ಮಾರ್ನಿಂಗ್, ಅಟ್ ಬ್ರೇಕ್ಫಾಸ್ಟ್, ಅಟ್ ನೂನ್, ಈ ರೀತಿಯಾಗಿ ಅಟ್ ಅನ್ನ ಬಳಸ್ತಾ ಇದ್ದಾಗ, ಸೊ ಅದು ಕತ್ತಲೆಯ ಸಮಯ, ಅದು ಬೆಳಗಿನ ಸಮಯ. ಅಟ್ ಡಾನ್, ಅಟ್ ಡಸ್ಕ್. ಡಾನ್ ಅಂತ ಅಂದ್ರೇನು? ಸೂರ್ಯ ಉದಯಿಸುವ ಸಮಯ. ಓಕೆ, ಡಸ್ಕ್ ಅಂತ ಅಂದ್ರೇನು? ಮುಸ್ಸಂಜೆ ಅಂತ ಹೇಳ್ತೀವಿ. ಅಟ್ ಡಸ್ಕ್, ಸೊ ಎಕ್ಸಾಕ್ಟ್ ಆಗಿ ಸೂರ್ಯ ಉದಯಿಸುವ ಸಮಯ, ಎಕ್ಸಾಕ್ಟ್ ಆಗಿ ಸೂರ್ಯ ಮುಳುಗುವಂತ ಸಮಯ. ಸೊ ಎಕ್ಸಾಕ್ಟ್ ಆಗಿ ನಾವು ಆ ಸಮಯಗಳನ್ನ ರೆಫರ್ ಮಾಡ್ತಾ ಇದ್ರೆ ಅಲ್ಲಿ ನಾವು ಅಟ್ ಅನ್ನ ಹೇಳ್ತೀವಿ. ಅಚ್ ಸಾರಿ ಅಟ್ ಲಂಚ್ ಟೈಮ್, ಅಟ್ ಬ್ರೇಕ್ಫಾಸ್ಟ್, ಅಟ್ ಸ್ನ್ಯಾಕ್ಸ್ ಟೈಮ್, ಏನೋ ಒಂದು, ಆಯ್ತಾ? ಅಟ್ ಸನ್ರೈಸ್. ಸನ್ರೈಸ್ ಅಂತಂದ್ರೆ 6 ಗಂಟೆಗೆ ಸೂರ್ಯ ಉದಯಿಸ್ತಾನೆ ಅಂತ ಇಟ್ಕೊಳ್ಳೋಣ. ಎಕ್ಸಾಕ್ಟ್ ಆಗಿ ಸ್ಪೆಸಿಫಿಕ್ ಆಗಿ ಹೇಳ್ತಿದೀವಲ್ವಾ, ಅಟ್ ಸನ್ರೈಸ್. ಅಟ್ ಫಸ್ಟ್ ಟೈಮ್, ಓಕೆ, at 6 o'clock, at 10 o'clock, I am going to engage this class every day at 8 o'clock in the night. ಓಕೆ, ಸೊ ಅಟ್ ಅನ್ನೋದು ಸ್ಪೆಸಿಫಿಕ್ ಆಗಿ 8 ಗಂಟೆಗೇನೆ ತಗೋತಾ ಇದೀವಲ್ವಾ.
ಪಾಯಿಂಟ್ ಇರಬೇಕು ಅಲ್ಲಿ. 10 ಗಂಟೆ ಅಂದ್ರೆ 10 ಗಂಟೆನೆ ಪಾಯಿಂಟ್. ಸೊ ಅಟ್ 4:30 PM ಅಟ್ ನೈಟ್. ಸೊ ಈ ರೀತಿಯಾಗಿ ಸ್ಪೆಸಿಫಿಕ್ ಆಗಿ ಇದ್ದಾಗ ನಾವು ಅಲ್ಲಿ ಇನ್ ಸಾರಿ ಅಟ್ ಅನ್ನ ಬಳಸ್ತೀವಿ. ಸೊ ನಾನ್ ಸ್ಪೆಸಿಫಿಕ್ ಇದ್ದಾಗ ಇನ್ನನ್ನ ಬಳಸಿದ್ರೆ, ಅದಕ್ಕಿಂತ ಸ್ವಲ್ಪ ಸ್ಪೆಸಿಫಿಕ್ ಆದಾಗ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಆನ್, ಸಾರಿ, ಡೇಸ್ ಅಂಡ್ ಡೇಟ್ಸ್ ವಿ ವಿಲ್ ಟೇಕ್ ಆನ್. ವೆನ್ ವಿ ಆರ್ ಬಿಕಮಿಂಗ್ ಮೋರ್ ಸ್ಪೆಸಿಫಿಕ್ ಅಬೌಟ್ ದ ಡೇಸ್ ಅಥವಾ ಏನೋ ಡೇಟ್ಸ್ ಅಥವಾ ಟೈಮ್, ಸೊ ಅಲ್ಲಿ ನಾವೇನ್ ಮಾಡ್ತಾ ಹೋಗ್ತೀವಿ, ಅಟ್ ಅನ್ನ ತಗೊಳ್ತೀವಿ. ಓಕೆ, ದಿಸ್ ಇಸ್ ಅಬೌಟ್ ಪ್ರಿಪೋಸಿಷನ್ಸ್ ಆಫ್ ಟೈಮ್. ಓಕೆ, ಡು ಯು ಹ್ಯಾವ್ ಎನಿ ಡೌಟ್ಸ್ ರಿಗಾರ್ಡಿಂಗ್ ದಿಸ್? ಟೆಲ್ ಮೀ. ಇದೊಂದು ಮ್ಯಾಪ್ ಅನ್ನ ನೆನ್ಪಿಟ್ಕೊಬಿಡಿ, ಡೆಫಿನೆಟ್ಲಿ ಯು ವಿಲ್ ರಿಮೆಂಬರ್ ಎವ್ರಿಥಿಂಗ್. ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಏನೋ ಪ್ರಿಪೊಸಿಷನ್ಸ್. ಎಸ್, ಡು ಯು ಹ್ಯಾವ್ ಎನಿ ಡೌಟ್ಸ್? ಓಕೆ, ಕ್ಲಿಯರ್? ನೋ ಡೌಟ್. ಫೈನ್. ನೆಕ್ಸ್ಟ್ ಈಗ ಪ್ರಿಪೊಸಿಷನ್ ಆಫ್ ಪ್ಲೇಸ್. ಥ್ಯಾಂಕ್ ಯು. ಹೇಳದ್ನಲ್ಲ, ಬಳಕೆ ಜೊತೆಗೆ ಹೇಳ್ತಾ ಇದ್ದೀನಲ್ವಾ ಗೀತಾ. ಐ ವಿಲ್ ಬಿ ಬ್ಯಾಕ್ ಇನ್ ಅ ಮಿನಿಟ್. ಐ ಆಮ್ ಗೋಯಿಂಗ್ ಟು ಟರ್ನ್ ಆಫ್ ದಿಸ್ ಚಾಟ್ ಬಾಕ್ಸ್ ಇನ್ ಅ ಮಿನಿಟ್. ಅಟ್ ಬಗ್ಗೆ ಇನ್ನೊಂದ್ಸಲ ಹೇಳ್ಬೇಕಾ? ಓಕೆ, ಥ್ಯಾಂಕ್ ಯು. ಓಕೆ, ಸೊ ಅಟ್ ಅಂತ ಬಂದಾಗ ನೋಡಿ, ಎಕ್ಸ್ಪ್ಲನೇಷನ್ ಜೊತೆಗೆ ಎಕ್ಸಾಂಪಲ್ಸ್ನು ಕೊಟ್ಟಿದ್ದೀನಿ, ಅದನ್ನ ಅಬ್ಸರ್ವ್ ಮಾಡ್ಬೇಕಲ್ವಾ? ಹ್ಮ್, ವಿತ್ ಸೆಂಟೆನ್ಸ್ ಹೇಳ್ತಾ ಇದ್ದೀನಿ ಶಾಂತ, ನೀವು ಅದನ್ನ ಅಬ್ಸರ್ವ್ ಮಾಡ್ಬೇಕು. ಓಕೆ, ನಾನು ಎಕ್ಸಾಂಪಲ್ಸ್ ಅನ್ನ ಆಲ್ರೆಡಿ ಕೊಟ್ಟಿದ್ದೀನಿ ವಿತ್ ಪಿಕ್ಚರ್ ನಿಮ್ಗೆ. ಅದಕ್ಕೆ ಹೇಳೋದು, ನಾನು ಯಾವಾಗ್ಲೂ ಕೂಡ ಗ್ರಾಮರ್ ಅನ್ನ ಕಲಿಬೇಕಾದ್ರೆ ಒಂದು ನೋಟ್ ಬುಕ್ ಅನ್ನ ಇಟ್ಕೊಳ್ಳಿ. ವೆನ್ ಐ ಆಮ್ ಗಿವಿಂಗ್ ಯು ಸಮ್ ಸೆಂಟೆನ್ಸಸ್ ಎಕ್ಸಾಂಪಲ್ಸ್, ನೀವು ಅದನ್ನ ಯಾವ್ದಾದ್ರು ಒಂದೇ ಒಂದು ಸೆಂಟೆನ್ಸ್ ಬರ್ಕೊಂಡ್ರು ಸಾಕು. ಅದಕ್ಕೆ ನೀವು ಬೇರೆ ಬೇರೆ ನಿಮ್ಮದೇ ಆದಂತ ಎಕ್ಸಾಂಪಲ್ಸ್ ಗಳನ್ನ ಕೊಟ್ಕೊಂಡು ಹೋಗ್ಬೋದು. ಓಕೆನಾ? ಸೊ ಲೆಟ್ ಮಿ ಗೆಟ್ ಬ್ಯಾಕ್. ಸೊ ಇಲ್ಲಿ ಅಟ್ ಅಂತ ಏನಪ್ಪಾ ಅಂದ್ರೆ ಸ್ಪೆಸಿಫಿಕ್ ಆಗಿ. ಓಕೆ, ಸೊ ಇವಾಗ ಫಾರ್ ಎಕ್ಸಾಂಪಲ್ ನಂದು ಊಟದ ಸಮಯ ಇವಾಗ. ಓಕೆನಾ? ಅಟ್ ಡಿನ್ನರ್ ಟೈಮ್. ಓಕೆ, ನನ್ನದು, ನಾನು ಇವಾಗ ಎಷ್ಟು ಗಂಟೆ ಅಂತ ಅಂದ್ರೆ 9:23. ನಾನು ಡೈಲಿ ಯಾವಾಗ್ಲೂ 9:30ಕ್ಕೆ ಊಟ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ. ದಟ್ ಈಸ್ ಮೈ ಡಿನ್ನರ್ ಟೈಮ್. ಸೊ ಎಕ್ಸಾಕ್ಟ್ ಆಗಿ ಲೈಕ್ ಈಗ ಕೊಡ್ಲಿ ತಗೊಂಡು ಈ ತರ ಕತ್ತರಿಸಿದಾಗ ಯಾವ ರೀತಿ ಕಟ್ ಮಾಡುತ್ತೆ ಅಲ್ವಾ ಒಂದೇ ಸಲ. ಸೊ ಅದನ್ನ ನಾವು ಎಕ್ಸಾಕ್ಟ್ ಸ್ಪೆಸಿಫಿಕ್ ಅಂತ ಹೇಳ್ತೀವಲ್ವಾ, ನಿರ್ದಿಷ್ಟವಾದಂತ ಸಮಯ. ಓಕೆ, ಸೊ ಆ ನಿರ್ದಿಷ್ಟವಾದಂತ ಸಮಯವನ್ನ ಹೇಳ್ತಿದ್ದಾಗ ನಾವು ಅಟ್ ಅಂತ ಬಳಸ್ತೀವಿ. ಓಕೆನಾ? ಅಟ್ 8 o'clock, ಅಟ್ 9:30, ಅಟ್ ಡಿನ್ನರ್ ಟೈಮ್, ಅಟ್ ಲಂಚ್ ಟೈಮ್, ಬ್ರೇಕ್ಫಾಸ್ಟ್, ಅಟ್ ಡಾನ್. ಓಕೆ, ಸೊ ವಿ ಆರ್ ಗೋಯಿಂಗ್ ಟು ಮೀಟ್ ಮೈ ಫ್ರೆಂಡ್ ಅಟ್ ಡಾನ್. ಓಕೆ, ಅಟ್ ಡಾನ್ ಅಂತ ಅಂದ್ರೆ ಮುಂಜಾನೆಯ ಸಮಯದಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ, ನನ್ನ ಫ್ರೆಂಡ್ ಅನ್ನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಟು ಟೇಕ್ ಕ್ಲಾಸ್ ಅಟ್ 8:30. ಓಕೆ, ಲೆಟ್ಸ್ ಮೀಟ್ ಆನ್ ಮಂಡೇ. ಆನ್ ಮಂಡೇ ಅಂತ ಹೇಳಿದಾಗ ನಾನು ದಿನವನ್ನ ಹೇಳ್ತಾ ಇದ್ದೀನಿ. ವಿ ಆರ್ ಗೋಯಿಂಗ್ ಟು ಕಂಡಕ್ಟ್ ಎ ಟೆಸ್ಟ್ ಏನೋ ಇನ್ ದ ಮಂತ್ ಆಫ್ ಫೆಬ್ರವರಿ. ಸೊ ಇನ್ ದ ಮಂತ್ ಆಫ್ ಫೆಬ್ರವರಿ ಅಂದ್ರೆ ಯಾವತ್ ಬೇಕಾದ್ರೂ ಆಗಿರ್ಬೋದು, ಬಟ್ ಯು ಹ್ಯಾವ್ ಟು ಬಿ ರೆಡಿ. ಆಯ್ತಾ? ಸೊ ಅಲ್ಲಿ ನಾನು ಇನ್ನನ್ನ ಬಳಸಿದೆ. ಸೊ ಅದರಲ್ಲಿ ನಾನು ಇವಾಗ ದಿನವನ್ನ ಹೇಳ್ತಾ ಇದ್ದೀನಿ. ವಿ ಆರ್ ಗೋಯಿಂಗ್ ಟು ಕಂಡಕ್ಟ್ ಎ ಟೆಸ್ಟ್ ಇನ್ ದ ಮಂತ್ ಆಫ್ ಫೆಬ್ರವರಿ ಆನ್ 20th. On 20th February. So we are going to conduct a test at 8 a.m. in the morning on Monday. ಸೊ ಈ ರೀತಿ ಪ್ರತಿಯೊಂದಕ್ಕೂ ಕೂಡ ನೀವು ಅಲ್ಲಿ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀರಾ ಅಂದಾಗೆ ಅಟ್ಟನ್ನ ಬಳಸ್ತಾ ಇದ್ದೀರಾ. ಓಕೆನಾ? ಸ್ಲೋ ಆಗಿ ಹೇಳ್ಬೇಕಾ? ಓಕೆ, ಇಲ್ಲೇ ಬರ್ದ್ಬಿಡ್ತೇನೆ ತಗೊಳ್ರಪ್ಪ. ಆಯ್ತು, ಜಾಗನೇ ಇಲ್ವಲ್ಲ ಇಲ್ಲಿ ಬರೆಯಕ್ಕೆ, ಅದಕ್ಕೋಸ್ಕರ ಅಷ್ಟೆ. ಓಕೆ, I will meet you at 6:30 p.m. ಆಯ್ತಾ? ಎಕ್ಸಾಕ್ಟ್ ಆಗಿ ನಾನು ಟೈಮ್ ಹೇಳದ್ನಾ, ಇಲ್ಲಿ ಅಟ್ ಅನ್ನೋದಕ್ಕೆ ನೀವೇನಾದ್ರೂ ಹಾಕೊಳ್ಳಿ. ಅಟ್ ನೂನ್, ಅಟ್ ಡಿನ್ನರ್ ಟೈಮ್, ಅಟ್ ಬ್ರೇಕ್ಫಾಸ್ಟ್, ಅಟ್ ಡಾನ್, ಅಟ್ ಡಸ್ಕ್, ಆರ್ ಅಟ್ ಸನ್ರೈಸ್,
ಲೈಕ್ ಯಾವ್ದಾದ್ರು ಸ್ಪೆಸಿಫಿಕ್ ಆಗಿರೋ ಟೈಮ್ ಅನ್ನ ನೀವು ಇಲ್ಲಿ ಚೇಂಜ್ ಮಾಡ್ಕೊಳ್ತಾ ಹೋಗಿ. ಅದೇ ರೀತಿ ನೀವು ಈ ಸೆಂಟೆನ್ಸ್ ಅನ್ನು ಚೇಂಜ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ ಅಂತ ಬಂದಾಗ ಲೈಕ್ ವಿ ವಿ ಮೆಟ್ ವಿ ಮೆಟ್ ವಿ ಮೆಟ್ ಇನ್ 1986, ಇನ್ ದ ಇಯರ್ 1986. ಓಕೆ, ನಾವೆಲ್ಲರೂ ಕೂಡ ಮೀಟ್ ಮಾಡಿದ್ದು 1986 ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿ ನಾನು ಯಾಕೆ ವಿ ಹ್ಯಾವ್ ಮೆಟ್ ಅಂತ ಬರಿಬೋದಿತ್ತಲ್ವಾ? ವಿ ಹ್ಯಾವ್ ಮೆಟ್ ಅಂತ ಹೇಳ್ಬಿಟ್ರೆ ನಾವು ಹ್ಯಾವ್ ಅನ್ನ ಯಾವಾಗ ಯೂಸ್ ಮಾಡ್ತೀವಿ? ಓಕೆ, ಬೇಡ, ಟೆನ್ಸ್ ಅನ್ನ ಇಲ್ಲಿ ತರೋದೇ ಬೇಡ, ನಿಮ್ಗೆ ಇನ್ನ ಕನ್ಫ್ಯೂಸ್ ಆಗ್ಬಿಡತ್ತೆ. ಸೊ ವಿ ಮೆಟ್ ಇನ್ ದಿ ಇಯರ್ 1986. ಓಕೆ, ಇಲ್ಲಿ ಇನ್ನನ್ನ ಬಳಸ್ತೆ ಯಾಕೆ ಅಂದ್ರೆ ಇಯರ್ ಅನ್ನ ತಗೊಳ್ತಾ ಇದ್ದೀನಿ. ಆಯ್ತಾ? ವಿ ರೆಡ್ ಅಬೌಟ್ ವಿ ರೆಡ್ ಅಬೌಟ್ ವಿ ರೆಡ್ ಅಬೌಟ್ ಸಮ್ ಏನ್ಷಿಯಂಟ್ ಟೈಮ್ಸ್ ಅಂತ ಇಟ್ಕೊಳ್ಳೋಣ. ಬೇಡ, ವಿ ರೆಡ್ ಅಬೌಟ್ ಬೇಡ, ದಟ್ ಈಸ್ ಅ ಬ್ಯಾಡ್ ಎಕ್ಸಾಂಪಲ್. ಶೇಕ್ಸ್ಪಿಯರ್ ಶೇಕ್ಸ್ಪಿಯರ್ comes Shakespeare comes in the 16th century. ಇನ್ ದಿ 16th century ಅಂದ್ರೆ ಇಲ್ಲಿ ನೀವು ಇನ್ ದ ರಿನೈನ್ಸನ್ಸ್ ಅಂತನಾದ್ರೂ ಹಾಕೋಬಹುದು. ಇನ್ ದಿ ಏನ್ಷಿಯಂಟ್ ಟೈಮ್ ಬೇಡ, 16th century ಅಂದ್ರೆ ಮಾಡರ್ನ್ ಟೈಮ್ಸೇ ಆಗತ್ತೆ. ಇನ್ ದ ಮಾಡರ್ನ್ ಟೈಮ್ಸ್ ಅಂತಾನೂ ಹಾಕೋಬಹುದು. ಅಥವಾ ಎ ಐ ಈಸ್ ರೀಪ್ಲೇಸಿಂಗ್ ಎ ಐ ಈಸ್ ರೀಪ್ಲೇಸಿಂಗ್ ದಿ ಮ್ಯಾನ್ಯುಯಲ್ ಪವರ್ ಇನ್ ದಿ ಮಾಡರ್ನ್ ಏಜ್ ಅಂತ ಕೂಡ ಹಾಕೋಬಹುದು. ಓಕೆ, ಸೊ ನೀವು ಇನ್ನನ್ನ ಯಾವ ರೀತಿ ಬೇಕೋ ಆ ರೀತಿ ಬಳಸ್ಕೊಳ್ಳಿ. ಓಕೆನಾ? ಅಟ್ ಅಂತ ಹೇಳಿದಾಗ ಅಟ್ 6:30 ಇಲ್ಲಿದೆ ಅಲ್ಲ, ಈ ಬಾಕ್ಸ್ ಅಲ್ಲಿ ಇರೋದು ನೀವು ಯಾವ್ದಾದ್ರು ಯೂಸ್ ಮಾಡ್ಕೋಬಹುದು. ಸೊ ಇವತ್ತು ಕ್ಲಾಸ್ ಮುಗಿಯುತ್ತೆ. ನೆಕ್ಸ್ಟ್ ಮಂಡೇಗೆ ಐ ವಿಲ್ ಟೇಕ್ ಕ್ಲಾಸ್ ಐ ವಿಲ್ ಟೇಕ್ ಕ್ಲಾಸ್ ಆನ್ ಮಂಡೇ ಅಟ್ 8 p.m. ಅಲ್ಲ, 9 p.m. ಅಲ್ವಾ? at 9 p.m. in the night. At 8 p.m. in the night. ನೋಡಿ, ಆನ್ ಮಂಡೇ at 9 p.m. in the night. ಮೂರೂ ಬಂತಲ್ವಾ? ಇವಾಗ ಗೊತ್ತಾಗ್ತಾ ಇದೆಯಾ? ಎಸ್, ಶಿ ಕೇಮ್ at 8 o'clock. ಎಸ್, ಕರೆಕ್ಟ್ ಶ್ರುತಿ. ಈಸ್ಟರ್ ಡೇ ಅಂತ ಹೇಳಿದ್ರೆ ಅದೊಂದು ಸ್ಪೆಷಲ್ ದಿನ ಅಷ್ಟೇ. ಓಕೆ, ಫಾರ್ ಎಕ್ಸಾಂಪಲ್ ಈಗ ವಿ ಪ್ರಿಪೇರ್ some sweets. We prepare sweets on Diwali. Or we prepare some khichdi. ಓಕೆ, ಕಿಚಡಿ ಅಲ್ವಾ ನಾವು ಸಂಕ್ರಾಂತಿಗೆ ಯೂಸ್ ಮಾಡಿದ್ ಏನೋ ಪ್ರಿಪೇರ್ ಮಾಡೋದು. ಆನ್ ಸಂಕ್ರಾಂತಿ. ಓಕೆ, ಲೈಕ್ ಇಟ್ಸ್ ಕ್ಲಿಯರ್. ಓಕೆ, ಹಾ, ವಿ ಆರ್ ಲಿಸ್ನಿಂಗ್ ಟು ಆಗತ್ತೆ ಅಲ್ಲಿ. ಅಟ್ ಅಂತ ಬರಲ್ಲ, ಟು ಆಗತ್ತೆ. ಎಸ್, ಅಟ್ ಕರ್ನಾಟಕ ಅಕಾಡೆಮಿ ಇಸ್ ಕರೆಕ್ಟ್, ಬಟ್ ವಿ ಆರ್ ಲಿಸ್ನಿಂಗ್ ಟು ಇಂಗ್ಲಿಷ್ ಕ್ಲಾಸ್ ಅಂತ ಆಗತ್ತೆ. ಅಟ್ ಕನ್ನಡ ಅಕಾಡೆಮಿ. ವೆರಿ ಗುಡ್. ಎಸ್, ವಿ ವಿಲ್ ಜಾಯಿನ್ ಕ್ಲಾಸ್ ಆನ್ ಮಂಡೇ. ವೆರಿ ಗುಡ್. ಲಂಚ್ at 2 p.m. ವೆರಿ ಗುಡ್. Yes, class started at 9 o'clock. I was born in. I was born in. ಯಾವುದಾದ್ರೂ ಇಯರ್. ಓಕೆ, 1990, 2020 ಯಾವುದಾದ್ರೂ ಹಾಕೊಳ್ಳಿ. 24 hours. ಲೈಕ್ ಏನು 24 hours? ಎಲ್ಲಪ್ಪ ಹೊಟ್ಟಾಯ್ತಲ್ಲ. I couldn't find this. Yeah, we will go trip in the month of April. Very good. 24 ಅನ್ನೋದು ಎಲ್ಲಿ ಬಂತು? ಮಾಯ ಆಯ್ತಲ್ಲ ಸಮಥಿಂಗ್. Okay, I'm not able to find this. Okay, let's get into another topic. ಅಥವಾ ನಾನು ಇಡೀ ದಿನ ಪೂರ್ತಿ ಇದೇ ಮಾಡ್ಬೇಕಾಗತ್ತೆ? No.
ಇನ್ ಭುವನೇಶ್ವರ್. ದೊಡ್ಡ ಸಿಟಿ ಅಂತ ಆದಾಗ ಇನ್ ಭುವನೇಶ್ವರ್ ಆಗತ್ತೆ. ಓಕೆ. ಸೊ 24 ಅವರ್ಸ್ ಇದ್ರೆ ಆನ್ ಬಳಸ್ಬೇಕು ಅಲ್ವಾ ಮ್ಯಾಮ್? 24 ಅವರ್ಸ್ ಅಂದ್ರೆ ನೀವು ಯಾವ್ದಕ್ಕೆ ಹೇಳ್ತಾ ಇರ್ತೀರಾ ಶಿಲ್ಪಾ? 24 ಅವರ್ಸ್ ಅನ್ನೋದು ಸ್ಪೆಸಿಫಿಕ್ ಆಗಿ ಡೇ, ಲೈಕ್ ಆನ್ ಮಂಡೇ, ಆನ್ ಟ್ಯೂಸ್ಡೇ, ಆನ್ ಥರ್ಸ್ಡೇ, ಆನ್ ದೀಪಾವಳಿ. ಎಸ್. ಸಿ, ಪ್ಲೇಸ್ ಇಸ್ ಡಿಫ್ರೆಂಟ್. ಆನ್ ದ ಚೇರ್ ಅಂದ್ರೆ, ಚೇರ್ ಅಂದ್ರೆ ಏನು? ಪ್ಲೇಸ್ ಅಲ್ವಾ? ಟೈಮ್ಗೂ ಪ್ಲೇಸ್ಗೂ ವ್ಯತ್ಯಾಸ ಗೊತ್ತಿರ್ಬೇಕಲ್ವಾ ನಮಗೆ? ಓಕೆ, ಲೆಟ್ಸ್ ಗೆಟ್ ಬ್ಯಾಕ್ ಟು ಅನದರ್ ಟಾಪಿಕ್. ಇಲ್ಲಾದ್ರೆ ಇದೇ ನಾವು ಸುತ್ಕೊಂಡು ಇಲ್ಲೇ ಇರ್ಬೇಕಾಗತ್ತೆ. ಎಸ್. ನೆಕ್ಸ್ಟ್. ಪ್ಲೀಸ್ ಕೋಆಪರೇಟ್ ವಿತ್ ಮೀ. ತುಂಬಾ ಅರ್ಥ ಆಗಿಲ್ಲ ಅಂತಂದಾಗ ಪ್ಲೀಸ್ ಆಸ್ಕ್ ದಿ ಡೌಟ್ಸ್. ಅದರ್ವೈಸ್ ನಾನು ಎರಡೆರಡು ಎಕ್ಸಾಂಪಲ್ಸ್ ಕೊಡ್ತಿದ್ದೀನಿ ಅಂದಾಗ ಬರ್ಕೊಳಕ್ಕೆ ಟ್ರೈ ಮಾಡಿ. ಫಾರ್ ದ ಫಸ್ಟ್ ಟೈಮ್ ನೋ ಬಡಿ ಈಸ್ ವಿಲ್ ಅಂಡರ್ಸ್ಟ್ಯಾಂಡ್. ನೋ ಬಡಿ ಈಸ್ ಪರ್ಫೆಕ್ಟ್. ಆಯ್ತಾ? ನಾವ್ ಅದೇ ಎಕ್ಸಾಂಪಲ್ಸ್ ನ ಇಟ್ಕೊಂಡು ಇನ್ನೊಂದೆರಡು ಎಕ್ಸಾಂಪಲ್ಸ್ ನ ಬರ್ದಾಗ ಮೇಡಮ್ ಯಾವ ಒಂದು ಲಾಜಿಕಲ್ಲಿ ಹೇಳ್ತಿದ್ದಾರೆ ಅನ್ನೋದು ನಿಮ್ಗೆ ಅರ್ಥ ಆಗತ್ತೆ. ಓಕೆ, ಫೈನ್. ನೆಕ್ಸ್ಟ್ ಈಗ ಪ್ರಿಪೋಸಿಷನ್ಸ್ ಆಫ್ ಪ್ಲೇಸ್. ಪ್ಲೇಸ್ ಅಂತ ಬಂದಾಗ ಯಾವ ರೀತಿ ಹೇಳೋದು? ಸಿ ಫಾರ್ ಎಕ್ಸಾಂಪಲ್, ಇನ್, ಆನ್, ಅಟ್. ಇಲ್ಲೂ ಕೂಡ ನಾವು ಇನ್, ಆನ್, ಅಟ್ ಅನ್ನ ಬಳಸ್ತೀವಿ. ಯಾವ ರೀತಿ? ಫಾರ್ ಎಕ್ಸಾಂಪಲ್, ಯಾವ್ದಾದ್ರು ಚಿಕ್ಕದಾದಂತ ವೆಹಿಕಲ್ ಒಳಗಡೆ ನಾವು ಹತ್ತು ಕೂರ್ತಾ ಇದೀವಿ, ಅಲ್ಲಿ ಮಲ್ಕೊಳಕ್ಕೆ ತುಂಬಾ ವಿಶಾಲವಾಗಿ ನಾವು ಮಲ್ಕೊಂಡು ಓಡಾಡಕ್ಕೆಲ್ಲ ಜಾಗ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ನಾವೇನ್ ಮಾಡ್ತೀವಿ? ಇನ್ ಅನ್ನ ಬಳಸ್ತೀವಿ. ಯಾಕೆಂದ್ರೆ ದಟ್ ಈಸ್ ಎನ್ಕ್ಲೋಸ್ಡ್ ಏರಿಯಾ, ಓನ್ಲಿ ವಿ ಕ್ಯಾನ್ ಗೆಟ್ ಆನ್ ಅಂಡ್ ವಿ ಕ್ಯಾನ್ ಸಿಟ್. ಓಕೆ, ನಾವು ಅದ್ರೊಳಗಡೆ ಹತ್ತಿ ಕೂರ್ಬಹುದು ಅಷ್ಟೇ. ಕಾರಲ್ಲಿ ಮಲ್ಕೋಬಹುದಲ್ವಾ ಅಂತ ನೀವ್ ಹೇಳ್ಬಹುದು, ಆದ್ರೆ ಮಲ್ಕೊಂಡ್ರೆ ನೀವು ತುಂಬಾ ಫ್ರೀ ಆಗಿ ಮಲ್ಕೊಂಡು ಆರಾಮಾಗಿರ್ಬೋದು ಅನ್ನೋ, ದಟ್ ಈಸ್ ಎ ಕಂಜೆಸ್ಟೆಡ್ ಪ್ಲೇಸ್. ಓಕೆನಾ? ಅಂದ್ರೆ ತುಂಬಾ ಇಕ್ಕಟ್ಟಾದಂತ ಪ್ರದೇಶ ಆಗಿರತ್ತೆ. ಸೊ ಯಾವ್ದೆಲ್ಲ ವೆಹಿಕಲ್ಸ್ ನೀವು ಹತ್ತಿ ಕೂರ್ಬಹುದು ಅದಕ್ಕೆ. ಅಂದ್ರೆ ಬೈಕ್ ಅಂತ ಹೇಳಿದಾಗ ಅದು ಎನ್ಕ್ಲೋಸ್ಡ್ ಅಲ್ಲ, ಅದು ಬೈಕ್ ಸುತ್ತು ಯಾವುದೇ ಒಂದು ಇದರಿಂದ ರೂಫ್ ಇಂದ ಸುತ್ತುವರೆದಿರಲ್ಲ. ಅದಕ್ಕೆ ನಾವು ಬೈಕ್ಗೆ ಮಾತ್ರ ಆನ್ ಅಂತ ಹೇಳ್ತೀವಿ. ಸಿಟ್ ಆನ್ ದ ಬೈಕ್, ಐ ಆಮ್ ರೈಡಿಂಗ್ ಆನ್ ಬೈಕ್. ಓಕೆ, ಬೈಕ್ ಇಸ್ ಡಿಫ್ರೆಂಟ್. ಆದ್ರೆ ಸುತ್ತುವರೆದಿರುವಂತ ಒಂದು ರೂಫ್ ಇರುವಂತ ಯಾವುದೇ ವೆಹಿಕಲ್ ಆಗಿದ್ರೆ ನೀವು ಹತ್ತು ಕೂರ್ತಾ ಇದ್ದೀರಾ ಅಂದಾಗ ಅಲ್ಲಿ ನಾವು ಇನ್ ಅನ್ನ ಬಳಸ್ತೀವಿ. ಅದೇ ತುಂಬಾ ಸ್ವಲ್ಪ ವಿಶಾಲವಾದ ಪ್ರದೇಶ ಇದೆ, ಪ್ರದೇಶ ಅಂತಂದ್ರೆ ಜಾಗ ಇದೆ, ಅಲ್ಲಿ ನೀವು ಓಡಾಡಬಹುದು ಅಥವಾ ಮಲ್ಕೋಬಹುದು, ಬೇರೆಲ್ಲ ಏನೇನೋ ಕೆಲಸಗಳನ್ನ ಮಾಡಬಹುದು ಅಂತ ಆದಾಗ ಅಲ್ಲಿ ನಾವೇನ್ ಮಾಡ್ತೀವಿ? ಆನ್ ಅನ್ನ ಬಳಸ್ತೀವಿ. ಓಕೆ, ವೆಹಿಕಲ್ಸ್ ಅಂತ ಬಂದಾಗ ಎಸ್ಪೆಷಲಿ. ಐ ಆಮ್ ಟ್ರಾವೆಲಿಂಗ್ ಇನ್ ಎ ಕಾರ್. ಓಕೆ, ಪ್ಲೀಸ್ ಗೆಟ್ ಇನ್ ಎ ಕಾರ್. ಓಕೆನಾ? ಅಂದ್ರೆ ಕಾರ್ ಒಳಗಡೆ ಹತ್ತು, ಗೆಟ್ ಇನ್ ಎ ಕಾರ್. ಐ ಆಮ್ ಟ್ರಾವೆಲಿಂಗ್ ಇನ್ ಅ ಕಾರ್. ಇನ್ ಅ ಕಾರ್. ಓಕೆ, ಸೊ ಇಲ್ಲೇನಾಯ್ತು? ಕಾರ್ ಒಳಗಡೆ ನಾನು ಇವಾಗ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಸೊ ಇನ್ ಎ ಟ್ರೈಸಿಕಲ್ ಅಂದ್ರೆ ಆಟೋಗೆ ನಾವು ಟ್ರೈಸಿಕಲ್ ಅಂತ ಹೇಳ್ತೀವಿ. ಸೊ ಅದು ಕೂಡ ಕಾರ್ ರೀತಿನೇ ಇದೆ ಅಲ್ವಾ? ಇನ್ ಎ ಟ್ರೈಸಿಕಲ್, ಇನ್ ಎ ಟ್ಯಾಕ್ಸಿ, ಇನ್ ಎ ಬೋಟ್. ಬೋಟ್ ಕೂಡ ತುಂಬಾ ಚಿಕ್ಕದಾದಂಥದ್ದು. ಸೊ ಅದಕ್ಕೋಸ್ಕರ ನಾವು ಅದನ್ನು ಕೂಡ ಇನ್ ಎ ಬೋಟ್ ಅಂತ ಹೇಳ್ತೀವಿ. ಅದೇ ಟ್ರೈನ್ ಅಂತ ಹೇಳಿದ್ರೆ ಎಷ್ಟೊಂದು ವಿಶಾಲವಾಗಿ ಇರತ್ತೆ ಅಲ್ವಾ? ಸೊ ಐ ಆಮ್ ಟ್ರಾವೆಲಿಂಗ್ ಆನ್ ಎ ಟ್ರೈನ್. ಆನ್ ಅ ಟ್ರೈನ್. ಓಕೆ, ಸೊ ಯಾವ್ದ್ರಲ್ಲಿ ಬರ್ತಾ ಇದೀಯಪ್ಪ ನೀನು? ಐ ಆಮ್ ಟ್ರಾವೆಲಿಂಗ್ ಆನ್ ಅ ಟ್ರೈನ್. ಐ ಆಮ್ ನೌ. ನೌ. ನೌ ಶಿ ಈಸ್ ಆನ್ ಟ್ರೈನ್. ಶಿ ಈಸ್ ಆನ್ ಟ್ರೈನ್. ನೌ ಶಿ ಈಸ್ ಆನ್ ಟ್ರೈನ್. ಓಕೆ, ಸೊ ಅದೇ ರೀತಿಯಾಗಿ ಆನ್ ಅ ಶಿಪ್ ಆಗಿರ್ಬೋದು. ಐ ಆಮ್ ಇನ್ಸೈಡ್ ದ ಶಿಪ್ ಈಸ್ ಡಿಫ್ರೆಂಟ್. ಓಕೆ, ಕಂಟೆಕ್ಸ್ಟ್ ಅನ್ನ ನೋಡ್ಕೋಬೇಕು, ಸಂದರ್ಭ ಏನಿದೆ. ನೀನು ಯಾವ್ದ್ರ ಮೂಲಕ ಟ್ರಾವೆಲ್ ಮಾಡ್ತಾ ಇದೀಯಾ? ಐ ಆಮ್ ಆನ್ ಅ ಶಿಪ್. ವೇರ್ ಆರ್ ಯು? ಐ ಆಮ್ ಇನ್ಸೈಡ್ ದ ಶಿಪ್. ಓಕೆ, ಐ ಆಮ್ ಇನ್ಸೈಡ್ ದ ಶಿಪ್ ಅಂದ್ರೆ ಶಿಪ್ ಅಲ್ಲಿ ರೂಮ್ಸ್ ಇರತ್ತೆ, ಹೌಸ್ ಇರುತ್ತೆ. ಸೊ ವೆನ್ ಯು ಆರ್ ರೆಫರಿಂಗ್ ಟು ಸಮ್ ಎನ್ಕ್ಲೋಸ್ಡ್ ಏರಿಯಾ, ಫಾರ್ ಎಕ್ಸಾಂಪಲ್ ಐ ಆಮ್ ಇನ್ ದಿಸ್ ರೂಮ್. ಆಯ್ತಾ? ಸೊ ರೂಮ್ 4 ಕಡೆ ಗೋಡೆಗಳು ಇದೆ. ಸೊ ಹಾಗಾಗಿ ನಾನು ಗೋಡೆಯ ಮಧ್ಯ ಕೂತ್ಕೊಂಡು ನಿಮ್ಗೆ ಪಾಠ ಮಾಡ್ತಾ ಇದ್ದೀನಿ. ಐ ಆಮ್ ಇನ್ಸೈಡ್ ದಿಸ್ ಹೌಸ್ ಬಿಲ್ಡಿಂಗ್. ಅದೇ ರೀತಿಯಾಗಿ ವೇರ್ ಆರ್ ಯು? ಐ ಆಮ್ ಇನ್ಸೈಡ್ ದಿ ಶಿಪ್. ಸೊ ಮೀನ್ಸ್ ಆಫ್ ಟ್ರಾವೆಲಿಂಗ್ ಅಂದ್ರೆ ನೀವು ಯಾವ್ದ್ರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ? ಐ ಆಮ್ ಆನ್ ಎ ಶಿಪ್. ಓಕೆ, ಸೊ ಅದ್ ಎರಡರ ವ್ಯತ್ಯಾಸ ನಿಮ್ಗೆ ಗೊತ್ತಿರ್ಬೇಕು. ಆನ್ ಅ ಬಸ್,
ಆನ್ ಎ ಪ್ಲೇನ್. ಸೊ ಅದೇ ರೀತಿಯಾಗಿ ನೀವು ಈ ಸೆಂಟೆನ್ಸ್ ಅನ್ನ ಚೇಂಜ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಸೊ ಪ್ಲೇಸ್ ಅಂತ ಬಂದಾಗ ಎಕ್ಸಾಕ್ಟ್ ಆಗಿ ನಾವು ಲೊಕೇಶನ್ ಅನ್ನ ಹೇಳ್ತಾ ಇದೀವಿ ಅಂತ ಹೇಳಿದಾಗ ಐ ಆಮ್ ಅಟ್ ಹೋಮ್, ನಾನು ಮನೆ ಹತ್ರ ಇದ್ದೀನಿ, ನಾನು ಕಾಲೇಜ್ ಹತ್ರ ಇದ್ದೀನಿ, ನಾನು ಕ್ಯಾಂಪಸ್ ಅಲ್ಲಿ ಇದ್ದೀನಿ, ಅಥವಾ ನಾನು ಯಾವುದೋ ಒಂದು ಬಸ್ ಸ್ಟಾಪ್ ಹತ್ರ ಇದ್ದೀನಿ, ಅಥವಾ ಯಾವುದೋ ಒಂದು ಲೊಕೇಶನ್ ಎಕ್ಸಾಕ್ಟ್ ಆಗಿ ಹೇಳ್ತಿದ್ದೀರಾ ಅಂತ ಹೇಳಿದಾಗ ನಾನು ಪಾರ್ಲಿಮೆಂಟ್ ಹತ್ರ ಇದ್ದೀನಿ ಆಯ್ತಾ, ಪ್ಯಾಲೇಸ್ ಹತ್ರ ಇದ್ದೀನಿ, ಅವಾಗ ನೀವೇನ್ ಮಾಡ್ತೀರಾ, ಅಟ್ ಅಂತ ಬಳಸ್ತೀರಾ. ಅಟ್ ಹೋಮ್, ಅಟ್ ಪ್ಯಾಲೇಸ್, ಅಟ್ ಕ್ಯಾಂಪಸ್, ಅಟ್ ಕಾಲೇಜ್. ಸೊ ಐ ಸ್ಟಡಿಡ್ ಮೈ ಡಿಗ್ರಿ ಅಟ್ ಮೈಸೂರು ಯೂನಿವರ್ಸಿಟಿ, ಮಾನಸ ಗಂಗೋತ್ರಿ. ಈ ರೀತಿಯಾಗಿ ಅಟ್ ಅಂತ ಯೂಸ್ ಮಾಡ್ತೀವಿ. ಸೊ ಅದೇ ಅಟ್ ದಿ ಆಫೀಸ್, ಅಟ್ ದಿ ಸ್ಕೂಲ್, ಅಟ್ ದಿ ಹಾಸ್ಪಿಟಲ್ ಅಂತ ಹೇಳ್ತೀವಿ. ಸೊ ಈಗ ಫಾರ್ ಎಕ್ಸಾಂಪಲ್, ಈಗ ಯಾರೋ ಒಬ್ರು ಹೇಳಿದ್ರು ನೀನ್ ಎಲ್ಲಿ ಹುಟ್ಟಿದ್ದು ಅಂತ ಹೇಳ್ತಾ, ಲೈಕ್ ವಿವೇಕಾನಂದ ಅವರು ಎಲ್ಲಿ ಹುಟ್ಟಿದ್ದು ಅಂತ ಭುವನೇಶ್ವರದಲ್ಲಿ. ಸೊ ನೀವ್ ಯಾವಾಗ ದೊಡ್ಡ ಸಿಟಿಯನ್ನ ರೆಫರ್ ಮಾಡ್ತಾ ಇರ್ತೀರೋ ಅಲ್ಲಿ ನೀವೇನ್ ಮಾಡ್ತೀರಾ, ಏನೋ ಐ ವಾಸ್ ಬಾರ್ನ್ ಇನ್ ಮೈಸೂರ್. ಓಕೆ, ಇನ್ ದ ಸಿಟಿ ಮೈಸೂರ್. ಸೊ ಎಕ್ಸಾಕ್ಟ್ ಆಗಿ ನೀವು ಎಲ್ಲಿ ಇದೆಯಾ ಅಂತ ಕೇಳಿದಾಗ, ಸೊ ಐ ಲಿವ್ ಇನ್ ಮೈಸೂರ್. ಓಕೆ, ಐ ಲಿವ್ ಇನ್ ಮೈಸೂರ್, ಇನ್ ಮೈಸೂರ್. ಓಕೆ, ಸೊ ಇದೇನಾಯ್ತು, ದೊಡ್ಡದಾದಂತ ಸಿಟಿ ಆಯ್ತು. ಅದೇ ಸ್ಪೆಸಿಫಿಕ್ ಆಗಿ ನಾನೇನ್ ಮಾಡ್ತಾ ಇದ್ದೀನಿ, ಆನ್ ದಿ ಸ್ಟ್ರೀಟ್. ಓಕೆ, ಅವೆನ್ಯೂ ಸ್ಟ್ರೀಟ್, ಆನ್ ಆನ್ ದಿ ಅವೆನ್ಯೂ ಸ್ಟ್ರೀಟ್. ಆನ್ ದಿ ಬರಲ್ಲ, ಆನ್ ಅವೆನ್ಯೂ ಸ್ಟ್ರೀಟ್. ಓಕೆ, ಅಟ್ ರೈಲ್ವೆ ಸ್ಟೇಷನ್. ನಮ್ಮ ಮನೆ ಎಲ್ಲಿದೆ, ಅಟ್ ರೈಲ್ವೆ ಸ್ಟೇಷನ್ ಅಂದ್ರೆ ನಿಯರ್ ಬೈ ರೈಲ್ವೆ ಸ್ಟೇಷನ್ ಅಂತ. ಐ ಆಮ್ ಅಟ್ ಹೋಮ್, ಐ ಆಮ್ ಇನ್ ಮೈಸೂರ್, ಐ ಆಮ್ ಇನ್ ಡೆಲ್ಲಿ, ಶಿ ವರ್ಕ್ಸ್ ಇನ್ ಲಂಡನ್. ಆಯ್ತಾ, ಸೊ ಅವಳು ಲಂಡನ್ ಅಲ್ಲಿ ವರ್ಕ್ ಮಾಡ್ತಿದ್ದಾಳೆ. ನಾವು ಕರೆಕ್ಟ್ ಆಗಿ ಅಟ್ ಪಾರ್ಲಿಮೆಂಟ್ ಅಲ್ಲಿ ವರ್ಕ್ ಮಾಡ್ತಿದ್ದಾಳ? ನೋ, ವಿ ಆರ್ ನಾಟ್ ರೆಫರಿಂಗ್ ಟು ಸಮ್ ಸ್ಪೆಸಿಫಿಕ್ ಪ್ಲೇಸ್. ಸೊ ತುಂಬಾ ತೀರಾ ಸ್ಪೆಸಿಫಿಕ್ ಪ್ಲೇಸ್ ಅನ್ನ ನಾವು ಹೇಳ್ತಾ ಇಲ್ಲ. ಲಂಡನ್ ಅಲ್ಲಿ ವರ್ಕ್ ಮಾಡ್ತಿದ್ದಾಳೆ, ಅವಳು ಎಲ್ಲಾದ್ರೂ ಇರ್ಬೋದು ಲಂಡನ್ ಅಲ್ಲಿ. ಸಿಟಿ, ಐ ಆಮ್ ಇನ್ ಇಂಡಿಯಾ, ಐ ಆಮ್ ಫ್ರಮ್ ಇಂಡಿಯಾ. ಸೊ ನಾನು ಇಂಡಿಯಾದಿಂದ ಬಂದಿದ್ದೀನಿ, ದಟ್ ಈಸ್ ಡಿಫ್ರೆಂಟ್. ಐ ಆಮ್ ಫ್ರಮ್ ಇಂಡಿಯಾ, ಐ ಆಮ್ ಇನ್ ಇಂಡಿಯಾ. ನಾನು ಇಡೀ ಇಂಡಿಯಾದಲ್ಲಿ ಎಲ್ಲಾದ್ರೂ ಇರ್ಬೋದು, ಕರ್ನಾಟಕದಲ್ಲಾದ್ರೂ ಇರ್ಬೋದು, ಮೈಸೂರಲ್ಲಾದ್ರೂ ಇರ್ಬೋದು, ಧಾರವಾಡದಲ್ಲೂ ಎಲ್ಲಾದ್ರೂ ಇರ್ಬೋದು. ಇನ್ ಅಂತ ಆಗತ್ತೆ. ಓಕೆ, ಗೊತ್ತಾಗ್ತಿದ್ಯಲ್ವಾ? ಸ್ಪೆಸಿಫಿಕ್ ಆಗಿರುವಂತ ಪ್ಲೇಸಿಗೂ at the corner, at this, at the hotel, at parlor. So where are you? I am at the parlor. Okay, so ಈ ರೀತಿಯಾಗಿ ಸ್ಪೆಸಿಫಿಕ್ ಆಗಿ ಹೇಳಿದಾಗ ನಾವು ಅಟ್ಟನ್ನ ಬಳಸಿದ್ರೆ, ಆನ್ ಅಂತ ಹೇಳ್ಬೇಕಾದಾಗ ಈ ರೀತಿಯಾಗಿ ವೆಹಿಕಲ್ಸ್ ಎಸ್ಪೆಷಲಿ ಅಂತ ಬಂದಾಗ ವೆಹಿಕಲ್ಸ್ ರೆಫರೆನ್ಸ್ಗೆ ನೀವು ಈ ರೀತಿಯಾಗಿ ತಿಳ್ಕೊಬೇಕಾಗುತ್ತೆ. ಓಕೆ, ಸೊ ಅಟ್ ದಿ ಹಾಸ್ಪಿಟಲ್, ಅಟ್ ಸ್ಕೂಲ್, ಅಟ್ ದಿ ಆಫೀಸ್, ಸಮಥಿಂಗ್ ಲೈಕ್ ದಿಸ್. ಓಕೆ, ನಾವೀಗ ಮೂವ್ಮೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಐ ಹೋಪ್ ಯು ಅಂಡರ್ಸ್ಟುಡ್. ಐ ವಿಲ್ ಗಿವ್ ಯು ಓನ್ಲಿ 1 minute ಟು ಕ್ಲಿಯರ್ ಯುವರ್ ಡೌಟ್ಸ್. ಓಕೆ, ನೆನ್ಪಿಟ್ಕೋಬೇಕು ನೀವು. ನಾವು ವಿ ಆರ್ ಟಾಕಿಂಗ್ ಅಬೌಟ್ ಸ್ಪೆಸಿಫಿಕಲಿ ಪ್ರಿಪೋಸಿಷನ್ಸ್ ಆಫ್ ಟೈಮ್. ದೇರ್ ಆಲ್ಸೋ ವಿ ಆರ್ ಯೂಸಿಂಗ್ ಇನ್, at, on. Then we come to prepositions of place. Okay, then it is prepositions of movement. Movement is means move ಆಗ್ತಿದೆ ಅಂತ ಅರ್ಥ. Okay, yes, let's get back to another work. ಝೂಮ್ ಮಾಡ್ಬೇಕಾ? ನನಗೆ ಕಾಣಿಸ್ತಾ ಇಲ್ಲ. ಐ ವಿಲ್ ಎಕ್ಸ್ಪ್ಲೈನ್. ಓಕೆ, ಸೊ ಇವಾಗ ಮೂವ್ಮೆಂಟ್ ಅನ್ನ ತಿಳ್ಕೊಳ್ಳೋಣ. ಇಲ್ಲೊಂದು ಡಾಗ್ ಇದೆ, ವೆರೈಟೀಸ್ ಆಫ್ ಡಾಗ್ಸ್ ಇದೆ. ಜಸ್ಟ್ ಡಾಗ್ ಅಂತ ಇಟ್ಕೊಳ್ಳೋಣ. ಇವಾಗ ನೋಡಿ, ಡಾಗ್ ಎಲ್ಲೆಲ್ಲಿದೆ ಅಂತ ನೋಡೋಣ. ಡಾಗ್ ಈಸ್ ಇನ್ ದಿ ಬಾಕ್ಸ್. ಓಕೆ, ವೇರ್ ಈಸ್ ದ ಡಾಗ್? ಡಾಗ್ ಈಸ್ ಇನ್ಸೈಡ್ ದ ಬಾಕ್ಸ್, ಇನ್ ದ ಬಾಕ್ಸ್. ಓಕೆ, ಇನ್ ದ ಬಾಕ್ಸ್. ಇದೇ ರೀತಿ ನಾನು ಹೇಳ್ತಾ ಇದ್ದಂಗೆ ನೀವು ಟ್ರೈ ಟು ರೈಟ್ ಇಟ್ ಡೌನ್. ಓಕೆ, ಬರ್ಕೊಳ್ಳೋಕೆ ಟ್ರೈ ಮಾಡಿ. ಅಂಡ್ ನಾನು ಈ PDF ಅನ್ನ ಕಳಿಸ್ತೀನಿ, ಅದ್ರಲ್ಲಿ ಪಿಕ್ಚರ್ ಇರುತ್ತೆ, ನಿಮ್ಗೆ ಅರ್ಥ ಆಗತ್ತೆ. ನಾನು ಹೇಳಿರೋದು ನಿಮ್ಗೆ ನೆನಪಾಗತ್ತೆ. ನೌ ಡಾಗ್ ಈಸ್ ಇನ್ ಫ್ರಂಟ್ ಆಫ್ ದ ಬಾಕ್ಸ್.
ಓಕೆ, ಡಾಗ್ ಈಸ್, ಬರ್ಕೊಳ್ಳಿ, ನಾನು ಬರಿತಾ ಹೋದ್ರೆ ಟೈಮ್ ಹಿಡಿಯುತ್ತೆ. ಡಾಗ್ ಈಸ್ ಇನ್ ಫ್ರಂಟ್ ಆಫ್ ದ ಬಾಕ್ಸ್. ಡಾಗ್ ಈಸ್ ಇನ್ ಫ್ರಂಟ್ ಆಫ್ ದ ಬಾಕ್ಸ್ ಅಂದ್ರೆ ಆ ಡಾಗ್ ಏನ್ ಮಾಡ್ತಾ ಇದೆ, ನಾಯಿ ಬಾಕ್ಸ್ ನ ಮುಂದೆಗಡೆ ಇದೆ. ಓಕೆ, ಐ ಆಮ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ದಿ ಗ್ರೀನ್ ಸ್ಕ್ರೀನ್. ಓಕೆ, ಈ ಗ್ರೀನ್ ಸ್ಕ್ರೀನ್ ಮುಂದೆಗಡೆ ನಾನು ಕೂತ್ಕೊಂಡಿದ್ದೀನಿ. ಜಸ್ಟ್ ಲೈಕ್ ದಟ್, ಡಾಗ್ ಈಸ್ ಇನ್ ಫ್ರಂಟ್ ಆಫ್ ದ ಬಾಕ್ಸ್. ಬಿಹೈಂಡ್ ಅಂದ್ರೆ ನನ್ನ ಹಿಂದೆಗಡೆ. ನಾನೇನ್ ಮಾಡ್ತಾ ಇದ್ದೀನಿ, ದ ಗ್ರೀನ್ ಸ್ಕ್ರೀನ್ ಈಸ್ ಬಿಹೈಂಡ್ ಮೀ, ನನ್ನ ಹಿಂದೆಗಡೆ ಇದೆ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ದ ಲ್ಯಾಪ್ಟಾಪ್ ಈಸ್ ಇನ್ ಫ್ರಂಟ್ ಆಫ್ ಮೀ. ಓಕೆ, ನನ್ನ ಮುಂದೆಗಡೆ, ಮುಂದೆ ಅಂತ ಹೇಳ್ಬೇಕಾದಾಗ ಇನ್ ಫ್ರಂಟ್ ಆಫ್ ಅಂತ ಹೇಳ್ತೀವಿ. ಅದೇ ರೀತಿ ಬಿಟ್ವೀನ್, ಬಿಟ್ವೀನ್ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಲ್ವಾ, ಎರಡು ವಸ್ತುಗಳ ಮಧ್ಯ ಇರಬೇಕಾದ್ರೆ ನಾವೇನ್ ಮಾಡ್ತೀವಿ, ಬಿಟ್ವೀನ್ ಅನ್ನ ಹೇಳ್ತೀವಿ. ಓಕೆ, ಬಿಟ್ವೀನ್. ಡಾಗ್ ಈಸ್ ಸಿಟ್ಟಿಂಗ್ ಬಿಟ್ವೀನ್ ದ ಬಾಕ್ಸಸ್. ಡಾಗ್ ಈಸ್ ಸಿಟ್ಟಿಂಗ್ ಬಿಟ್ವೀನ್ ದ ಬಾಕ್ಸಸ್. ಡಾಗ್ ಈಸ್ ಔಟ್ಸೈಡ್ ದ ಬಾಕ್ಸ್, ಅದು ಬಾಕ್ಸ್ ನ ಹೊರಗಡೆ ಇದೆ. ಡಾಗ್ ಈಸ್ ಸಿಟ್ಟಿಂಗ್ ಔಟ್ಸೈಡ್ ದ ಬಾಕ್ಸ್. ಡಾಗ್ ಈಸ್ ಸಿಟ್ಟಿಂಗ್ ಔಟ್ಸೈಡ್ ದ ಬಾಕ್ಸ್. ಓಕೆ, ಈಗ ನಾವೇನ್ ಮಾಡ್ತಾ ಇದೀವಿ, ಅದು ಇನ್ಸೈಡ್ ಪೂರ್ತಿಯಾಗಿ ನಾಲ್ಕು ಕಡೆಯಿಂದನೂ ಓಕೆ ಬಚ್ಚಿಟ್ಕೊಬಿಡೋಣ ಅಂತ ಏನ್ ಮಾಡ್ತಾ ಇದೆ, ಬಾಕ್ಸ್ ಒಳಗಡೆ ಹೋಗ್ತಾ ಇದೆ. ಡಾಗ್ ಈಸ್ ಇನ್ಸೈಡ್ ದ ಬಾಕ್ಸ್. ಇನ್ಸೈಡ್ ದ ಬಾಕ್ಸ್. ಸೊ ನೋಡಿ, ಇದೆಲ್ಲಾ ಕಡೆಯಿಂದನೂ ಈಗ ಕವರ್ ಆಗ್ತಾ ಇದೆ. ಇನ್ಸೈಡ್, ಪೂರ್ತಿಯಾಗಿ ಇನ್ಸೈಡ್ ಆಗ್ತಾ ಇದೆ. ಸೊ ಇಲ್ಲಿ ಏನ್ ಮಾಡ್ತಾ ಇದೀವಿ ನಾವು, ಒಳಗಡೆ. ಓಕೆ, ಸೊ ನಾವೀಗ ಏನ್ ಮಾಡಿದೀವಿ, ವಾಟರ್ ಈಸ್ ಇನ್ಸೈಡ್ ಇನ್ ದ ಗ್ಲಾಸ್. ಓಕೆ, ವಾಟರ್ ಈಸ್ ಇನ್ ದ ಗ್ಲಾಸ್. ಅದೇ ಫಾರ್ ಎಕ್ಸಾಂಪಲ್, ಇದು ಇವಾಗ ಪೂರ್ತಿಯಾಗಿ ಕ್ಲೋಸ್ ಆಗಿದೆ ಅಂತ ಇಟ್ಕೊಳ್ಳೋಣ. ಪೂರ್ತಿಯಾಗಿ ಕ್ಲೋಸ್ ಆಗಿದೆ. ವಾಟರ್ ಈಸ್ ಇನ್ಸೈಡ್ ದಿಸ್ ಗ್ಲಾಸ್. ಅರ್ಥ ಆಗ್ತಿದ್ಯಾ ವ್ಯತ್ಯಾಸ? ಇನ್ ದ ಗ್ಲಾಸ್ ದೇರ್ ಇಸ್ ನೋ ಲಿಡ್ ಆನ್ ದಿ ಗ್ಲಾಸ್, ಅದು ಪೂರ್ತಿಯಾಗಿ ಮುಚ್ಚಲ್ಪಟ್ಟಿಲ್ಲ. ಇನ್ ದ ಗ್ಲಾಸ್. ಓಕೆ, ಇನ್ಸೈಡ್ ದ ಗ್ಲಾಸ್. ಅರ್ಥ ಆಗ್ತಾ ಇದೆಯಾ? ಐ ಹೋಪ್ ಯು ಅಂಡರ್ಸ್ಟುಡ್. ಅದೇ ರೀತಿಯಾಗಿ ಪೂರ್ತಿಯಾಗಿ ಕವರ್ ಆಗ್ತಾ ಇದೆ. ನಮ್ಗೆ ನಾಯಿ ಕಾಣಿಸ್ಲಿ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಎತ್ತಿದ್ದಾರೆ, ಬಟ್ ಪೂರ್ತಿಯಾಗಿ ಕವರ್ ಆದಾಗ ದಟ್ ಡಾಗ್ ಈಸ್ ಇನ್ಸೈಡ್ ದ ಬಾಕ್ಸ್. ಬಿಹೈಂಡ್, ಜಸ್ಟ್ ಲೈಕ್ ದ ಗ್ರೀನ್ ಸ್ಕ್ರೀನ್. ಸೊ ಡಾಗ್ ಈಸ್ ಬಿಹೈಂಡ್ ದ ಬಾಕ್ಸ್, ಅದರ ಹಿಂದೆಗಡೆ ಇದೆ. ಔಟ್ ಆಫ್, ಓಕೆ, ಇಟ್ ಈಸ್ ಜಂಪಿಂಗ್ ಔಟ್ ಆಫ್ ದ ಬಾಕ್ಸ್. ನೋಡಿ ಅಲ್ಲಿ ಮಾರ್ಕ್ ಇದೆ, ಈ ಮೂವ್ಮೆಂಟ್ ಅನ್ನ ತೋರಿಸ್ತಾ ಇದ್ದಾರೆ. ಓಕೆ, ಡಾಗ್ ಈಸ್ ಜಂಪಿಂಗ್ ಔಟ್ ಆಫ್ ದ ಬಾಕ್ಸ್. ಅದು ಔಟ್ ಆಫ್ ದ ಬಾಕ್ಸ್ ಅಂದ್ರೆ ಮೂವ್ಮೆಂಟ್ ಈಸ್ ದರ್, ನೆಗಿತಾ ಇದೆ, ಹೊರಗಡೆಗೆ ಬರ್ತಾ ಇದೆ, ಔಟ್ ಆಫ್ ದ ಬಾಕ್ಸ್. ಡಾಗ್ ಈಸ್ ಜಂಪಿಂಗ್ ಅಕ್ರಾಸ್ ದ ಬಾಕ್ಸ್ ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಂತ ಅದರ ಅರ್ಥ. ಓಕೆ, ಡಾಗ್ ಈಸ್ ಜಂಪಿಂಗ್ ಅಕ್ರಾಸ್ ದ ಬಾಕ್ಸ್. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗೋದಕ್ಕೆ ನಾವೇನಂತ ಹೇಳ್ತೀವಿ, ಅಕ್ರಾಸ್ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ದೊಡ್ಡ ಪ್ರದೇಶವನ್ನು ಹೇಳ್ಬೇಕಾದ್ರೂ ಅಕ್ರಾಸ್ ಅಂತ ಹೇಳ್ತೀವಲ್ವಾ. ರಿಮೆಂಬರ್, ಕರೋನಾ ಹ್ಯಾಡ್ ಸ್ಪ್ರೆಡ್ ಅಕ್ರಾಸ್ ದ ವರ್ಲ್ಡ್. ಸೊ ಇದೊಂದು ಸೆಂಟೆನ್ಸ್ ಅಂತ ನಿಮ್ಗೆ ನೆನಪಿರುತ್ತೆ, ಹಾಗಾಗಿ ಪ್ಲೀಸ್ ರಿಮೆಂಬರ್ ಅಕ್ರಾಸ್ ಅಂತ ಹೇಳ್ಬೇಕಾದಾಗ. ಇನ್ಸೈಡ್, ಜಸ್ಟ್ ಲೈಕ್ ದಿಸ್. ನೋಡಿ, ಇನ್ಸೈಡ್ ಪೂರ್ತಿಯಾಗಿ ಒಳಗಡೆ ಇದೆ, ಇನ್ಸೈಡ್. ಸೊ ಓವರ್, ಮೇಲೆಗಡೆ. ಓವರ್, ಓವರ್ ದಿ, ಆಕ್ಚುಲಿ ಅದು ಟಚ್ ಆಗಬಾರ್ದು. ಓವರ್ ಅಂತ ಹೇಳಿದಾಗ, ಓಕೆನಾ, ಓವರ್ ಅಂತ ಹೇಳಿದಾಗ ದ ಡಾಗ್ ಈಸ್ ಜಂಪಿಂಗ್ ಓವರ್ ದ ಟೇಬಲ್ ಅಂತ ಹೇಳಿದ್ರೆ ಏನೋ, ಫಾರ್ ಎಕ್ಸಾಂಪಲ್, ಹಾ, ಈ ಪೆನ್ ಅನ್ನ ತಗೊಳ್ಳೋಣ. ಐ ಕೆಪ್ಟ್ ದಿಸ್ ಪೆನ್ ಆನ್ ಮೈ ಹ್ಯಾಂಡ್ ಅಂದ್ರೆ ಈ ಮೇಲ್ಮೈ ಪ್ರದೇಶ ಇದೆ ಅಲ್ವಾ, ಈ ಪೆನ್ನಿಗೂ ಈ ಕೈಗೂ ಏನಾಗ್ತಾ ಇದೆ, ಟಚ್ ಆಗ್ತಾ ಇದೆ. ಆನ್ ಮೈ ಹ್ಯಾಂಡ್. ಓಕೆ, ಸೊ ಐ ಆಮ್ ಥ್ರೋಯಿಂಗ್ ದ ಪೆನ್ ಓವರ್ ಮೈ, ಓಕೆ, ಐ ಆಮ್ ಥ್ರೋಯಿಂಗ್ ದಿ ಪೆನ್ ಓವರ್ ಮೈ ಹೆಡ್. ಓಕೆ, ಅದು ಟಚ್ ಆಗ್ತಾ ಇಲ್ಲ. ಓಕೆ, ಮೇಲ್ಗಡೆ ಮೂವ್ ಆಗ್ತಾ ಇದೆ. ಈ ಓವರ್ ಅಂದ್ರೆ ಮೇಲ್ಗಡೆ ಮೂವ್ ಆಗುತ್ತಲ್ವಾ, ದಟ್ ಈಸ್ ಹೌ ಓವರ್. ಓವರ್ ದಿ. ಸೊ ಇಲ್ಲಿ ಅದು ಜಂಪಿಂಗ್ ಕೊಡ್ಬೇಕಾಗಿತ್ತು, ಅವರು ಕೂತ್ಕೊಂಡಿರೋ ತರ ಕೊಟ್ಬಿಟ್ಟಿದ್ದಾರೆ. ಓಕೆ, ದ ಡಾಗ್ ಈಸ್ ಜಂಪಿಂಗ್ ಓವರ್ ದ ಬಾಕ್ಸ್, ಓವರ್ ದ ಟೇಬಲ್. ಅದೇ ರೀತಿ ಆನ್, ನೋಡಿ ಎಕ್ಸಾಕ್ಟ್ ಆಗಿ ಆ ಬಾಕ್ಸ್ ಮೇಲೆ ಕೂತ್ಕೊಂಡಿದೆ ಅಲ್ವಾ. ದ ಕ್ಯಾಟ್ ಡಾಗ್ ಗೊತ್ತಾಗ್ತಾ ಇಲ್ಲ ಅದು. ದ ಕ್ಯಾಟ್ ಈಸ್ ಸಿಟ್ಟಿಂಗ್ ಆನ್ ದಿ ಬಾಕ್ಸ್. ಎಕ್ಸಾಕ್ಟ್ ಆಗಿ ಬಾಕ್ಸ್ ಮೇಲೆ ಮೇಲ್ಮೈ ಅದು ಟಚ್ ಆಗ್ತಾ ಇದೆ, ಆನ್ ದ ಬಾಕ್ಸ್. ಓಕೆ,
ನಾವ್ ನೋಡಿ ಕಾಲ್ ಎತ್ಕೊಂಡು ಜಂಪ್ ಮಾಡ್ತಾ ಇದೆ. ಓಕೆ, ದ ಡಾಗ್ ಇಸ್ ಜಂಪಿಂಗ್ ಇಂಟು. ಇಂಟು ಅಂತ ಅಂದ್ರೆ ಯಾವಾಗ್ಲೂ ಕೂಡ ಒಳಮುಖವಾಗಿ ಚಲನೆ ಇದ್ದಾಗ, ಒಳಮುಖವಾಗಿ ಚಲನೆ ಇದ್ದಾಗ ನಾವು ಅದನ್ನ ಇಂಟು ಅಂತ ಹೇಳ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್, ಐ ಆಮ್ ಡ್ರಾಪಿಂಗ್. ಓಕೆ, ಐ ಆಮ್ ಡ್ರಾಪಿಂಗ್ ದಿಸ್ ಕ್ಯಾಪ್ ಇನ್ ಟು ದಿ ಗ್ಲಾಸ್, ಇನ್ ಟು ದ ವಾಟರ್. ಸೊ ಅದು ಮೂವ್ ಆಗ್ತಾ ಇದ್ರೆ, ಒಳಮುಖವಾಗಿ ಮೂವ್ ಆಗ್ತಾ ಇದ್ರೆ ಇಂಟು ಅಂತ ಹೇಳ್ತೀವಿ. ಓಕೆನಾ? ಅದೇ ರೀತಿಯಾಗಿ ಇಲ್ಲೂ ಕೂಡ ಆ ಎಲ್ಲಿದೆ, ಡಾಗ್ ಈಸ್ ಜಂಪಿಂಗ್ ಇನ್ ಟು ದ ಬಾಕ್ಸ್. ನಿಯರ್, ಪಕ್ಕದಲ್ಲಿ. ಡಾಗ್ ಈಸ್ ಸ್ಟ್ಯಾಂಡಿಂಗ್ ನಿಯರ್ ದ ಬಾಕ್ಸ್. ಬಿಲೋ, ಸೊ ಆದ್ರೆ ಬಾಕ್ಸ್ ನ ಕೆಳಗಡೆ. ಸೊ ನಾವ್ ಬೇರೆ ಬಾಕ್ಸ್ ದೊಡ್ಡದಾಗಿ ಕಾಣಿಸೋ ತರ ಇರ್ಬೇಕಿತ್ತು. ಏನಾಗ್ತಾ ಇದೆ, ಬಾಕ್ಸ್ ಮೇಲ್ಗಡೆ ಇದೆ, ಅದರ ಕೆಳಗಡೆ ಇದ್ದಾಗ ಬಿಲೋ, ಅಂಡರ್ ಅಂತ ಹೇಳ್ತೀವಿ. ಅಟ್, ಎಕ್ಸಾಕ್ಟ್ ಆಗಿ ಅದು ಬಾಕ್ಸ್ ಹತ್ರ ಕುತ್ಕೊಂಡಿದೆಯಲ್ವಾ, ಅದಕ್ಕೆ ನಾವು ಅಟ್ ಅಂತ ಬಳಸ್ತೀವಿ. ಡಾಗ್ ಈಸ್ ಸಿಟ್ಟಿಂಗ್ ಅಟ್ ದ ಬಾಕ್ಸ್. ಓಕೆ, ಬಿಸೈಡ್, ಪಕ್ಕದಲ್ಲಿ. ಬಿಸೈಡ್ ಮತ್ತೆ ಬಿಸೈಡ್ಸ್ಗೂ ವ್ಯತ್ಯಾಸ ನೆನಪಿದೆ ಅಲ್ವಾ? ಬಿಸೈಡ್ಸ್ ಅಂತ ಹೇಳಿದ್ರೆ ಜೊತೆಗೆ, ಅದಿದ್ದು ಕೂಡ ಅದರ ಜೊತೆಗೆ ಅಂತ ಇಟ್ಕೊಳ್ಳೋಣ. ಅದರ ಜೊತೆಗೆ, ಇನ್ ಅಡಿಷನ್ ಟು. ಬಿಸೈಡ್ ಅಂತ ಹೇಳಿದ್ರೆ ವಿತೌಟ್ ಎಸ್, ಪಕ್ಕದಲ್ಲಿ, ಪಕ್ಕದಲ್ಲಿ. ಓಕೆ, ಸೊ ಬಿಸೈಡ್, ಡಾಗ್ ಈಸ್ ಸಿಟ್ಟಿಂಗ್ ಬಿಸೈಡ್ ದ ಬಾಕ್ಸ್. ಅಂಡರ್, ಅಂಡರ್ ಅಂತ ಹೇಳಿದ್ರೆ ಸೊ ಅದರ ದೇಹ ಆ ಟೇಬಲ್ಗೆ ಟಚ್ ಆಗ್ತಾ ಇಲ್ಲ, ದಟ್ ಈಸ್ ಅಂಡರ್. ಓಕೆ, ಅಂಡರ್. ಸೊ ಥ್ರೂ ಅಂತ ಹೇಳಿದಾಗ ಯಾವುದರ ಮೂಲಕ, ಐ ಆಮ್ ವಾಕಿಂಗ್ ಥ್ರೂ ದ ಫಾರೆಸ್ಟ್. ಐ ಹ್ಯಾವ್ ಗಿವನ್ ದಿಸ್ ಎಕ್ಸಾಂಪಲ್, ರೈಟ್? ಸೊ ನಾನು ಥ್ರೂ ಅಂತ ಹೇಳ್ಬೇಕಾದ್ರೆ ಫಾರೆಸ್ಟ್ ನ ಮೂಲಕ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಎಕ್ಸಾಂಪಲ್ ಕೊಟ್ಟಿದೆ. ಶಿ ಈಸ್ ಪಾಸಿಂಗ್ ಥ್ರೂ ದ ಸಿಟಿ. ಸಿಟಿ ಅಂತ ಹೇಳಿದ್ರೆ ಸುತ್ತ ಬಿಲ್ಡಿಂಗ್ಸ್ ಗಳಿದೆ, ರೋಡ್ ಏನೇನೋ ಇದೆ. ಸೊ ಅದ್ರ ಮಧ್ಯ ಅವಳು ಪಾಸ್ ಆಗ್ತಾ ಇದ್ದಾಳೆ. ಯಾವುದರ ಮೂಲಕ ನಾವು ಹೋಗ್ತಾ ಇದ್ದಾಗ ಅದನ್ನ ಥ್ರೂ ಅಂತ ಹೇಳ್ತೀಯ. ಐ ಆಮ್ ಥ್ರೋಯಿಂಗ್ ದಿಸ್ ಡಸ್ಟ್ಬಿನ್, ಸಾರಿ ಡಸ್ಟ್ಬಿನ್ ಅಲ್ಲ, ಐ ಆಮ್ ಥ್ರೋಯಿಂಗ್ ದಿಸ್ ವೇಸ್ಟ್ ಥ್ರೂ ದ ವಿಂಡೋ. ಸೊ ವಿಂಡೋ 4 ಸ್ಕ್ವೇರ್ ರೀತಿ ಇರುತ್ತೆ, ಅದರ ಮೂಲಕ ನಾನು ಎಸಿತಾ ಇರ್ತೀನಿ. ಅದೇ ರೀತಿಯಾಗಿ ಈ ನಾಯಿಯೂ ಕೂಡ ನೋಡಿ, ಆ ಸರ್ಕಲ್, ಇಲ್ಲೇ ಇದೆ ಸರ್ಕಲ್. ಓಕೆ, ಇದನ್ನ ನಾನು ಎಕ್ಸಾಂಪಲ್ ಕೊಟ್ಟಿದೆ ಅಲ್ಲ, ಥ್ರೂ. ದ ಡಾಗ್ ಈಸ್ ಪಾಸಿಂಗ್ ಥ್ರೂ ದಿಸ್ ರಿಂಗ್. ಡಾಗ್ ಈಸ್ ಪಾಸಿಂಗ್ ಥ್ರೂ ದ ರಿಂಗ್. ಓಕೆ, ಬಿಹೈಂಡ್ ಆಯ್ತಲ್ವಾ. ಅಮಾಂಗ್, ನೋಡಿ ಎಷ್ಟೊಂದು ಬಾಕ್ಸ್ಗಳಿದೆ ಇಲ್ಲಿ. ಡಾಗ್ ಈಸ್ ಸಿಟ್ಟಿಂಗ್ ಅಮಾಂಗ್ ದ ಬಾಕ್ಸಸ್. ಅದೇ ರೀತಿ ಅಬೌವ್, ದಿ ಬಲೂನ್ ಈಸ್ ಫ್ಲೈಯಿಂಗ್ ಅಬೌವ್ ದ ಡಾಗ್. ಅಬೌವ್ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಅದು ಮೂವ್ಮೆಂಟ್ ಕಾಣಿಸ್ತಾನೆ ಇಲ್ಲ ಅಲ್ವಾ ನಿಮಗಿದು? ಓಕೆ, ದಿಸ್ ಈಸ್ ಆಸ್ಟ್ರೇಲಿಯನ್ ವಾಚ್. ಓಕೆ, ಇಫ್ ಯು ಕ್ಯಾನ್ ಸಿ, ದಿಸ್ ಇಸ್ ಆಸ್ಟ್ರೇಲಿಯನ್ ವಾಚ್. ಸೊ ಐ ಕೆಪ್ಟ್ ದಿಸ್ ವಾಚ್ ಅಬೌವ್ ಮೈ ಹೆಡ್. ಓಕೆ, ಸೊ ಇದು ಒಂದು ಮೂವ್ ಆಗ್ತಾ ಇಲ್ಲ, ಅಂದ್ರೆ ಈ ಗಡಿಯಾರಕ್ಕೆ ಚಲನೆ ಇಲ್ಲ. ಒಂದು ಗೋಡೆ ಮೇಲೆ ಫಿಕ್ಸ್ ಮಾಡಿದ್ದೀನಿ, ಆಯ್ತಾ? ಅದು ನನ್ನ ತಲೆಗೂ ಕೂಡ ಟಚ್ ಆಗ್ತಾ ಇಲ್ಲ. ಸೊ ದಿಸ್ ಇಸ್ ಅಬೌವ್. ದ ವಾಚ್ ಈಸ್ ಅಬೌವ್ ದಿ ಹೆಡ್. ಅರ್ಥ ಆಗ್ತಿದೆಯಲ್ಲ? ಸೊ ದೀಸ್ ಆರ್ ದಿ ಪ್ಲೇಸಸ್. ಕ್ಲೈಂಬಿಂಗ್ ಆನ್, ಕ್ಲೈಂಬಿಂಗ್ ಡೌನ್. ಕ್ಲೈಂಬಿಂಗ್ ಆನ್, ಶಿ ಈಸ್ ಕ್ಲೈಂಬಿಂಗ್ ಆನ್ ದ ಸ್ಟೇರ್ಸ್, ಅಂದ್ರೆ ಅವಳು ಮೆಟ್ಟಿಲುಗಳನ್ನು ಹತ್ತುತ್ತಿದ್ದಾಳೆ ಅಂತ ಆಗತ್ತೆ. ಕ್ಲೈಂಬಿಂಗ್ ಆನ್, ಎಷ್ಟೊಂದು ಸಮಯ ತಗೋಬಿಡ್ತಲ್ವಾ? ಓಕೆ, ಇಟ್ಸ್ ಓಕೆ, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ದಟ್ ಈಸ್ ವಾಟ್ ಇಂಪಾರ್ಟೆಂಟ್. ಈಸ್ ಕ್ಲೈಂಬಿಂಗ್ ಡೌನ್ ದ ಸ್ಟೇರ್ಸ್. ಓಕೆ, ಅಂದ್ರೆ ಮೆಟ್ಟಿಲುಗಳನ್ನ ಇಳಿತಾ ಇದ್ದಾನೆ. ಕ್ಲೈಂಬಿಂಗ್, ಅದು ಕೂಡ ಮೂವ್ಮೆಂಟ್. ಏನ್ ಹೇಳ್ದೆ? ಹಿ ಈಸ್ ಕ್ಲೈಂಬಿಂಗ್, ಕ್ಲೈಂಬಿಂಗ್ ಡೌನ್ ದ ಸ್ಟೇರ್ಸ್, ಡೌನ್ ದ ಸ್ಟೇರ್ಸ್. ಸ್ಟೇರ್ ಕೇಸ್, ಮೆಟ್ಟಿಲುಗಳನ್ನ ಇಳಿಯುವಂಥದ್ದು ಸ್ಟೇರ್ಸ್. ಕ್ಲೈಂಬಿಂಗ್ ಡೌನ್ ಅಂತಂದ್ರೆ ಇದು ಕೂಡ ಪ್ರಿಪೋಸಿಷನಲ್ ಫ್ರೇಸ್ ಅಲ್ವಾ? ಒಂದು ಕ್ಲೈಂಬಿಂಗ್ ಅನ್ನೋದು ವರ್ಬ್ ಆಗಿರುತ್ತೆ, ಡೌನ್ ಅನ್ನೋದು ಪ್ರಿಪೋಸಿಷನ್ ಆಗಿರುತ್ತೆ. ಇದೆರಡೂ ಸೇರ್ಸಿದ್ರೆ ಓಕೆ ಪ್ರಿಪೋಸಿಷನಲ್ ಫ್ರೇಸ್ ಆಗತ್ತೆ. ಅವದು ಇಳಿತಾ ಇದ್ದಾಳೆ ಅನ್ನೋದು ಅದರ ಅರ್ಥ ಬರುತ್ತೆ.
ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಪ್ರಿಪೋಸಿಷನ್ ಅಲ್ಲ, ಏನ್ ಹೇಳ್ತಾ ಇದೆ, ಮೂವ್ಮೆಂಟ್, ಪ್ರಿಪೋಸಿಷನ್ ಆಫ್ ಮೂವ್ಮೆಂಟ್. ಓಕೆ, ದೀಸ್ ಆರ್ ಆಲ್ ದಿ ಪಿಕ್ಚರ್ಸ್ ಯು ಮಸ್ಟ್ ರಿಮೆಂಬರ್. ಓಕೆನಾ? ಇದಿಷ್ಟು ಅರ್ಥ ಆಯ್ತಾ? ಎಸ್, ಟೆಲ್ ಮಿ. ಏನಾದ್ರೂ ಸ್ಪೆಸಿಫಿಕ್ ಡೌಟ್ಸ್ ಇದ್ರೆ ಮಾತ್ರ ಕೇಳಿ. ನಾವ್ ಲೆಟ್ಸ್ ಸಾಲ್ವ್ ಸಮ್ ಕ್ವೆಶನ್ಸ್. ಬೇಗ ಬೇಗ. ಅಮಾಂಗನ ಆಯ್ತು. ಇವಾಗ ವಿನುತಾ ಅವ್ರೆ, ನಿಮ್ಮ ಜೊತೆ ಒಂದ್ 10 ಜನ ಫ್ರೆಂಡ್ಸ್ ಇರ್ತಾರೆ ಅಂತ ಇಟ್ಕೊಳ್ಳೋಣ. ನೀವ್ ಒಂದ್ ಮದ್ವೆಗೆ ಹೋಗಿರ್ತೀರಾ 10 ಜನನು ಕೂಡ. ಸೊ ಹಿಂದೆ 3 ಜನ, ಮುಂದೆ 3 ಜನ, ಪಕ್ಕದಲ್ಲಿ ಒಂದಿಬ್ರು, ಇಷ್ಟೊಂದ್ ಜನ ಹಿಂದೆ ಮುಂದೆನೆ ಇರ್ಬೇಕು ಅಂತಲ್ಲ. ಆ 10 ಜನದ ಮಧ್ಯ ನೀವೊಬ್ರು ಕೂಡ, ವಿನುತಾ ಒಬ್ರು ಕೂಡ ಇರ್ತಾರೆ. ಓಕೆ, ಸೊ ದಿಸ್ ಇಸ್ ಅಮಾಂಗ್ ಮೈ ಫ್ರೆಂಡ್ಸ್ ಐ ವಿಸಿಟೆಡ್ ಸಮ್. ಓವರ್ ಅಬೌವ್. ಓವರ್ ಅಂತ ಹೇಳಿದ್ರೆ ದಟ್ ಈಸ್ ಏನು, ಆನ್ ಮೂವ್ಮೆಂಟ್. ಓಕೆ, ಓವರ್ ಅಂತ ಹೇಳಿದಾಗ ಮೂವ್ಮೆಂಟ್, ಚಲನೆ ಆಗ್ತಿರತ್ತೆ ಪೂಜಾ. ಅಬೌವ್ ಅಂತ ಹೇಳಿದ್ರೆ ಸ್ಟೇಟಿಕ್, ಏನೋ ಏನ್ ಹೇಳ್ತೀವಿ, ಸ್ಥಗಿತನ. ಸ್ಟೇಟಿಕ್ ಅಂತಂದ್ರೆ ಒಂದೇ ಕಡೆ ಇರುವಂತದ್ದು. ಓಕೆ, ವಾಲ್ ಇಸ್ ಲೈಕ್, ಇದನ್ನ ಗೋಡೆಗೆ ಫಿಕ್ಸ್ ಮಾಡಿದೀವಿ ಅಂತ ಇಟ್ಕೊಳ್ಳೋಣ. ವಾಚ್ ಅನ್ನ ಗೋಡೆಗೆ ಫಿಕ್ಸ್ ಮಾಡಿದೀವಿ ಅಂತ ಇಟ್ಕೊಳ್ಳೋಣ. ಓಕೆನಾ? ನನ್ ಕೈಯಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಕಾಣಿಸುತ್ತೆ. ಗೋಡೆಲಿ ಇದು ಫಿಕ್ಸ್ ಆಗಿದೆ, ಅದು ಒಂದೇ ಕಡೆ ಇದೆ ಅಲ್ವಾ? ಸೊ ದ ವಾಚ್ ವಾಲ್ ಕ್ಲಾಕ್ ಈಸ್ ಅಬೌವ್ ಮೈ ಹೆಡ್. ಓಕೆ, ಫ್ಯಾನ್ ಈಸ್ ಅಬೌವ್ ಮೈ ಹೆಡ್. ಆ ಫ್ಯಾನ್ ಅನ್ನ ನಾವು ಗೋಡೆಗೆ, ರೂಫಿಗೆ ಫಿಕ್ಸ್ ಮಾಡ್ಬಿಟ್ಟಿದೀವಿ, ಅಬೌವ್ ಮೈ ಹೆಡ್. ಓವರ್ ಅಂತ ಹೇಳಿದಾಗ ಅದು ಚಲನೆ ಇರುತ್ತೆ. ಓಕೆ, ಓವರ್, ಲೈಕ್ ಐ ಥ್ರೋ ದಿಸ್ ವಾಚ್ ಓವರ್ ಹರ್ ಹೆಡ್, ಮೇಲೆನೆ ಹೋಗ್ತಿರುತ್ತೆ. ಅದೇ, ದ ಫ್ಲೈಟ್ ಈಸ್ ಏನೋ ಫ್ಲೈಯಿಂಗ್ ಓವರ್ ಮೈ ಹೆಡ್. ಆಯ್ತಾ, ನನ್ನ ತಲೆ ಮೇಲೆ ಅದು ಹಾರ್ಕೊಂಡು ಹೋಗ್ತಾ ಇದೆ, ದಟ್ ಈಸ್ ಓವರ್. ಆ ಶಾಂತ, ಪ್ಲೀಸ್, ನಾನು 1ನೇ ಕ್ಲಾಸ್ ಮಕ್ಳಿಗೆ ಟೀಚ್ ಮಾಡ್ತಾ ಇಲ್ಲ. ಓಕೆ, ನೀವು ನಿಮ್ಮ ಮಕ್ಳಿಗೆ ಆಲ್ರೆಡಿ ಟೀಚ್ ಮಾಡಿ ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ನಾನು ಒಂದೊಂದೇ ಸೆಂಟೆನ್ಸ್ ಅನ್ನ, ಲೈಕ್ ಒಂದೊಂದೇ ಸೆಂಟೆನ್ಸ್ಗೆ 2-2 ನಿಮಿಷ ತಗೊಳ್ತಾ ಇದ್ರೆ, ಜಸ್ಟ್ ಇಮ್ಯಾಜಿನ್ ನಂಗೆ ಎಷ್ಟು ಸಮಯ ಬೇಕಾಗ್ಬೋದು ಅಲ್ವಾ? ಒಂದು, ನನಗಿಷ್ಟು ಸಮಯ ಅಂತ ಕೊಟ್ಟಿರ್ತಾರೆ, ಅದ್ರೊಳಗಡೆ ಸಿಲೆಬಸ್ ನ ಮುಗಿಸ್ಬೇಕು. ಅಂಡ್ ನೋಟಿಫಿಕೇಶನ್ ಆಗೋಷ್ಟ್ರ ಒಳಗಡೆ ನಾನು ಗ್ರಾಮರ್ ಅನ್ನ ಮುಗಿಸ್ಬೇಕು. ದಟ್ ಈಸ್ ಮೈ ಟಾರ್ಗೆಟ್. ಯಾಕೆ ಅಂದ್ರೆ ನೋಟಿಫಿಕೇಶನ್ ಆದ್ಮೇಲೆ ಮತ್ತೊಂದ್ಸಲ ನಾವು ಮಾಡ್ಬೇಕು. ದಟ್ ವಿಲ್ ಬಿ ಅ ರಿವಿಷನ್ ಕ್ಲಾಸ್ ಫಾರ್ ಯು. ಓಕೆ. ಹಾ, ಕರೆಕ್ಟ್. ಥ್ರೂ ಸೀರೀಸ್ ಆಫ್ ಕ್ಲಾಸಸ್, ಐ ಆಮ್ ಲರ್ನಿಂಗ್ ಥ್ರೂ ಸೀರೀಸ್ ಆಫ್ ಕ್ಲಾಸಸ್. ಪ್ರವೀಣ್, ಅರ್ಥ ಆಯ್ತಾ ಓವರ್ ಮತ್ತೆ ಅಬೌವ್? ಬೈ ದ ಸ್ಟೇರ್ಸ್ ಅಲ್ಲ, ಕ್ಲೈಂಬಿಂಗ್ ಆನ್ ದ ಸ್ಟೇರ್ಸ್. ಕರೆಕ್ಟ್ ಆಗಲ್ಲ. ಬೈ ಅಂದ್ರೆ ಪಕ್ಕದಲ್ಲಿ ಅಂತ ಆಗತ್ತೆ. ಓಕೆ ಅಕ್ಷತಾ, ಅಬೌವ್ ಅಂಡ್ ಓವರ್. ಹಿ ಈಸ್ ಕ್ಲೈಂಬಿಂಗ್ ಆನ್ ದ ಸ್ಟೇರ್ಸ್ ಆಗ್ಬೇಕು. ವೆನ್ ವಿ ಯೂಸ್ ಬೈ, ಎಷ್ಟೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ, ಮತ್ತೆ ಬರುತ್ತೆ ಬೈ. ಓಕೆ, ಡೋಂಟ್ ವರಿ. ಮೂವ್ಮೆಂಟ್ ಇರುತ್ತೆ, ಓವರ್. ಕರೆಕ್ಟ್. ಬಿಹೈಂಡ್ ಅಂದ್ರೆ ಹಿಂದೆಗಡೆ ಅಷ್ಟೇ ಅಲ್ವಾ? ಸೊ ಇಲ್ಲಿ ಗ್ರೀನ್ ಸ್ಕ್ರೀನ್ ಇದೆ ಅಲ್ವಾ, ಕಾಣಿಸ್ತಾ ಇಲ್ವಾ ಇದು ಗ್ರೀನ್ ಸ್ಕ್ರೀನು? ದಿಸ್ ಇಸ್ ಏನೋ, ಲೈಕ್ ಐ ಹ್ಯಾಂಗ್ಡ್ ದಿಸ್ ಗ್ರೀನ್ ಸ್ಕ್ರೀನ್ ಬಿಹೈಂಡ್ ಮೀ. ಎಸ್, ಅಬೌವ್ ಅಂದ್ರೆ ಮೂವ್ಮೆಂಟ್ ಇರಲ್ಲ, ಸ್ಥಿರವಾಗಿರುತ್ತೆ. ಕರೆಕ್ಟ್, ಥ್ಯಾಂಕ್ ಯು ಭಾರತಿ. ಸ್ಥಿರ. ಆಹಾ, ಸ್ಟಾರ್ಸ್. ಸ್ಟಾರ್ಸ್ ಆರ್ ಏನೋ ಇನ್ ದ ಸ್ಕೈ. ಸ್ಕೈ ಅಂದ್ರೆ ವಿಶಾಲವಾದದ್ದಲ್ವಾ? ಇನ್ ದ ಸ್ಕೈ, ನಾಟ್ ಓವರ್ ದ ಸ್ಕೈ, ಇನ್ ದ ಸ್ಕೈ. ಸ್ಟಾರ್ಸ್ ಆರ್ ಟ್ವಿಂಕ್ಲಿಂಗ್ ಅಬೌವ್ ಅವರ್ ಹೆಡ್. ಸ್ಟಾರ್ಸ್ ಎಲ್ಲೂ ಮೂವ್ ಆಗ್ತಾ ಇಲ್ಲ ಅಲ್ವಾ, ಅಬೌವ್ ಅವರ್ ಹೆಡ್. ಸ್ಟಾರ್ಸ್ ಆರ್ ಇನ್ ದ ಸ್ಕೈ,
ಇನ್ ದ ಓಷನ್. ಸೊ ಸಮುದ್ರ ಎಷ್ಟು ವಿಶಾಲವಾಗಿದೆಯೋ ಅದೇ ರೀತಿಯಾಗಿ ಸ್ಕೈ ಕೂಡ ವಿಶಾಲವಾಗಿದೆ ಅಲ್ವಾ? ಇನ್ ದ ಸ್ಕೈ. ಹೌದು. GRB ಹೊಸಮನಿ. ಬಿಸೈಡ್ ಮತ್ತೆ ನೆಕ್ಸ್ಟ್ ಟು ಎರಡೂ ಕೂಡ ಒಂದೇ ಅರ್ಥ. ಶಿ ಈಸ್ ನೆಕ್ಸ್ಟ್ ಟು ಮೀ. ನಾನು ಆದ್ಮೇಲೆ ನನ್ನ ಪಕ್ಕದಲ್ಲೇ ಅವಳು ಕೂತ್ಕೊಂಡಿದ್ದಾಳೆ. ಶಿಸ್ ಶಿ ಈಸ್ ಸಿಟ್ಟಿಂಗ್ ಬಿಸೈಡ್ ಮೀ. ನನ್ನ ಪಕ್ಕದಲ್ಲೇ ಕೂತ್ಕೊಂಡಿದ್ದಾಳೆ. ದಿವ್ಯಶ್ರೀ ಈಸ್ ಕ್ಲೈಂಬಿಂಗ್ ಬೈ ದ ಸ್ಟೇರ್ಸ್ ಅಲ್ಲ, ಈಸ್ ಕ್ಲೈಂಬಿಂಗ್ ಆನ್ ದ ಸ್ಟೇರ್ಸ್. ಆ ಬರ್ಡ್ಸ್ ಆರ್ ಫ್ಲೈಯಿಂಗ್ ಓವರ್ ದಿ ಹೆಡ್. ಕರೆಕ್ಟ್. ಥ್ರೂ ಅಂದ್ರೆ ಮೂಲಕ. ಕರೆಕ್ಟ್. ಓಕೆ. ಸೊ ವಿ ವಿಲಿ ವಿಂಕಿ ರನ್ಸ್ ಡ್ಯಾಶ್ ದ ಟೌನ್. ವಿ ವಿಲ್ಲಿ ವಿಂಕಿ ಟೌನ್ ನಗರದ ಮೂಲಕ ಅವನ್ ಏನ್ ಮಾಡ್ತಿದ್ದಾನೆ, ಓಡ್ತಾ ಇದ್ದಾನೆ. ನೋಡಿ, ವಿ ವಿಲ್ಲಿ ವಿಂಕಿ ಅಂದ್ರೆ ಒಬ್ಬ ಮನುಷ್ಯನ ಹೆಸರು, ಸಿಂಗ್ಯುಲರ್. ಆಯ್ತಾ? ವರ್ಬ್ ಕೂಡ ಏನಾಗಿದೆ, ಸಿಂಗ್ಯುಲರ್ ಇದೆ ಅಲ್ವಾ? ರನ್ಸ್. ರನ್ ಅಂತ ಬರೆದ್ರೆ ದಟ್ ಈಸ್ ಪ್ಲೂರಲ್. ಅದಕ್ಕೆ ನಾವು ಎಸ್ ಅನ್ನ ಸೇರಿಸಿದ್ರೆ ರನ್ಸ್ ಆಗತ್ತೆ. ದಟ್ ಈಸ್ ಸಿಂಗ್ಯುಲರ್. ವೆರಿ ಗುಡ್. ಓಕೆ, ವಿ ವಿಲ್ಲಿ ವಿಂಕಿ ರನ್ಸ್ ಥ್ರೂ ದ ಟೌನ್. ವೆರಿ ಗುಡ್, ಥ್ರೂ ದ ಟೌನ್. ಒಂದ್ ನಿಮಿಷ. ಸಂಬಡಿ ಇಸ್ ಕ್ಲೈಂಬಿಂಗ್ ಬೈ ದ ಸ್ಟೇರ್ಸ್ ಅಂತ ಕೇಳ್ತಿದಾರಲ್ವಾ, ಏನ್ ಅದು ಬಳಸಬಹುದಾ ಅಂತ ನಾನು ಕ್ಲಿಯರ್ ಆಗಿ ಹೇಳ್ತೇನೆ. ಇಟ್ ಈಸ್ ನಾಟ್ ಕನ್ಸಿಡರ್ಡ್ ಆಸ್ ಸ್ಟ್ಯಾಂಡರ್ಡ್ ಇಂಗ್ಲಿಷ್. ಮೀನ್ಸ್ ವಿ ಡೋಂಟ್ ಯೂಸ್ ದ್ಯಾಟ್. ವೈ ಇಟ್ ಈಸ್ ನಾಟ್ ರೆಕಮೆಂಡೆಡ್ ಅಂತ ಅಂದ್ರೆ ದಟ್ ಪ್ರಿಪೋಸಿಷನ್ ಇಸ್ ರಾಂಗ್. ಓಕೆ. ಬೈ ಇಂಪ್ಲೈಸ್ ಮೆಥಡ್, ನಾಟ್ ಪಾತ್. ಯಾವುದರ ಮೂಲಕ ಅವನು ಹೋಗ್ತಿದ್ದಾನೆ, ನಡ್ಕೊಂಡು ಹೋಗ್ತಿದ್ದಾನೋ, ಹಾರ್ಕೊಂಡು ಹೋಗ್ತಿದ್ದಾನೋ, ಟ್ರಾವೆಲ್ ಮಾಡ್ತಿದ್ದಾನೋ ಅಂದಾಗ ನಾವು ಬೈಯನ್ನ ಬಳಸ್ತೀವಿ ಹೊರತು. ಹೌದು ಸುನೀತಾ, ಅದು ಕರೆಕ್ಟ್ ಅಲ್ಲ. ಬಟ್ ನಾನು ಅದನ್ನ ಕ್ಲಿಯರ್ ಆಗಿ ಹೇಳ್ಬೇಕಲ್ಲ, ಹಾಗಾಗಿ. ಅಲ್ಲ, ಬೈ ದ, ಬೈ 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 ದಿಸ್ ಪೆನ್. ಬಟ್ ರವಿ, ನಾನು ಹೇಳಲೇಬೇಕು, ದಿಸ್ ಇಸ್ ರಿಕ್ರೂಟ್ಮೆಂಟ್ ಎಕ್ಸಾಮ್ ಅಲ್ವಾ? ನಿಮ್ಗೆ ಏನಾದ್ರೂ ಡೌಟ್ಸ್ ತುಂಬಾ ಇದೆ ಅಂತ ಅದೇ ಎಕ್ಸಾಮ್ ಬಂದ್ಬಿಟ್ಟು ನಿಮ್ಗೆ ಯಾವ್ದೋ ಒಂದು ಮಾರ್ಕ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ದಟ್ ವಿಲ್ ಬಿ ಯೂಸ್ಫುಲ್. ಹಾಗಾಗಿ ಸ್ವಲ್ಪ ನಾನು ಏನೋ ಸಮಾಧಾನದಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ ಇನ್ ದ ಕ್ಲಾಸ್ ಐ ಆಮ್ ನಾಟ್ ದಾಟ್ ಪೇಷಂಟ್. ಓಕೆ. ವಿ ವಿಲ್ಲಿ ವಿಂಕಿ ರನ್ಸ್ ಥ್ರೂ ದ ಟೌನ್. ನೆಕ್ಸ್ಟ್. She sat dash the fire and told me a tale. Across the fire, under the fire, by the fire, beyond the fire. ಬಿಯಾಂಡ್ ಅಂದ್ರೆ ದೂರ. ಬಿಯಾಂಡ್. ಸೊ ಪಕ್ಕದಲ್ಲಿ. ಸೊ ಸ್ಟೇರ್ಸ್ ಹೇಳ್ಬೇಕಾದ್ರೆ ನಾನು ನಿಮ್ಗೆ ಆಲ್ರೆಡಿ ಹೇಳ್ಬಿಟ್ಟಿದ್ದೆ. ಸ್ಟೇರ್ಸ್ ಪಕ್ಕದಲ್ಲಿ ಅಂದಾಗ ಬೈ ಅಂತ ಆಗತ್ತೆ ಅಂತ. ಇಲ್ಲಿ ನೋಡಿ, ಬೈ ದ ಫೈರ್ ಆಗತ್ತೆ. ಪಕ್ಕದಲ್ಲಿ, ಬೈ ದ ಫೈರ್. ಬಿಸೈಡ್, ಎಸ್, ಬಿಸೈಡ್ ದ ಫೈರ್. By the fire. C is the correct answer. Next. A fair little girl sat dash a tree. A fair little girl sat a tree. Sat dash a tree. Beside, beneath, across, among. ನೋ. ಇಲ್ಲಿ ಕಂಟೆಕ್ಸ್ಟ್ ಅನ್ನ ಅರ್ಥ ಮಾಡ್ಕೋಬೇಕು ನೀವು. ಮರದ ಪಕ್ಕದಲ್ಲಿ ಅಂತ ಆಗತ್ತೆ, ಆದ್ರೆ ಬಿನೀತ್, ಅಂಡರ್ ಅಂತ ಅರ್ಥ ಬರುತ್ತೆ. ಓಕೆ, ಯು ಕ್ಯಾನ್ ಟೇಕ್ beside also. I didn't guess your answer. ಬಿಸೈಡ್ ಅಂದ್ರೆ ಪಕ್ಕದಲ್ಲಿ. ಆಯ್ತಾ?
ಬಿನೀತ್ ಅಂದ್ರೆ ಕೆಳಗಡೆ, ಅಂಡರ್. ಐ ಥಾಟ್ ನಾನು ಕೆಳಗಡೆ, ಮರದ ಕೆಳಗಡೆ ಅಂತ ಕೊಡೋಣ ಅಂತ ಕೊಟ್ಟಿದ್ದೀನಿ, ಬಟ್ ಬಿಸೈಡ್ ಅನ್ನು ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿಲ್ಲ. ಮರದ ಪಕ್ಕದಲ್ಲಿ ಅಂತ ಆಗತ್ತೆ. ಸ್ಕ್ರೀನ್ ಮೇಲೆ ಬರಿತಾ ಇದ್ದೀನಲ್ಲ. ಓಕೆ. ಸೊ ಅ ಫೇರ್ ಲಿಟಲ್ ಗರ್ಲ್ ಸ್ಯಾಟ್ ಅಂಡರ್ ಅ ಟ್ರೀ ಅನ್ನೋದ್ರ ಬದಲಾಗಿ ನಾವು ಬಿನೀತ್ ದ ಟ್ರೀ ಅಂತ ಕೂಡ ಹೇಳ್ಬಹುದು. ಬಿನೀತ್, ಬಿಲೋ. ಓಕೆ. ಬಿಲೋ ಅಂತ ಹೇಳಿದ್ರೆ ದಟ್ ಈಸ್ ಅಂಡರ್ ವಾಟರ್ ಅಂತ ಹೇಳ್ತೀವಲ್ವಾ, ಆ ರೀತಿಯಾಗಿ ಬಿಲೋ ಅಂತ ಬರುವಂತದ್ದು. ಕೆಳಗಡೆ ಅಂತ ಬಂದಾಗ ಬಿನೀತ್, ಅಂಡರ್ ಅಂತ ಬರುತ್ತೆ. ಓಕೆ, ಸೊ ಆಪ್ಷನ್ ಬಿ ಇಸ್ ದ ಆನ್ಸರ್. ನೆಕ್ಸ್ಟ್. ಸಚ್ ಅ ನಂಬರ್ ಆಫ್ ರಾಕ್ಸ್ ಕೇಮ್ ಡ್ಯಾಶ್ ಹರ್ ಹೆಡ್. Across, behind, within, over. Such a number of rocks. Yes. ಎಷ್ಟೊಂದ್ ಕಲ್ಗಳು ಅವಳ ತಲೆ ಮೇಲೆ ಯಾರೋ ಎಸ್ದ್ ಬಿಟ್ರು ಅಂತ ಅರ್ಥ. ಓವರ್. ಓವರ್ ಅವರ್ ಹೆಡ್. ಒಬ್ಬ ಲಕ್ಕಿಲಿ ಬಚಾವ್ ಆಗಿದ್ದಾಳೆ ಅವಳು ಅಂತ ಅರ್ಥ. ಎಸ್, ಆಪ್ಷನ್ ಡಿ, ಓವರ್ ಅವರ್ ಹೆಡ್. ಓವರ್ ಅವರ್ ಹೆಡ್. ನಾಲ್ಕಾಯ್ತು. ಐದನೇದು. ಜಾನ್ ಗಿಲ್ಪಿನ್ ವಾಸ್ ಎ ಸಿಟಿಸನ್ ಡ್ಯಾಶ್ ಕ್ರೆಡಿಟ್ ಅಂಡ್ ರಿನೋನ್. ಜಾನ್ ಗಿಲ್ಪಿನ್ ವಾಸ್ ಎ ಸಿಟಿಸನ್ ಡ್ಯಾಶ್ ಕ್ರೆಡಿಟ್ ಅಂಡ್ ರಿನೋನ್. ಅಂದ್ರೆ ಅವನು ಯಾವುದಕ್ಕೆ ಹೆಸರುವಾಸಿಯಾಗಿದ್ದಾನೆ? ನೋ ನೋ, ಆಫ್ ಅಲ್ಲ. ಫಾರ್. ಯಾವುದಕ್ಕೆ ಅಂತ ಹೇಳಿದ್ರೆ ಕ್ರೆಡಿಟ್ ಅಂಡ್ ರಿನೋನ್. ಜಾನ್ ಗಿಲ್ಪಿನ್ ವಾಸ್, ಅಲ್ಲ ಅಲ್ಲ, ಸಾರಿ ಸಾರಿ, ವೇಟ್ 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 ವೇಟ್. One second, one second. John Gilpin. John Gilpin was a citizen of credit and renown. He is known for ಅಂತ ಬಂದಾಗ he is known for credit or interest or something, debt, credit. ಆಯ್ತಾ? ಜಾನ್ ಗಿಲ್ಪಿನ್ ವಾಸ್ ಎ ಸಿಟಿಸನ್ ಆಫ್ ಕ್ರೆಡಿಟ್ ಅಂಡ್ ರಿನೋನ್. ಓಕೆ, ಆಪ್ಷನ್ ಸಿ. ಕ್ವೆಶನ್ ಬರಿಬೇಕಾ? ಏನ್ ಕ್ವೆಶನ್ ಬರೀಲಿ ಗೀತಾ? ಆಫ್ ಇಸ್ ಕರೆಕ್ಟ್. ಜಾನ್ ಗಿಲ್ಪಿನ್ ವಾಸ್ ಎ ಸಿಟಿಸನ್ ಆಫ್ ಕ್ರೆಡಿಟ್. ಸಿಟಿಸನ್ ಆಫ್ ಕ್ರೆಡಿಟ್ ಅಂಡ್ ರಿನೋನ್. ನಾನು ಏನ್ ಕ್ವಶನ್ ಬರಿಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಗೀತಾ, ಗೀತಾ ಕೋಟಿ. ಎಸ್ ರೇಷ್ಮಾ, ಆಫ್. ಕ್ವಶನ್ ಇಲ್ಲೇ ಇದೆ ಅಲ್ವಾ? ದಿಸ್ ಇಸ್ ದ ಕ್ವೆಶನ್. ಯು ಆರ್ ಫಿಲ್ಲಿಂಗ್ ದ ಬ್ಲಾಂಕ್. ಓಕೆ, ನೆಕ್ಸ್ಟ್. ಬಿಡಲ್ಲಪ್ಪ, ಒಂದೆರಡು ಸೆಕೆಂಡ್ ಲೇಟ್ ಆಗ್ಬಿಟ್ರು. ವಿಲ್ ಯು ವಾಕ್ ಡ್ಯಾಶ್ ಮೈ ಪಾರ್ಲರ್, ಸೆಡ್ ದಿ ಸ್ಪೈಡರ್ ಟು ದ ಫ್ಲೈ. ವಿಲ್ ಯು ವಾಕ್ ಡ್ಯಾಶ್ ಮೈ ಪಾರ್ಲರ್. ಪಾರ್ಲರ್ ಈಸ್ ಎನ್ಕ್ಲೋಸ್ಡ್ ಏರಿಯಾ. ಓಕೆ, ಸುತ್ತುವರಿಯಲ್ಪಟ್ಟಿದೆ. ದೆರ್ ಈಸ್ ಅ ಮೂವ್ಮೆಂಟ್ ಥ್ರೂ, ಟುವರ್ಡ್ಸ್, ಇಂಟು, ಅಕ್ರಾಸ್. ಪ್ಲೀಸ್ ಎಂಟರ್ ಅಂತ ಕೇಳ್ತಾ ಇದೆ ಅದು. ಇಂಟು, ವೆರಿ ಗುಡ್. ಇಂಟು ಮೈ ಪಾರ್ಲರ್. ವೆರಿ ಗುಡ್. ವಿಲ್ ಯು ವಾಕ್ ಇಂಟು ಮೈ ಪಾರ್ಲರ್. ನೈಸ್. ನೆಕ್ಸ್ಟ್. ನನ್ನ ಪಾರ್ಲರ್ ಒಳಗಡೆ ಬರ್ತೀಯಾ? ಇಂಟು. ವೆರಿ ಗುಡ್. ನೆಕ್ಸ್ಟ್. ಡ್ಯಾಶ್ ದ ಸ್ಟ್ರೀಟ್ ದ ಪೈಪರ್ ಸ್ಟೆಪ್ಡ್. ಓವರ್, ಅಲಾಂಗ್, ಇನ್, ಅಕ್ರಾಸ್. ವೆರಿ ಗುಡ್. ಇನ್ ದ ಸ್ಟ್ರೀಟ್. ಅಲಾಂಗ್ ಅಂದ್ರೆ ಜೊತೆಗೆ ಅಂತ ಅರ್ಥ. ಐ ಆಮ್ ಡ್ರೈವಿಂಗ್. ಐ ಆಮ್ ಡ್ರೈವಿಂಗ್. ಡ್ರೈವಿಂಗ್ ಅಲಾಂಗ್ ದ ರೋಡ್, ಅಲಾಂಗ್ ದ ರಿವರ್, ಅಲಾಂಗ್ ದ ರಿವರ್. ಓಕೆ, ನಾನು ಐ ಆಮ್ ಡ್ರೈವಿಂಗ್ ಆನ್ ದ ರೋಡ್. ರೋಡ್ ಮೇಲೆ ಹೋಗ್ತಾ ಇರ್ತೀನಿ. ರೋಡ್ ಪಕ್ಕದಲ್ಲೇ ಒಂದು ರಿವರ್ ಕೂಡ ಇರುತ್ತೆ. ಅಂದ್ರೆ
ರಿವರು ಕೂಡ ನಮ್ ಜೊತೆಗ್ ಬರ್ತಾ ಇದೆ ಅನ್ನೋ ರೀತಿ ನಮ್ಗೆ ಫೀಲ್ ಆಗತ್ತೆ ಅಲ್ವಾ? ಸೊ ರಿವರ್ ಜೊತೆನಲ್ಲಿ ಅಂತ ಆಗತ್ತೆ, ಅಲ್ಲಿ ಅಲಾಂಗ್ ಬರುತ್ತೆ. ಇಲ್ಲಿ ಇನ್ ದ ಸ್ಟ್ರೀಟ್ ಅಂದ್ರೆ ನಾವು ಸ್ಟೆಪ್ಡ್ ಅಂತ ಹೇಳಿದ್ರೆ ಹತ್ತೋದು, ಆ ರೀತಿಯಾಗಿ ಅರ್ಥ ಬರುತ್ತೆ. ಅಲಾಂಗ್ ದ footpath. Yes. She is walking along the road, along the footpath. Yes, very good, Reshma. ಇಲ್ಲಿ ಇನ್ ದ ಸ್ಟ್ರೀಟ್ ದ ಪೈಪರ್ ಸ್ಟೆಪ್ಡ್. ಸ್ಟೆಪ್ಡ್ ಅಂತಂದ್ರೆ ಏನೋ ಕಾಲಿಡೋದು, ನಡ್ಕೊಂಡು, ಲೈಕ್ ಲೈಕ್ ವಾಟ್ ಇಸ್ ಎ ಕಾರಿಂದ ಸ್ಟೆಪ್ಡ್ ಆನ್. ಓಕೆ, ಸ್ಟೆಪ್ಡ್ ಔಟ್ ಸೈಡ್ ಅಂತ ಆಯ್ತು. ಸೊ ಅದಕ್ಕೆ ನಾವು ಇಲ್ಲಿ ಇನ್ ಅಂತ ಬರುತ್ತೆ. ಇನ್ ದ ಸ್ಟ್ರೀಟ್ ಅಂದ್ರೆ ಅದು ದೊಡ್ಡದಾದಂತ ಜಾಗ ಅಲ್ವಾ, ಒಂದು ಪ್ರದೇಶ. ಸೊ ಅಲ್ಲಿ ನಮ್ಗೆ ಇನ್ ಅಂತ ಬರುತ್ತೆ. ಮೂವ್ಮೆಂಟ್ ಅಂತ ಬಂದಾಗ ಸೊ ಆನ್ ದ ಸ್ಟ್ರೀಟ್, ಐ ಆಮ್ ವಾಕಿಂಗ್ ಆನ್ ದ ಸ್ಟ್ರೀಟ್, ಆ ರೀತಿ ಬರುತ್ತೆ. ನೆಕ್ಸ್ಟ್, ಐ ಕ್ಯಾನ್ ನೆವರ್ ರಿಟರ್ನ್ ಡ್ಯಾಶ್ ಮೈ ಪುವರ್ ಡಾಗ್ ಟ್ರೇ. ಐ ಕ್ಯಾನ್ ನೆವರ್ ರಿಟರ್ನ್ ಡ್ಯಾಶ್ ಮೈ ಪುವರ್ ಡಾಗ್ ಟ್ರೇ. Two, very good. Two, I can never return to my poor dog tray. Yes, I can never return to my with my poor dog tray ಆಗಲ್ಲ, by my poor dog tray ಆಗಲ್ಲ, for my I can never return for my ಅದು ಕೂಡ ಆಗಲ್ಲ. ಟು ಅಂತ ಅಂದ್ರೆ ಲೈಕ್ ಐ ಕ್ಯಾನ್ ನೆವರ್ ರಿಟರ್ನ್ ಟು ಮೈ ಪುವರ್ ಡಾಗ್ ಟ್ರೇ. ಸೊ ಅದಕ್ಕೆ ನಾನು ಲೈಕ್ ಅಂದ್ರೆ ನಾನು ವಾಪಸ್ ಹೋಗಕ್ ಆಗಲ್ಲ. ಅದಕ್ಕೆ ನಾನು ಅಂದ್ರೆ ಡೆಸ್ಟಿನೇಷನ್ ಇದ್ದಾಗ ನಾವು ಟೂ ಅನ್ನ ಬಳಸ್ತೀವಿ ಅಲ್ವಾ, ನಾನು ಟೂ ಅನ್ನ ಹೇಳ್ದಾಗ ಹೇಳಿದ್ದೀನಿ. ಹಾಗಾಗಿ ಇಲ್ಲಿ ಟೂ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರುತ್ತೆ, ಆಪ್ಷನ್ ಸಿ. ನೆಕ್ಸ್ಟ್, he worked and sang. He worked and sang dash morning dash night. This is morning. He worked and sang dash morning dash night. Since and until, at and for, by and till, from and to. ಆಕ್ಚುಲಿ ಆಪ್ಷನ್ ಡಿ ಕರೆಕ್ಟ್ ಆದಂತ ಆನ್ಸರ್ ಆಗಿರುತ್ತೆ. ಫ್ರಮ್ ದ ಮಾರ್ನಿಂಗ್, ಫ್ರಮ್ ದ ಮಾರ್ನಿಂಗ್ ಟು ನೈಟ್. ಓಕೆ, ಸೊ ಇಲ್ಲೇನಪ್ಪಾ ಅಂತಂದ್ರೆ ದೆರ್ ಈಸ್ ಅ ಫಿಕ್ಸ್ಡ್ ಟೈಮ್. ಓಕೆ, ಸೊ ಇಲ್ಲಿಂದ ಇಲ್ಲಿಯವರೆಗೆ ಅಂತ ಆದಾಗ ನಾವೇನ್ ಮಾಡ್ತೀವಿ, ಲೈಕ್ ಟೂ ಅನ್ನ ಬಳಸ್ತೀವಿ. ಆದ್ರೆ ಸಿನ್ಸ್ ಅನ್ನು ಕೂಡ ನಾವು ಸಿನ್ಸ್ ಮಾರ್ನಿಂಗ್, ಸಿನ್ಸ್ ಎಸ್ಟರ್ಡೇ, ಸಿನ್ಸ್ 2010, ಸಿನ್ಸ್ ಸೋ ಮೆನಿ ಸಿನ್ಸ್ ಅನ್ನ ಕೂಡ ಬಳಸಬಹುದು. ಆದರೆ ಸಿನ್ಸ್ ಅಂತ ಬಂದಾಗ ದೇರ್ ಈಸ್ ಅ ಕಂಟಿನ್ಯೂಟಿ. ಓಕೆ, ಸಿನ್ಸ್ ಮಾರ್ನಿಂಗ್ ಐ ಹ್ಯಾವ್ ಬೀನ್ ಸರ್ಚಿಂಗ್ ಫಾರ್ ಮೈ ಡಾಗ್ ಸಿನ್ಸ್ ಮಾರ್ನಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಬೆಳಿಗ್ಗೆಯಿಂದಾನೂ ಕೂಡ, ಬೆಳಿಗ್ಗೆಯಿಂದ ಇಂದ ಅಂತ ಹೇಳ್ತೀವಲ್ವಾ, ಅಲ್ಲಿ ನಾವೇನ್ ಮಾಡ್ತೀವಿ, ಸಿನ್ಸ್ ಅನ್ನ ಬಳಸ್ತೀವಿ. ಬೆಳಿಗ್ಗೆಯಿಂದಾನು ನಾನು ಏನೋ ಡಾಗ್ಗೋಸ್ಕರ ಸರ್ಚ್ ಮಾಡ್ತಾನೆ ಇದ್ದೀನಿ, ಇನ್ನೂ ಸರ್ಚ್ ಮಾಡ್ತಿದ್ದೀನಿ ಅನ್ನೋ ಕಂಟಿನ್ಯೂಟಿ ಬರುತ್ತಲ್ವಾ, ಅಲ್ಲಿ ನಾವು ಸಿನ್ಸ್ ಅನ್ನ ಬಳಸ್ಬೇಕಾಗತ್ತೆ. ಓಕೆನಾ? ಹಾ, ಫ್ರಮ್ ದ ಮಾರ್ನಿಂಗ್. ಓಕೆ, ಫ್ರಮ್ ಇನ್ ದ ಮಾರ್ನಿಂಗ್ ಅಂತ ಆಗಲ್ಲ. ಯಾರೋ ಇನ್ ದ ಮಾರ್ನಿಂಗ್ ಅಂತ ಹಾಕಿದಿರಲ್ವಾ, ಫ್ರಮ್ ದ ಮಾರ್ನಿಂಗ್ ಆಗತ್ತೆ. ಫ್ರಮ್ ದ ಮಾರ್ನಿಂಗ್ ಬೆಳಿಗ್ಗೆಯಿಂದ, ಯಾವ ಸಮಯದಲ್ಲಿ ಅನ್ನೋದಕ್ಕೂ ಯಾವ ಸಮಯದಿಂದ ಅನ್ನೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ. ಫ್ರಮ್ ದ ಮಾರ್ನಿಂಗ್ ಟು ನೈಟ್. ಓಕೆ, ಟಿಲ್ ದ ನೈಟ್ ಕೂಡ ಆಗತ್ತೆ, ಅಂಟಿಲ್ ದ ನೈಟ್ ಕೂಡ ಆಗತ್ತೆ. ಆದ್ರೆ ಕಾಂಬಿನೇಷನ್ಸ್ ಇಲ್ಲಿ ಸರಿ ಆಗ್ತಾ ಇಲ್ಲ. ಟಿಲ್ ಕೂಡ ಬರಿಬಹುದು, ಅಂಟಿಲ್ ಕೂಡ ಬರಿಬಹುದು ಇನ್ಸ್ಟೆಡ್. ಆದ್ರೆ ಈ ಕಾಂಬಿನೇಷನ್ಸ್ ಮ್ಯಾಚ್ ಆಗ್ತಾ ಇಲ್ಲ ಅಲ್ವಾ, ಹಾಗಾಗಿ. ಎಸ್, ನೆಕ್ಸ್ಟ್, ದೇ ಆಲ್ ರ್ಯಾನ್ ಡ್ಯಾಶ್ ದ ಫಾರ್ಮರ್ಸ್ ವೈಫ್, ಫಾರ್, ಆಫ್ಟರ್, ಅಕ್ರಾಸ್, ಅಮಾಂಗ್. ಆ ಹೌದು. ಅಂದ್ರೆ ಅಲ್ಲಿಗೆ ಸ್ಟಾಪ್ ಆಗತ್ತೆ ಅಂತ ಅರ್ಥ, ಅದಕ್ಕೋಸ್ಕರ ನಾವು ಟೂ ಅನ್ನ ಬಳಸ್ತಾ ಇರೋದು.
ಫಾರ್ ಅಲ್ಲ, ಅವಳ ಹಿಂದೆ ಅಂತ ಬರಬೇಕು. ಅವಳ ಹಿಂದೆ. ಅವಳ ಹಿಂದೆ ಎಲ್ರು ಕೂಡ ಓಡೋಗ್ತಾ ಇದ್ದಾರೆ. ಮೇ ಬಿ ಶಿ ಈಸ್ ಗೋಯಿಂಗ್ ಟು ಕಮಿಟ್ ಸೂಸೈಡ್, ಮೇ ಬಿ. ದೇ ಆಲ್ ರ್ಯಾನ್ ಆಫ್ಟರ್. ದೇ ಆಲ್ ರ್ಯಾನ್ ಆಫ್ಟರ್ ದ ಫಾರ್ಮರ್ಸ್ ವೈಫ್. ಅವಳಿಗೋಸ್ಕರ ಅಲ್ಲ, ಅವಳ ಹಿಂದೆ. ದ ದೇ ಆಲ್ ರ್ಯಾನ್. ಅವಳ ಹಿಂದೆ ಎಲ್ರು ಕೂಡ ಓಡ್ತಾ ಇದ್ದಾರೆ. ಆಪ್ಷನ್ ಬಿ, ಆಫ್ಟರ್. ಒನ್ ಡೇ ದ ಬಾಯ್ ಏಟ್ ಹಿಸ್ ಬ್ರೇಕ್ಫಾಸ್ಟ್ ಡ್ಯಾಶ್ ಅಪ್ ಪರ್ಲಿಂಗ್ ಬ್ರೂಕ್. ದಿಸ್ ಈಸ್ ಅ ಪ್ಲೇಸ್. ದಟ್ ಈಸ್ ಅ ಪ್ಲೇಸ್. ಪರ್ಲಿಂಗ್ ಬ್ರೂಕ್ ಅಂತ ಹೇಳಿದ್ರೆ. ಐ ಹ್ಯಾವ್ ಟೇಕನ್ ಎಕ್ಸಾಂಪಲ್ಸ್ ಫ್ರಮ್ ಗ್ರಾಮರ್ ಬುಕ್. ನಿಮ್ಗೆ ರೆಫರ್ ಮಾಡಿರುವಂತ ಗ್ರಾಮರ್ ಬುಕ್ಸ್ ಇಂದಾನೇ ತಗೊಂಡಿದ್ದೀನಿ. ಅದಕ್ಕೋಸ್ಕರ ಹೆಸರುಗಳೆಲ್ಲ ಸ್ವಲ್ಪ ವಿಚಿತ್ರವಾಗಿದೆ. ಬಿಹೈಂಡ್ ಬರ್ಬೋದು. ಅದೊಂದು ಬಿಲ್ಡಿಂಗ್ ಆಗಿದ್ರೆ, ಅಥವಾ ಏನೋ ಒಂದು ಸ್ಕ್ರೀನ್ ಆಗಿದ್ರೆ, ಏನೋ ಒಂದು ಪೋಲ್ ಆಗಿದ್ರೆ ಬಿಹೈಂಡ್ ಆಗುತ್ತೆ. ಬಿಹೈಂಡ್ ಅ ಪರ್ಲಿಂಗ್ ಬ್ರೂಕ್. ಬಿಸೈಡ್. ಒನ್ ಡೇ ದ ಬಾಯ್ ಏಟ್ ಹಿಸ್ ಬ್ರೇಕ್ಫಾಸ್ಟ್ ಬಿಸೈಡ್ ಅ ಪರ್ಲಿಂಗ್ ಬ್ರೂಕ್. ಅದ್ರ ಪಕ್ಕದಲ್ಲಿ ನಿಂತ್ಕೊಂಡು ಅವನೇನ್ ಮಾಡ್ದ, ಬ್ರೇಕ್ಫಾಸ್ಟ್ ಅನ್ನ ತಿಂದ ಅಂತ ಆಗಿರ್ಬೋದು. ಓಕೆ, ಬಿಸೈಡ್ ಅಂತ ಆದಾಗ. ಬಿಯಾಂಡ್ ಅಂತ ಹೇಳಿದ್ರೆ ತುಂಬಾ ಹಿಂದೆ ಅಂತಾನೂ ಆಗುತ್ತೆ. ಅಕ್ರಾಸ್ ಅಂತ ಅಂದ್ರೆ ಈ ಕಾಂಟ್ ಸ್ಪ್ರೆಡ್ ಹಿಮ್ಸೆಲ್ಫ್ ಅಲ್ವಾ, ಅಕ್ರಾಸ್ ಅಂತ ಹೇಳಿದ್ರೆ. ಸೊ ಈ ವಿದಿನ್ ಅಂತ ಅಂದ್ರೆ ಅದು ಲೈಕ್ ಸಮಯದ ಒಳಗಡೆ, ವಿದಿನ್ ದಿಸ್ ಟೈಮ್, ಟೈಮ್ ಬೌಂಡ್ರಿ ಆಗಿರ್ಬೋದು, ವಿದಿನ್ ದಿಸ್ ಪ್ಲೇಸ್, ಆ ರೀತಿ ಹೇಳ್ಬೇಕಾದಾಗ ನಾವು ವಿದಿನ್ ಅನ್ನ ಹೇಳ್ತೀವಿ. ಎಸ್, ಆನ್ಸರ್ ಎ ಇಸ್ ದಿ ಕರೆಕ್ಟ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಓಲ್ಡ್ ಜಾನ್ ವಿತ್ ವೈಟ್ ಹೇರ್ ಸಿಟ್ಸ್ ಡ್ಯಾಶ್ ದ ಓಕ್. Old John with white hair sits dash the oak. Oak tree. Tree. Yes, beneath the tree, beneath the oak tree. Very good. They rise dash the morning lark. They rise dash the morning lark. ಅದ್ರ ಜೊತೆಗೆ ಅಂದ್ರೆ ಬೆಳಗ್ಗೆ ಕೋಳಿ ಕೂಗಿದ ತಕ್ಷಣ ಅದ್ರ ಜೊತೆಗೆ ನಾವು ಎದ್ದೇಳ್ತೀವಿ ಅಂತ ಹೇಳ್ತೀವಲ್ವಾ, ದಟ್ ಈಸ್ ವಾಟ್, ವಿತ್. ಅಟ್ ದ ಮಾರ್ನಿಂಗ್ ಅಲ್ಲ, ವಿತ್ ದ ಮಾರ್ನಿಂಗ್. ಲಾರ್ಕ್ ಅಂದ್ರೆ ಪಕ್ಷಿ. ಎಸ್, ವಿತ್ ದ ಮಾರ್ನಿಂಗ್ ಲಾರ್ಕ್. ವೆರಿ ಗುಡ್. ವಿತ್ ದ ಮಾರ್ನಿಂಗ್ ಲಾರ್ಕ್. ಆಯ್ತಲ್ವಾ? ಸೊ ಓಕೆ, ಇನ್ ಮಿಕ್ಕಿದ ಸ್ವಲ್ಪ ನೀವೇ ನೋಡ್ಕೊಳ್ಳಿ, ಎಷ್ಟೊಂದಿದೆ. ಆದ್ರೆ ನಾನು ಎಕ್ಸ್ಪ್ಲೈನ್ ಮಾಡಿರೋ ಪ್ರಿಪೋಸಿಷನ್ಸ್ ಎಲ್ಲವೂ ಕೂಡ ಇಲ್ಲಿರೋ ಅಂತದ್ದು. ಐ ಹ್ಯಾವ್ ಗಿವನ್ ಆನ್ಸರ್ಸ್ ಆಲ್ಸೋ ಹಿಯರ್ ಸೊ ದಟ್ ಯು ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಸೊ ಇವಾಗ ಒಂದಷ್ಟು ಕ್ವಿಕ್ ಆಗಿ ಇನ್ನೊಂದಷ್ಟು ಪ್ರಿಪೋಸಿಷನ್ಸ್ ಇದೆ, ಅದನ್ನ ಮುಗಿಸ್ಬಿಡೋಣ. ಓಕೆ ರೇಷ್ಮಾ. ಸಿ, ಕೈಂಡ್ಸ್ ಆಫ್ ಪ್ರಿಪೋಸಿಷನ್ಸ್ ಅಂದಾಗ ನಮ್ಗೆ ಸಿಂಪಲ್ ಪ್ರಿಪೋಸಿಷನ್, ಕಾಂಪೌಂಡ್ ಪ್ರಿಪೋಸಿಷನ್ ಅಂಡ್ ಏನೋ ಲೈಕ್ ಫ್ರೇಸ್ ಪ್ರಿಪೋಸಿಷನ್ಸ್, ಅದ್ರ ಜೊತೆಗೆ ಲೈಕ್ ಪಾರ್ಟಿಸಿಪಲ್ ಪ್ರಿಪೋಸಿಷನ್ ಅಂತ 4 ರೀತಿಯಾಗಿ ಮೇಜರ್ ಆಗಿ ನಾವು ಡಿವೈಡ್ ಮಾಡ್ಕೊಳ್ತೀವಿ. ಓಕೆ ಸಂತೋಷ್, ಗುಡ್ ನೈಟ್, ಬಾಯ್ ಬಾಯ್. ಅಯ್ಯೋ, ನಾನು ಇನ್ನ ಇದು ಸ್ಟಾಪ್ ಮಾಡಿಲ್ಲ. ವೆಯ್ಟ್. ಕ್ವಿಕ್ ಆಗಿ ಇದನ್ನ ರಿವೈಂಡ್ ಮಾಡ್ಕೊಬಿಡೋಣ ಅಂತ ಹೇಳ್ತಾ ಇದ್ದೀನಿ. ಪ್ರಿಪೋಸಿಷನ್ಸ್ ಗಳನ್ನೇ ನಾನು ಡಿವೈಡ್ ಮಾಡಿದ್ದೀನಿ ಇಲ್ಲಿ, ಆಯ್ತಾ? ಕ್ವಿಕ್ ಆಗಿ ಹೇಳ್ಬಿಡ್ತೀನಿ, ನಿಮ್ಗೆ ತುಂಬಾ ಸಮಯ ತಗೊಳಲ್ಲ ನಾನು. ಸಿಂಪಲ್ ಪ್ರಿಪೋಸಿಷನ್ಸ್ ಅಂದಾಗ ಆಟ್, ಬೈ, ಫಾರ್, ಫ್ರಮ್, ಇನ್, ಆಫ್, ಆನ್, ಔಟ್, ಥ್ರೂ, ಟಿಲ್, ಟು, ಅಪ್, ವಿತ್. ಈ ರೀತಿ ಇವುಗಳನ್ನ ನಾವು ಸಿಂಪಲ್ ಪ್ರಿಪೋಸಿಷನ್ ಅಂತ ಹೇಳ್ತೀವಿ. ಹಿ ಸ್ಯಾಟ್ ಆನ್ ದ ಚೇರ್. She walked through the forest. This gift is for you. ನಿನಗೋಸ್ಕರ. He came from Delhi. ಆ ಪ್ರದೇಶದಿಂದ ಬಂದಿದ್ದಾನೆ. From Delhi. I am from Mysore. ಆ ರೀತಿಯಾಗಿ. ಸೊ ಅದೇ ಕಾಂಪೌಂಡ್ ಪ್ರಿಪೋಸಿಷನ್ಸ್ ಅಂತ ಹೇಳಿದಾಗ ಯಾವುದೋ ಒಂದು
ಪ್ರಿಫಿಕ್ಸ್ ಅನ್ನ ಸೇರಿಸ್ಕೊಂಡು ಯಾವುದೋ ಒಂದು ಸಫಿಕ್ಸ್ ಅನ್ನ ಸೇರಿಸ್ಕೊಂಡು ಅದು ಇನ್ನೊಂದು ಪದ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ವರ್ಬ್ ಅನ್ನ ಸೇರಿಸ್ಕೊಂಡು ಯಾವ ರೀತಿಯಾಗಿ ನಾವು ಪ್ರಿಪೋಸಿಷನ್ ಜೊತೆಗೆ ಇನ್ನೊಂದು ಅರ್ಥವನ್ನ ಕೊಟ್ರೋ ಅದನ್ನ ನಾವು ಕಾಂಪೌಂಡ್ ಪ್ರಿಪೋಸಿಷನ್ ಅಂತ ಹೇಳ್ತೀವಿ. ಸಿ, ಕಾಂಪೌಂಡ್ ಪ್ರಿಪೋಸಿಷನ್ಸ್ ಆರ್ ಜನರಲಿ ಫಾರ್ಮ್ಡ್ ಬೈ ಪ್ರಿಫಿಕ್ಸಿಂಗ್ ಎ ಪ್ರಿಪೋಸಿಷನ್, ಅಥವಾ ಒಂದು ನೌನಿಗೆ, ಅಡ್ಜೆಕ್ಟಿವ್ಗೆ ಅಥವಾ ಅಡ್ವರ್ಬಿಗೆ ಒಂದು ಪ್ರಿಫಿಕ್ಸ್ ಅನ್ನು ಪ್ರಿಫಿಕ್ಸ್ ಅಂದ್ರೆ ಮುಂದೆಗಡೆ ಯಾವುದೋ ಒಂದು ಪದವನ್ನೋ ಅಥವಾ ಯಾವುದೋ ಒಂದು ಲೆಟರ್ ಅನ್ನೋ ಸೇರಿಸೋದ್ರ ಮೂಲಕ ಅದು ಹೊಸದೊಂದು ಪದ ಆಗತ್ತೆ. ಅದಕ್ಕೆ ನಾವು ಕಾಂಪೌಂಡ್ ಪ್ರಿಪೋಸಿಷನ್ ಅಂತ ಹೇಳ್ತೀವಿ. ಓಕೆ ರೇಷ್ಮಾ, ಇದೆಲ್ಲ ಆಗಿರೋದ್ರಿಂದ ಸ್ವಲ್ಪ ಕ್ವಿಕ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆನಾ? ನೋಡಿ ಯಾವ ರೀತಿ. ಅಬೌಟ್ ನೋಡಿ, ಔಟ್ಗೆ ನಾವು ಎ ಬಿ ಅನ್ನೋ ಒಂದು ಪ್ರಿಫಿಕ್ಸ್ ಅನ್ನ ಸೇರಿಸಿರೋದ್ರಿಂದ ಅಬೌಟ್, ಹೊರಗಡೆ ಅನ್ನೋ ಒಂದು ನೌನಿಗೆ ನಾವೀಗ ಏನ್ ಮಾಡ್ತಾ ಇದೀವಿ, ಎ ಬಿ ಅನ್ನ ಸೇರಿಸಿ ಅಬೌಟ್ ಅಂತ ಹೇಳ್ತಾ ಇದೀವಿ. ಸೊ ಅಬೌಟ್ ಅಂದ್ರೆ ಇದರ ಬಗ್ಗೆ ಅಂತಾನೂ ಆಗತ್ತೆ. ಅಬೌಟ್ ಅಂತ ಹೇಳಿದ್ರೆ ಲೈಕ್ ಈ ಪರಿಧಿಯನ್ನ ಮೀರಿದ್ದು ಅಂತಾನೂ ಕೂಡ ಆಗತ್ತೆ ಅಬೌಟ್. ಅಬೌವ್, ಅಬೌವ್ ಅಂತ ಹೇಳ್ದೆ ಅಲ್ವಾ, ಮೇಲೆ, ಅಬೌವ್. ಸೊ ಅಂದ್ರೆ ಒಂದು ಸ್ಥಿರವಾಗಿರುವಂತದ್ದು ಅಬೌವ್. ಅಕ್ರಾಸ್ ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ತುಂಬಾ ದೊಡ್ಡ ಪ್ರದೇಶವನ್ನ ವಿಶಾಲವಾಗಿ ಹೇಳ್ಬೇಕಾದಾಗ ಅಕ್ರಾಸ್ ಅಂತ ಹೇಳ್ತೀವಿ. ಅಲಾಂಗ್ ಅಂತಂದ್ರೆ ಅದ್ರ ಜೊತೆಗೆ. ಅಮಿಡ್ಸ್ ಅಂತ ಅಂದ್ರೆ ಅದ ಮಧ್ಯ. ಅಮಾಂಗ್ ಅಂತಂದ್ರೆ ಅವರುಗಳ ಮಧ್ಯ, ಎಷ್ಟೊಂದು ಜನ ವಸ್ತುಗಳು ಇದ್ದಾಗ. ಅಯ್ಯೋ, ಓವರ್ಗೂ ಮತ್ತು ಎಬಗೂ ಎಷ್ಟು ಸಲ ನಾನು ಎಕ್ಸ್ಪ್ಲೈನ್ ಮಾಡ್ಲಿ. ಓವರ್ ಅಂತ ಹೇಳಿದ್ರೆ ಅದು ಮೂವ್ಮೆಂಟ್ ಅಲ್ಲಿ ಇರುತ್ತೆ, ಮೇಲ್ಗಡೆ ಇರುತ್ತೆ. ಅಬೌವ್ ಅಂತ ಹೇಳಿದ್ರೆ ಅದು ಮೇಲ್ಗಡೆನೆ ಇರುತ್ತೆ, ಆದ್ರೆ ಮೂವ್ಮೆಂಟ್, ಚಲನೆ ಇರಲ್ಲ. ಕನ್ನಡದಲ್ಲೂ ಹೇಳ್ತಾ ಇದೀನಿ, ಇನ್ನೆಷ್ಟು ಹೇಳಿ. ಅಲಾಂಗ್ ವಿತ್ ಅಟ್ ನೈಟ್. ನೋ ರೇಷ್ಮಾ, ಏನ್ ಸೆಂಟೆನ್ಸ್ ಅದು? ಕನ್ನಡದಲ್ಲಿ ಏನ್ ಹೇಳ್ತೀರಾ ಅದಕ್ಕೆ ನೀವು? ಅಲಾಂಗ್ ವಿತ್ ಅಟ್ ನೈಟ್ ಅಂದ್ರೆ ಟೆಲ್ ಮೀ ಇನ್ ಕನ್ನಡ. ಓಕೆ, ಅರೌಂಡ್ ಅಂತ ಅಂದ್ರೆ ಸುತ್ತ. ಅರೌಂಡ್ ದಿಸ್ ಟೈಮ್ ಅಂತ ಹೇಳ್ತೀವಿ, ಅರೌಂಡ್ ಮಾರ್ನಿಂಗ್. ಐ ವಿಲ್ ಕಮ್ ಅರೌಂಡ್ ಮಾರ್ನಿಂಗ್ ಅಂತಂದ್ರೆ ಆ ಸಮಯದ ಅಕ್ಕಪಕ್ಕದಲ್ಲಿ, ಅಂದ್ರೆ ಆ ಅಂದ್ರೆ ಮಾರ್ನಿಂಗ್ ಒಂದಷ್ಟು ಅಂದ್ರೆ ಎಕ್ಸಾಕ್ಟ್ ಆಗಿ ನನ್ ಟೈಮ್ ಹೇಳ್ದಿದ್ದಾಗ. ಅರೌಂಡ್ ಅಂದ್ರೆ ಆ ಸಮಯದ ಅಕ್ಕಪಕ್ಕದಲ್ಲಿ ಯಾವ್ದೋ ಒಂದ್ರಲ್ಲಿ ಬರ್ತೀನಿ. ಅಕ್ಕಪಕ್ಕ ಅಂದ್ರೆ ಗೊತ್ತಾಗ್ತಿದೆ ಅನ್ಸುತ್ತೆ ನಿಮ್ಗೆ, ನಾನು ಎಕ್ಸಾಕ್ಟ್ ಆಗಿ ಕನ್ನಡದಲ್ಲಿ ಹೇಳಕ್ ಬರ್ತಾ ಇಲ್ಲ. ಲೈಕ್ ಅರೌಂಡ್ ಮಾರ್ನಿಂಗ್, ಅರೌಂಡ್ 10 o'clock ಬರ್ತೀನಿ ಅಂತ ಹೇಳ್ತೀವಿ. ಅಂದ್ರೆ ಆಟ್ 10 o'clock ಬರ್ತೀನಿ ಅಂತ ಹೇಳ್ತಾ ಇಲ್ಲ ನಾನು. ಅರೌಂಡ್ 10 o'clock ಅಂತಂದ್ರೆ ಸ್ವಲ್ಪ ಆ ಕಡೆನೂ ಆಗ್ಬೋದು, ಸ್ವಲ್ಪ ಈ ಕಡೆನೂ ಆಗ್ಬೋದು ಅಂತ ಅದರ ಅರ್ಥ. ಎಸ್, ದ ಫ್ಯಾನ್ ಈಸ್ ಹ್ಯಾಂಗಿಂಗ್ ಓವರ್ ಮೀ. ಎಸ್, ವೆರಿ ಗುಡ್. ವೆರಿ ಗುಡ್. ಐ ಆಮ್ ಗೋಯಿಂಗ್ ಅಲಾಂಗ್ ವಿತ್ ಮೈ ಫ್ರೆಂಡ್ಸ್. ವೆರಿ ಗುಡ್, ಕರೆಕ್ಟ್. ಆಸುಪಾಸು, ಥ್ಯಾಂಕ್ ಯು ಅಡಿವೆಪ್ಪ, ಥ್ಯಾಂಕ್ ಯು ಸೋ ಮಚ್. ಆಸುಪಾಸ್. ಈ ಆಸುಪಾಸು ಅಂತ ಹೇಳಿದಾಗ ಅರೌಂಡ್ ಅಂತ ಹೇಳ್ತೀವಿ, ಸುತ್ತ ಅಂತ ಹೇಳ್ಬೇಕಾದ್ರೂ ಅರೌಂಡ್ ಅಂತ ಹೇಳ್ತೀವಿ. ಎಸ್, ಐ ವಿಲ್ ಕಾಲ್ ಯು ಅರೌಂಡ್ 10 o'clock. ಐ ವಿಲ್ ಟೇಕ್ ಕ್ಲಾಸ್ ಅರೌಂಡ್ 8 o'clock ಅಂದ್ರೆ ಆಸುಪಾಸು, ಆಸುಪಾಸಿನ ಗಂಟೆ ಅಂತ ಹೇಳ್ಬೇಕಾದಾಗ. ಎಕ್ಸಾಕ್ಟ್ ಆಗಿ ಹೇಳ್ಬೇಕಾದಾಗ ಅಟ್ 10 o'clock ಅಂತ ಹೇಳ್ತೀವಿ. ಬಿಫೋರ್ 10:30, ಐ ವಿಲ್ ಬಿಗಿನ್ ಮೈ ಕ್ಲಾಸ್ ಬಿಫೋರ್ 10:30 ಅಂದ್ರೆ ಅದಕ್ಕಿಂತ ಮುಂಚೆ ಅಂತಾನು ಕೂಡ ಆಗತ್ತೆ. ಬಿಫೋರ್ ಅಂತ ಹೇಳಿದ್ರೆ ಮುಂದೆ ಕೂಡ ಆಗತ್ತೆ. ಅಂದ್ರೆ ಇದು ಬಿಫೋರ್ ಅನ್ನೋದನ್ನ ನಾವು ಸಂದರ್ಭಕ್ಕೆ ತಕ್ಕ ಹಾಗೆ ನೋಡ್ಕೊಂಡು ಬಳಸ್ಬೇಕಾಗತ್ತೆ. ಬಿಹೈಂಡ್ ಅಂತಂದ್ರೆ ಹಿಂದೆಗಡೆ, ದ ಸ್ಕ್ರೀನ್ ಈಸ್ ಬಿಹೈಂಡ್ ಮೀ. ಬಿಲೋ ಅಂತ ಹೇಳಿದ್ರೆ ಕೆಳಗಡೆ ಆಗತ್ತೆ. ಬಿನೀತ್ ಅಂದ್ರೂ ಕೆಳಗಡೆ ಆಗತ್ತೆ. ಬಿಸೈಡ್ ಅಂದ್ರೆ ಪಕ್ಕದಲ್ಲಿ. ಬಿಟ್ವೀನ್ ಅಂದ್ರೆ ಎರಡರ ಮಧ್ಯ. ಓಕೆ, ಶಿ ದ ಚಿಲ್ಡ್ರನ್ ಸಿಟ್ಟಿಂಗ್ ಅರೌಂಡ್ ದಿ ಕಾರ್ನರ್, ಆ ರೀತಿ. ಬಿಯಾಂಡ್, ಇನ್ಸೈಡ್, ಔಟ್ಸೈಡ್ ಇವೆಲ್ಲ ಗೊತ್ತಲ್ವಾ. ಅಂಡರ್ನೀತ್ ಅಂದ್ರೂ ಕೂಡ ಕೆಳಗಡೆ ಅಂತಾನೆ ಅರ್ಥ, ಅಂಡರ್ನೀತ್. ವಿದಿನ್ ಅಂದ್ರೆ ಆ ಪರಿಧಿಯ ಒಳಗಡೆ. ಎಸ್ ವಿನುತಾ, ಕರೆಕ್ಟ್. ವಿತೌಟ್ ಅಂದ್ರೆ ಅದನ್ನ ಬಿಟ್ಟು. ಕರೆಕ್ಟ್. ರಾಜೇಶ್ವರಿ, ಇಫ್ ಯು ವಾಂಟ್ ಟು ಗೋ ಥ್ರೂ ಗ್ರಾಮರ್ ಬುಕ್, ಐ ವುಡ್ ಸಜೆಸ್ಟ್ ರೆನನ್ ಮಾರ್ಟಿನ್. ಓಕೆ, ರೆನನ್ ಮಾರ್ಟಿನ್ ಹೈಸ್ಕೂಲ್ ಗ್ರಾಮರ್. ಎಸ್, 90, ಬಿಲೋ 19. ಡೋಂಟ್ ಸ್ಕೋರ್ ಬಿಲೋ 19 ಅಂತ ಹೇಳ್ತೀವಿ. ಆವ್ರೇಜ್ ಅಂದ್ರೆ ಡಿಕ್ರೀಸಿಂಗ್ ಇದ್ರಲ್ಲಿ ಆವ್ರೇಜ್. ಓಕೆ, ಸೊ ಅದೇ ರೀತಿ ನೋಡಿ, ದ ಕ್ಯಾಟ್ ಹಿಡ್ ಅಂಡರ್ನೀತ್ ದ ಟೇಬಲ್ ಅಂದ್ರೆ ಕೆಳಗಡೆ, ಅಂಡರ್ನೀತ್.
ಬಿಯಾಂಡ್ಗೆ ಇಲ್ಲಿದೆ ನೋಡಿ. ಹಿ ಸ್ಟುಡ್ ಬಿಟ್ವೀನ್ ಟೂ ಫ್ರೆಂಡ್ಸ್, ಮಧ್ಯದಲ್ಲಿ, ಇಬ್ಬರ ಮಧ್ಯದಲ್ಲಿ. ಶಿ ಲಿವ್ಸ್ ವಿದಿನ್ ದ ಸಿಟಿ ಲಿಮಿಟ್ಸ್, ಆ ಪರಿಧಿಯ ಒಳಗಡೆ ಅವಳೇನು ಜೀವನ ನೆಲೆಸಿದಾಳೆ ಅಂತ ಅರ್ಥ. ಇಲ್ಲಿದೆ, ದ ವಿಲೇಜ್ ಲೈಸ್ ಬಿಯಾಂಡ್ ದ ರಿವರ್, ಅದರ ಹಿಂದೆಗಡೆ ಅಂದ್ರೆ ಬಿಯಾಂಡ್ ಅಂತ ಹೇಳಿದ್ರೆ ಸ್ವಲ್ಪ ದೂರ ಇರತ್ತೆ ಅಂತ ಅರ್ಥ. ಬಿಯಾಂಡ್ ದ ರಿವರ್, ಅದರಿಂದ ದೂರ, ಬಿಯಾಂಡ್. ದ ವಿಲೇಜ್ ಲೈಸ್ ಬಿಯಾಂಡ್ ದ ರಿವರ್, ಆ ರಿವರ್ ಇಂದ ಸ್ವಲ್ಪ ದೂರದಲ್ಲಿ, ಆದ್ರೆ ಹಿಂದೆಗಡೆ ದೂರದಲ್ಲಿ ಎರಡೂ ಬರ್ಬೇಕು ಅದು ಬಿಯಾಂಡ್ ಅಂತ ಹೇಳಿದಾಗ. ಬಿಯಾಂಡ್ ದ ರಿವರ್. ಓಕೆ, ಎಸ್, ತುಂಬಾ ಹಿಂದೆ. ವೆರಿ ಗುಡ್. ನೆಕ್ಸ್ಟ್, ಪ್ರಿಪೋಸಿಷನಲ್ ಫ್ರೇಸಸ್ ಬರುತ್ತೆ ಇಲ್ಲಿ. ಒಂದು, ಎರಡು, ಎರಡಕ್ಕಿಂತ ಹೆಚ್ಚಿನ ಪದಗಳು ಸೇರಿ ಒಂದು ಅರ್ಥ ಕೊಡುತ್ತೆ ಅಲ್ವಾ, ಅದನ್ನ ನಾವು ಫ್ರೇಸ್ ಅಂತ ಕರಿತೀವಿ. ಇಲ್ಲೊಂದಷ್ಟು ಸಾಮಾನ್ಯವಾಗಿ ಬಳಸುವಂತ ಪ್ರಿಪೋಸಿಷನಲ್ ಫ್ರೇಸ್ ಅನ್ನ ಕೊಟ್ಟಿದ್ದೀನಿ. ಓಕೆನಾ? ಸೊ ನೀವು ಅದನ್ನ ಟ್ರೈ ಟು ಯೂಸ್ ದೀಸ್ ಪ್ರಿಪೋಸಿಷನಲ್ ಫ್ರೇಸಸ್ ವಿತ್ ಎ ಸೆಂಟೆನ್ಸ್. ಆಯ್ತಾ? ಅದಕ್ಕೆ ನಾನು ಅರ್ಥವನ್ನು ಕೂಡ ಕೊಟ್ಟಿದ್ದೀನಿ, ಅದ್ರ ಜೊತೆಗೆ ಎಕ್ಸಾಂಪಲ್ಸ್ ಕೂಡ, ಎಷ್ಟೊಂದು ಎಕ್ಸಾಂಪಲ್ಸ್ ಕೂಡ ಕೊಟ್ಟಿದ್ದೀನಿ. ಓಕೆನಾ? ನಾನು ಪ್ರತಿಯೊಂದನ್ನು ಓದ್ತಾ ಹೋದ್ರೆ ಕ್ಲಾಸ್ ಮುಗಿಯಲ್ಲ, ಹಾಗಾಗಿ ಒಂದಷ್ಟನ್ನ ಮಾತ್ರ ಹೇಳ್ತೀನಿ. ಓಕೆ, ಫ್ರೇಸ್ ಪ್ರಿಪೋಸಿಷನ್ಸ್ ಆರ್ ಗ್ರೂಪ್ಸ್ ಆಫ್ ವರ್ಡ್ಸ್, ಅ ಗ್ರೂಪ್ ಆಫ್ ವರ್ಡ್ಸ್. ಓಕೆ, ಗ್ರೂಪ್ಸ್ ಅಂತ ತಗೋಬೇಡಿ, ಅ ಗ್ರೂಪ್ ಆಫ್ ವರ್ಡ್ಸ್ ದಟ್ ಫಂಕ್ಷನ್ ಆಸ್ ಎ ಸಿಂಗಲ್ ಪ್ರಿಪೋಸಿಷನ್. ಒಂದೇ ಅರ್ಥ ಕೊಡೋದು, ನಾವು ಅದನ್ನ ಡಿವೈಡ್ ಮಾಡಬಾರ್ದು. ಅಕಾರ್ಡಿಂಗ್ ಅಂದ್ರೇನು, ಟು ಅಂದ್ರೇನು, ಎರಡನ್ನ ಡಿವೈಡ್ ಮಾಡಿದ್ರೆ ಅದು ಬೇರೆ ಅರ್ಥನೇ ಕೊಟ್ಬಿಡುತ್ತೆ. ಹಾಗಾಗಿ ಅದನ್ನ ನಾವು ಒಂದು ಗುಂಪಾಗಿನೇ ಓದ್ಬೇಕು, ಆಸ್ ಎ ಕಲೆಕ್ಟಿವ್ ನೌನ್. ಕಲೆಕ್ಟಿವ್ ನೌನ್ ಅಲ್ಲ ಇದು, ಪ್ರಿಪೋಸಿಷನ್. ಆದ್ರೆ ಕಲೆಕ್ಟಿವ್ ನೌನ್ ಅನ್ನ ಯಾವ ರೀತಿಯಾಗಿ ಓದ್ತೀವೋ ಇದನ್ನ ಕಲೆಕ್ಟಿವ್ ಆಗಿ ಓದ್ಬೇಕು ಅಂತ ಹೇಳಿದೆ. ಫಾರ್ ಎಕ್ಸಾಂಪಲ್, ಈಗ ಅಕಾರ್ಡಿಂಗ್ ಟು ಅಂತ ಇದೆ. ಓಕೆ, ಐ ವಿಲ್ ರೈಟ್ ದಿಸ್ ಎಕ್ಸಾಮ್ ಅಕಾರ್ಡಿಂಗ್ ಟು ಮೈ ಕನ್ಸೈನ್ಸ್. ಅಂದ್ರೆ ನನ್ನ ಬುದ್ಧಿಮಟ್ಟಕ್ಕೆ ಏನೆಲ್ಲ ಒಳಿಯುತ್ತೋ ಅದರ ಪ್ರಕಾರ, ಅದರ ಪ್ರಕಾರ ಅಂತ ಹೇಳ್ತೀವಲ್ವಾ, ಅದಕ್ಕೆ ನಾವು ಅಕಾರ್ಡಿಂಗ್ ಟು ಅಂತ ಹೇಳ್ತೀವಿ. ಆಸ್ ಪರ್ ಅಂದ್ರೂ ಕೂಡ ಅದೇ ಅರ್ಥ. ಇನ್ ಕನ್ಫರ್ಮಿಟಿ ವಿತ್ ಅಂದ್ರೆ ನನಗ ಅನಿಸಿದ ಹಾಗೆ, ದಟ್ ಈಸ್ ವಾಟ್ ಅಕಾರ್ಡಿಂಗ್ ಟು. ಅಗ್ರಿಯೇಬ್ಲಿ ಟು ಅಂದ್ರೂ ಕೂಡ ಇನ್ ಅಕಾರ್ಡೆನ್ಸ್ ವಿತ್ ಅಂದ್ರೆ ಅದರ ಒಪ್ಪಿಗೆಯ ಜೊತೆಗೆ, ನನ್ನ ಒಪ್ಪಿಗೆಯ ಜೊತೆಗೆ. ಅಲಾಂಗ್ ವಿತ್, ಅಲಾಂಗ್ ಅಂದ್ರೂ ಜೊತೆಗೆ ಬರುತ್ತೆ, ಅಲಾಂಗ್ ವಿತ್ ಅಂದ್ರೂ ಕೂಡ ಟುಗೆದರ್, ಜೊತೆ ಜೊತೆಗೆ ಅಂತ ಆಗತ್ತೆ, ಅಲಾಂಗ್ ವಿತ್. ಅವೇ ಫ್ರಮ್, ಅದರಿಂದ ಸ್ವಲ್ಪ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡೋದು. ಪ್ಲೀಸ್ ಸ್ಟೇ ಅವೇ ಫ್ರಮ್ ದಿಸ್ ಪ್ರಾಬ್ಲಮ್ ಅಂತ ಹೇಳೋದು, ಸ್ಟೇ ಅವೇ ಫ್ರಮ್ ದಿಸ್ ಡೇಂಜರ್, ಯಾವುದೋ ಒಂದು. ಬಿಕಾಸ್ ಆಫ್ ಅಂದ್ರೆ ಡ್ಯೂ ಟು, ಈ ಕಾರಣಕ್ಕೋಸ್ಕರ ಅಂತ ಹೇಳ್ತೀವಲ್ವಾ, ದಟ್ ಈಸ್ ವಾಟ್ ಬಿಕಾಸ್ ಆಫ್. ಬೈ ಡಿಂಟ್ ಆಫ್, ಬೈ ಡಿಂಟ್ ಆಫ್ ಅಂತಂದ್ರೆ ಬೈ ಮೀನ್ಸ್ ಆಫ್, ಥ್ರೂ ಎಫರ್ಟ್. ಎಸ್, ಶ್ರೀಲತಾ, ಯಾ ಕರೆಕ್ಟ್. ಓಕೆ, ಇನ್ನ 7 ನಿಮಿಷದಲ್ಲಿ ಎಷ್ಟಾಗುತ್ತೆ ಅಷ್ಟನ್ನ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ, ಮಿಕ್ಕಿದೆಲ್ಲ ನೀವೇ ಓದಬೇಕು. ಓಕೆ, ಸೊ ಈಚ್ ಅಂಡ್ ಎವ್ರಿ ವರ್ಡ್ ಅನ್ನ ನಾನು ಹೇಳ್ತಾ ಹೋದ್ರೆ ಲೈಕ್ ದಟ್ ಈಸ್ ಲೈಕ್ ಐ ಆಮ್ ಟೀಚಿಂಗ್ ಟು ಸ್ಕೂಲ್ ಚಿಲ್ಡ್ರನ್ ಆಗ್ಬಿಡತ್ತೆ. ನೀವು ಸ್ಕೂಲ್ ಚಿಲ್ಡ್ರನಿಗೆ ಟೀಚ್ ಮಾಡೋದ್ರಿಂದ ಯು ಹ್ಯಾವ್ ಟು ವರ್ಕ್ ಅಟ್ ಲೀಸ್ಟ್ 25%. 75% ನಾನು ವರ್ಕ್ ಮಾಡ್ತೀನಿ, 25% ನೀವು ವರ್ಕ್ ಮಾಡಲೇಬೇಕು. ಯಾಕೆ ಅಂತಂದ್ರೆ ದಟ್ ವಿಲ್ ಗಿವ್ ಯು ಅನ್ ಎಕ್ಸ್ಪೀರಿಯನ್ಸ್. ಓಕೆನಾ? ಸೊ ಯಾವುದೋ ಒಂದು ಪದದ ಅರ್ಥವನ್ನ ನೋಡ್ತಿರ್ತೀರಾ, ಯಾವುದೋ ಒಂದು ಪದವನ್ನ ನಿಮ್ಮದೇ ರೀತಿಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತೀರಾ. ಸೊ ಅದೇ ನಿಮ್ಮ ತಲೆಯಲ್ಲಿ ಜಾಸ್ತಿ ಉಳ್ಕೊಳ್ಳುವಂಥದ್ದು. ನೀವು ಕ್ಲಾಸಲ್ಲಿ ಕೂತ್ಕೊಂಡು ನಾನು ಹೇಳೋ ಅರ್ಥಗಳೆಲ್ಲವನ್ನು ಕೇಳಿಸ್ಕೊಂಡ್ರೆ ಅದು ಏನೂ ಯೂಸ್ ಇಲ್ಲ. ಇವತ್ತಿಗೆ ಮಾತ್ರ ಅದು ನಿಮಗೆ ನೆನಪಿರಿಯುತ್ತೆ, ಅಥವಾ ನಿಮ್ಗೆ ಅರ್ಥ ಆಗಿರುತ್ತೆ. ನಿಮ್ ಎಕ್ಸಾಮ್ ಬರೋಷ್ಟಲ್ಲ ಅದೆಲ್ಲ ವಾಶ್ ಔಟ್ ಆಗ್ಬಿಟ್ಟಿರುತ್ತೆ. ಹಾಗಾಗಿ ಗ್ರಾಮರ್ ಅಂತ ಬಂದಾಗ ಯಾವಾಗ್ಲೂ ಕೂಡ ನೀವು ಪ್ರಾಕ್ಟೀಸೇ ಮಾಡಬೇಕು. ಕರೆಕ್ಟ್, ಕರೆಕ್ಟ್ ವಿನುತಾ, ಬಿಕಾಸ್ ಆಫ್, ವೆರಿ ಗುಡ್. ಅದರಲ್ಲೂ ಕೂಡ ಆ ಓಕೆ, ನನಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬಿಕಾಸ್ ಮತ್ತೆ ಸೊ ಇವೆರಡರ ವ್ಯತ್ಯಾಸ ಹೇಳಿ ಮೇಡಮ್ ಅಂತ ಕೇಳಿ, ಆಯ್ತಾ? ಐ ವಾಂಟ್ ಟು ಎಕ್ಸ್ಪ್ಲೈನ್ ದಿಸ್ ಡಿಫರೆನ್ಸ್. ಬಿಕಾಸ್ ಮತ್ತೆ ಸೊ ಇವೆರಡನ್ನ ಯಾರಾದ್ರೂ ನೆನಪಲ್ಲಿ ಇಟ್ಕೊಂಡು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ದಯವಿಟ್ಟು ನೆನ್ಪು ಮಾಡಿ. ಐ ನೀಡ್ 5 more times, ಸಾರಿ 5 more minutes. ಹಾಗಾಗಿ ಬೈ ಮೀನ್ಸ್ ಆಫ್ ಅಂತಂದ್ರೆ ಅದರ ಮೂಲಕ, ಬೈ ಮೀನ್ಸ್ ಆಫ್ ಅಂತಂದ್ರೆ ಯಾವುದೋ ಒಂದು ಸೋರ್ಸ್. ಓಕೆ, ಥ್ರೂ ದ ಯೂಸ್ ಆಫ್. ಬೈ ಮೀನ್ಸ್ ಆಫ್ ಅಂತಂದ್ರೆ ಅದರ ಮೂಲಕ.
ಬೈ ರೀಸನ್ ಆಫ್, ಬಿಕಾಸ್ ಆಫ್, ಅದಕ್ಕೋಸ್ಕರ. ಬೈ ವರ್ಚು ಆಫ್, ಆನ್ ದ ಸ್ಟ್ರೆಂತ್ ಆಫ್. ಬೈ ವರ್ಚು ಆಫ್ ಅಂದ್ರೆ ಅದರಿಂದ, ಅದರ ಶಕ್ತಿಯಿಂದ, ಅದರಿಂದಾಗಿ. ಬೈ ವೇ ಆಫ್ ಅಂದ್ರೆ ಇನ್ ದ ಫಾರ್ಮ್ ಆಫ್. ಲೈಕ್ ಫಾರ್ ಎಕ್ಸಾಂಪಲ್, ವಿ ಆರ್ ಲರ್ನಿಂಗ್ ಗ್ರಾಮರ್ ಬೈ ವೇ ಆಫ್ ಅಟೆಂಡಿಂಗ್ ಕ್ಲಾಸಸ್, ಅಟೆಂಡಿಂಗ್ ಗ್ರಾಮರ್ ಕ್ಲಾಸಸ್, ಆ ರೀತಿ. ಕನ್ಫರ್ಮೇಬ್ಲಿ ಟು, ಇನ್ ಅಕಾರ್ಡೆನ್ಸ್ ವಿತ್, ಅದರ ಪ್ರಕಾರ. ಫಾರ್ ದ ಸೇಕ್ ಆಫ್, ಫಾರ್ ದ ಸೇಕ್ ಆಫ್ ಅಂತಂದ್ರೆ ಅದಕ್ಕೋಸ್ಕರ, ಅವಳಿಗೋಸ್ಕರ. ಫಾರ್ ದ ಸೇಕ್ ಆಫ್ ಮೈ ವೈಫ್ ಐ ಆಮ್ ಪ್ರಿಪೇರಿಂಗ್ ಫುಡ್. ಫಾರ್ ದ ಸೇಕ್ ಆಫ್ ಮೈ ಚಿಲ್ಡ್ರನ್ ಐ ಆಮ್ ಅರ್ನಿಂಗ್, ಅವರಿಗೋಸ್ಕರ ನಾನೇನ್ ಮಾಡ್ತಾ ಇದ್ದೀನಿ, ದುಡಿತಾ ಇದ್ದೀನಿ. ಫಾರ್ ದ ಪರ್ಪಸ್. ಇನ್ ಅಕಾರ್ಡೆನ್ಸ್ ವಿತ್, ಅಕಾರ್ಡೆನ್ಸ್ ವಿತ್, ಇನ್ ಅಕಾರ್ಡೆನ್ಸ್ ವಿತ್, ಅಕಾರ್ಡಿಂಗ್ ಟು, ಅಗ್ರಿಯೇಬ್ಲಿ, ಇವೆಲ್ಲ ಸ್ವಲ್ಪ ಸಿಮಿಲರ್ ಮೀನಿಂಗ್ ಬರುತ್ತೆ. ಆನ್ಲೈನ್, ಆ ಬೈ ವೇ ಆಫ್ ಆನ್ಲೈನ್ ಅದು ಕೂಡ ಆಗತ್ತೆ. ಸೊ ಇನ್ ಅಡಿಷನ್ ಟು ಅಂತ ಹೇಳಿದ್ರೆ ಬಿಸೈಡ್ಸ್, ಅಲಾಂಗ್ ವಿತ್, ಅದರ ಜೊತೆಗೆ ಅಂತ ಹೇಳಿದ್ನೆ ಅಲ್ವಾ, ಇನ್ ಅಡಿಷನ್ ಟು. ಇನ್ ಬಿ ಆಫ್ ಅಥವಾ ಆನ್ ಬಿ ಆಫ್. ಸೊ ಆನ್ ಬಿ ಆಫ್ ಮೈ ಸ್ಟೂಡೆಂಟ್ಸ್ ಐ ಆಮ್ ಪ್ರೆಸೆಂಟ್ ಹಿಯರ್. ನಮ್ಮ ಸ್ಟೂಡೆಂಟ್ಸ್ ನ ಪರವಾಗಿ ನಾನಿಲ್ಲಿ ಪ್ರೆಸೆಂಟ್ ಆಗಿದ್ದೀನಿ, ಅಥವಾ ಅವರ ಬದಲಿಗೆ ನಾನಿಲ್ಲಿ ಏನೋ ಒಂದು ಭಾಷಣವನ್ನ ಬಿಗಿತಾ ಇದ್ದೀನಿ ಅಂತ ಅರ್ಥ. ಬಿ ಆಫ್ ಅಂದ್ರೆ ಅವರ ಪರವಾಗಿ. ಆನ್ ಬಿ ಆಫ್ ಅಥವಾ ಅವರಿಗಾಗಿ ಅಲ್ಲ, ಅವರ ಪರವಾಗಿ. ಆನ್ ಬಿಹಾಫ್ ಆಫ್ ಅಥವಾ ಇನ್ ಬಿಹಾಫ್ ಆಫ್, ಆಸ್ ಎ ರೆಪ್ರೆಸೆಂಟೇಟಿವ್ ಆಫ್. ಫಾರ್ ಎಕ್ಸಾಂಪಲ್, ಇವಾಗ ನೀವೊಂದು ಆಮ್, ಏನೋ ಸ್ಪೀಚ್ ಕೊಡ್ಬೇಕಾಗತ್ತೆ, ಆದ್ರೆ ಏನೋ ಗಂಟ್ಲು ಕೆಟ್ಟೋಗ್ಬಿಟ್ಟಿರುತ್ತೆ. ನನ್ ಪರವಾಗಿ ನೀನ್ ದಯವಿಟ್ಟು ಸ್ಟೇಜ್ ಮೇಲೆ ಹೋಗೊಂದು ಸ್ಪೀಚ್ ಕೊಟ್ಬಿಡ್ತೀಯಾ ಅಂತ ಕೇಳಿದಾಗ, ಸೊ ಐ ಆಮ್ ರೆಪ್ರೆಸೆಂಟಿಂಗ್ ಮೈ ಸ್ಟೂಡೆಂಟ್ ಅಂತಾನೋ, ಅಥವಾ ಆನ್ ಬಿಹಾಫ್ ಆಫ್ ಮೈ ಸ್ಟೂಡೆಂಟ್ ಐ ಆಮ್ ಗಿವಿಂಗ್ ಅ ಸ್ಪೀಚ್ ಹಿಯರ್. ಓಕೆ, ಲೈಕ್ ದಟ್. ಹಾ, ಪರವಾಗಿ. ಇನ್ ಕೇಸ್ ಆಫ್, ಇನ್ ದ ಈವೆಂಟ್ ಆಫ್ ಅಂದ್ರೆ ಇನ್ ದ ಕೇಸ್. ಲೈಕ್ ಯಾವ ರೀತಿ ಹೇಳೋದಪ್ಪ ಕನ್ನಡದಲ್ಲಿ? ಇನ್ ಕೇಸ್ ಆಫ್ ಅಂತಂದ್ರೆ ಇದೇನಾದ್ರೂ ಆಗ್ಬಿಟ್ರೆ ಅಂತ ಹೇಳ್ತೀವಲ್ಲ, ದಟ್ ಈಸ್ ಇದೇನಾದ್ರೂ ಆಗ್ಬಿಟ್ರೆ, ಇನ್ ದ ಕೇಸ್, ಆ ರೀತಿ. ಮ್ಯಾಮ್, ಅಲ್ಲಿ ಇನ್ ಆನ್ ಎರಡು ಇದೆ. ಹೌದು, ನೀವ್ ಎರಡರಲ್ಲಿ ಯಾವ್ದಾದ್ರು ಬಳಸ್ಬೋದು. ಇನ್ ಬಿ ಆಫ್, ಆನ್ ಬಿ ಆಫ್. ಅದಕ್ಕೆ ನಾನು ಬ್ರಾಕೆಟ್ ಅಲ್ಲಿ ಹೇಳಿರೋದು ಅದನ್ನ. ಓಕೆ. ಸೊ ಇನ್ ದ ಕೇಸ್ ಆಫ್ ದಿಸ್, ಇದ ಈ ಕಾರಣದಿಂದ ಅಂತ ಏನೋ ಹೇಳ್ತೀವಿ ಅದನ್ನ. ಇನ್ ದಿಸ್ ಕೇಸ್, ಇನ್ ಕೇಸ್ ಆಫ್. ಇನ್ ಕೇಸ್ ಆಫ್ ನಾನು ಆಬ್ಸೆಂಟ್ ಆದ್ರೆ, ನೀವ್ ಅರ್ಥ ಮಾಡ್ಕೊಳ್ಳಿ, ಇನ್ ಕೇಸ್ ನಾನೇನಾದ್ರೂ ಆಬ್ಸೆಂಟ್ ಆದ್ರೆ ಅಂತ ಹೇಳ್ತೀನಿ. ಹಾ, ಸಲುವಾಗಿ. ಸಲುವಾಗಿ ಬರಲ್ಲ, ಶ್ರೀಲತಾ. ಇನ್ ಕೇಸ್ ನಾನೇನಾದ್ರೂ, ಇನ್ ಕೇಸ್ ಆಫ್ ಮೈ ಆಬ್ಸೆನ್ಸ್, ಇನ್ ಕೇಸ್ ಆಫ್ ಮೈ ಆಬ್ಸೆನ್ಸ್ ಪ್ಲೀಸ್ ಡೂ ರೀಡ್ ಆನ್ ಯುವರ್ ಓನ್. ಒಂದು ವೇಳೆ, ಎಸ್, ವೆರಿ ಗುಡ್. ಒಂದು ವೇಳೆ. ಹಾ, ಬಹುಶಃ, ಒಂದು ವೇಳೆ, ಅಕಸ್ಮಾತ್ ಆಗಿ ಆಗತ್ತೆ. ಥ್ಯಾಂಕ್ ಯು. ಇನ್ ಕಂಪ್ಯಾರಿಸನ್ ಟು ಅಂತಂದ್ರೆ ವೆನ್ ಕಂಪೇರ್ಡ್ ವಿತ್. ಇನ್ ಕಂಪ್ಯಾರಿಸನ್ ಟು ಅಂತಂದ್ರೆ ಇದಕ್ಕೆ ಹೋಲಿಕೆ ಮಾಡಿದಾಗ, ಆಯ್ತಾ. ಇನ್ ಕಂಪ್ಲೈನ್ಸ್ ವಿತ್ ಅಂತೆ ಇನ್ ಒಬಿಡಿಯನ್ಸ್ ಟು ಅಂದ್ರೆ ಆ ಅದಕ್ಕೆ ಹೋಲಿಕೆ ಮಾಡಿದಾಗ ಹೊಂದಾಣಿಕೆ ಆಗೋದಿಕ್ಕೆ ನಾವು ಇನ್ ಕಂಪ್ಲಯನ್ಸ್ ವಿತ್ ಅಂತ ಹೇಳ್ತೀವಿ. ಇನ್ ಕಾನ್ಸಿಕ್ವೆನ್ಸ್ ಅಂತಂದ್ರೆ ರಿಸಲ್ಟ್. ಇನ್ ಕಾನ್ಸಿಕ್ವೆನ್ಸ್ ಅಂತಂದ್ರೆ ಪರಿಣಾಮ. ಇನ್ ಕೋರ್ಸ್ ಆಫ್, ಇನ್ ಕೋರ್ಸ್ ಆಫ್ ಅಂದ್ರೆ ಆ ಸಮಯದಲ್ಲಿ. ಓಕೆ, ಫಾರ್ ಎಕ್ಸಾಂಪಲ್, ಇನ್ ಕೋರ್ಸ್ ಆಫ್ ಲರ್ನಿಂಗ್ we will meet a variety of grammar points. In course of you know preparing our exam, we learn so many things. ಅಂದ್ರೆ ಆ ಸಮಯದಲ್ಲಿ ನಾವೇನೋ ಒಂದು ಮಾಡೋವಂಥದ್ದು, ಆ ಸಮಯದಲ್ಲಿ. ಇನ್ ಕೋರ್ಸ್ ಆಫ್. ಓಕೆ. ಸೊ ಇನ್ ಫೇವರ್ ಆಫ್, ಅವರ ಪರವಾಗಿ. ಇನ್ ಫೇವರ್ ಆಫ್, ಸಪೋರ್ಟಿಂಗ್ ಅಂತ ಅರ್ಥ. ಇನ್ ಫ್ರಂಟ್ ಆಫ್ ಅಂತಂದ್ರೆ ಮುಂದೆಗಡೆ, ಫೇಸಿಂಗ್. ಇನ್ ಫ್ರಂಟ್ ಆಫ್. ಇನ್ ಲಿಯೂ ಆಫ್ ಅಂತಂದ್ರೆ ಇನ್ಸ್ಟೆಡ್ ಆಫ್, ಅವರ ಬದಲಿಗೆ, ಅದರ ಬದಲಿಗೆ. ಲಿಯೂ ಆಫ್ ಅಂತಂದ್ರೆ ಬದಲಿಗೆ ಅಂತ ಅರ್ಥ. ನೋಡಿ, ನಾವ್ ಇದನ್ನ ಎಷ್ಟೋ ಸಲ ಯೂಸೇ ಮಾಡಿಲ್ಲ ಅನ್ಸುತ್ತೆ. ಇನ್ ಲಿಯೂ ಆಫ್ ಅಂತಂದ್ರೆ ಇನ್ಸ್ಟೆಡ್ ಆಫ್. ಸೊ ಐ ಆಮ್ ಯೂಸಿಂಗ್ ಲ್ಯಾಪ್ಟಾಪ್ ಇನ್ಸ್ಟೆಡ್ ಆಫ್ ಬೋರ್ಡ್. ಸೊ ರಿಯಲ್ ಟೈಮ್ ಬೋರ್ಡ್ ನ ಬದಲಾಗಿ ನಾನೇನ್ ಯೂಸ್ ಮಾಡ್ತಾ ಇದ್ದೀನಿ, ಲ್ಯಾಪ್ಟಾಪ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ.
In comparison with, in comparison to book, laptop is good, like that. In order to, ಅದಕ್ಕೋಸ್ಕರ, in order to learn grammar, I joined this class. ಅದಕ್ಕೋಸ್ಕರ ಅಂತ ಹೇಳ್ತೀವಲ್ವಾ, ದಟ್ ಈಸ್ in order to. ಸೊ ಇಲ್ಲಿ ಈ ಪೇಜಲ್ಲಿ ಕೊಟ್ಟಿರುವಂತಹ ಫ್ರೇಸಸ್ ಜಾಸ್ತಿ ನಾವು ಬಳಸುವಂಥದ್ದು. ಓಕೆ, ಇನ್ ಆರ್ಡರ್ ಟು, ಇನ್ ಲಿಯೋ ಆಫ್ ಯೂಸ್ ಮಾಡಲ್ಲ ಅಷ್ಟಾಗಿ, ಬಟ್ ಇನ್ ಫ್ರಂಟ್ ಆಫ್, ಇನ್ ಫೇವರ್ ಆಫ್, ಇನ್ ಪ್ಲೇಸ್ ಆಫ್. ಇನ್ ಪ್ಲೇಸ್ ಆಫ್ ಅಂದ್ರೂ ಕೂಡ ಇನ್ಸ್ಟೆಡ್ ಆಫ್. ಇನ್ ಪ್ಲೇಸ್ ಆಫ್ ಏನೋ ಮೌಸ್, ಐ ಕೆಪ್ಟ್ ಅ ಗ್ಲಾಸ್. ಆ ಮೌಸ್ ನ ಬದಲಾಗಿ ಗ್ಲಾಸ್ ಅನ್ನ ಇಟ್ಟಿದ್ದೀನಿ ಆ ಸ್ಥಳದಲ್ಲಿ, ಅದರ ಬದಲಿಗೆ. ಓಕೆ, ಇನ್ ರಿಗಾರ್ಡ್ ಟು, ಕನ್ಸರ್ನಿಂಗ್. ಇನ್ ರಿಗಾರ್ಡ್ ಟು ಗ್ರಾಮರ್, ಐ ಆಮ್ ರೆಫರಿಂಗ್ ರೆನನ್ ಮಾರ್ಟಿನ್ ಬುಕ್. ಅಂದ್ರೆ ಗ್ರಾಮರ್ನ ಬುಕ್ಕಿನ ಸಲುವಾಗಿ, ಸಾರಿ, ಗ್ರಾಮರ್ನ ಕಲಿಯುವ ಸಲುವಾಗಿ ನಾನು ಯಾವ ಬುಕ್ ಅನ್ನ ರೆಫರ್ ಮಾಡ್ತಾ ಇದ್ದೀನಿ? ರೆನನ್ ಮಾರ್ಟಿನ್ ಬುಕ್ ಅನ್ನ ರೆಫರ್ ಮಾಡ್ತಾ ಇದ್ದೀನಿ. ಇನ್ ರಿಗಾರ್ಡ್ ಟು ಅಂದ್ರೆ ಅದರ ಸಲುವಾಗಿ ಓದೋಕೆ. ಇನ್ಸ್ಪೈಟ್ ಆಫ್ ಅಂತಂದ್ರೆ ಡೆಸ್ಪೈಟ್, ಕಾಂಟ್ರಾಸ್ಟ್ ಅನ್ನ ಹೇಳುತ್ತೆ ಅದು. ಇನ್ಸ್ಪೈಟ್ ಆಫ್ ಆಲ್ ದಿ ನೆಟ್ವರ್ಕ್ ಇಶ್ಯೂಸ್, ಐ ಟುಕ್ ಕ್ಲಾಸ್ ಟುಡೇ. ಅಂದ್ರೆ ಅಲ್ಲಿ ಎಷ್ಟೊಂದು ಪ್ರಾಬ್ಲಮ್ಸ್, ಎಷ್ಟೊಂದು ನೆಟ್ವರ್ಕ್ ಇಶ್ಯೂ ಇದ್ರೂ ಕೂಡ ಅದಿದ್ರೂ ಕೂಡ ಅಂತ ಹೇಳ್ತೀವಲ್ವಾ. ಸೊ ಅಲ್ಲಿ ನಾವು ಡೆಸ್ಪೈಟ್ ಅಂತಾನೋ ಅಥವಾ ಇನ್ಸ್ಪೈಟ್ ಆಫ್ ಅಂತಾನೋ ಯೂಸ್ ಮಾಡ್ತೀವಿ. ಆದ್ರೂ ಕೂಡ ಎಸ್. ಇನ್ಸ್ಟೆಡ್ ಆಫ್, ಅದರ ಬದಲಿಗೆ. ಇನ್ ದ ಈವೆಂಟ್ ಆಫ್, ಆಗ್ಲೇ ಹೇಳ್ದೆ ಅಲ್ವಾ, ಇನ್ ದ ಕೇಸ್ ಆಫ್. ಆನ್ ಅಕೌಂಟ್ ಆಫ್, ಬಿಕಾಸ್ ಆಫ್ ದಿಸ್. ಆನ್ ಅಕೌಂಟ್ ಆಫ್ ಪ್ರಿಪರೇಷನ್, ವಿ ಆರ್ ಅಟೆಂಡಿಂಗ್ ಕ್ಲಾಸಸ್. ಆನ್ ಅಕೌಂಟ್ ಆಫ್ ಲರ್ನಿಂಗ್ ಗ್ರಾಮರ್, we are attending Sushmita ma'am's classes. Okay, Sushmita's classes on account of. Owing to means due to. Um, owing to, like, all the respects. ಅಂದ್ರೆ ನಾವು ಹಾಲಿಡೇ ಆನ್ ಅಕೌಂಟ್ ಆಫ್, ಆನ್ ಅಕೌಂಟ್ ಆಫ್ ಹಾಲಿಡೇ. On account of Shankranti, we got an holiday. Yes, very good. We got holiday. Yes, very good. ಓವಿಂಗ್ ಟು ಅಂತಂದ್ರೆ ನಾವು ಅವರಿಗೆ ಅರ್ಪಿಸ್ತಾ ಇದೀವಿ ಅಂತ ಹೇಳ್ತೀವಲ್ವಾ, ಅರ್ಪಣೆ. ಓವಿಂಗ್ ಟು, ಇನ್ಸ್ಪೈಟ್ ಆಫ್ ಹೆವಿ ರೈನ್, ಚಿಲ್ಡ್ರನ್ ಪ್ಲೇಯಿಂಗ್ ಔಟ್ಸೈಡ್. ಇನ್ಸ್ಪೈಟ್ ಆಫ್ ಇಟ್ಸ್ ರೈನಿಂಗ್ ಔಟ್ಸೈಡ್, ಚಿಲ್ಡ್ರನ್ ಆರ್ ಪ್ಲೇಯಿಂಗ್. ಓಕೆ, ವಿತ್ ಅ ವ್ಯೂ ಟು, ವಿತ್ ದ ಇಂಟೆನ್ಷನ್. ವಿತ್ ದ ವ್ಯೂ ಅಂತ ಹೇಳಿದ್ರೆ ಒಂದು ಕಾರಣ ಇಟ್ಕೊಂಡು ಹೇಳುವಂಥದ್ದು. ವಿತ್ ದ ವ್ಯೂ ಟು ಲರ್ನ್ ಗ್ರಾಮರ್, ಐ ಆಮ್ ಅಟೆಂಡಿಂಗ್ ದಿಸ್ ಕ್ಲಾಸ್. ಓಕೆ, ವಿತ್ ಅನ್ ಐ ಟು ಅಂದ್ರೆ ಕೀಪಿಂಗ್ ಇನ್ ಮೈಂಡ್. ವಿತ್ ಅನ್ ಐ ಟು ಅಂತಂದ್ರೆ ಅದನ್ನ ತಲೆಯಲ್ಲಿ ಇಟ್ಕೊಂಡು ನೀನ್ ಕೆಲಸ ಮಾಡ್ಬೇಕು ಅಂತ ಹೇಳ್ತೀವಲ್ವಾ, ದಟ್ ಈಸ್ ವಿತ್ ಅನ್ ಐ ಟು. ವಿತ್ ರೆಫರೆನ್ಸ್ ಟು ಅಂತಂದ್ರೆ ಏನೋ ಇದರ ಒಂದು ಏನೋ ರಿಗಾರ್ಡಿಂಗ್ ಏನ್ ಹೇಳ್ತೀವಿ, ವಿತ್ ರೆಫರೆನ್ಸ್ ಟು. ವಿತ್ ರೆಫರೆನ್ಸ್ ಟು ಗ್ರಾಮರ್ ಏನ್ ಹೇಳ್ಬೇಕಪ್ಪ? ವಿತ್ ರೆಫರೆನ್ಸ್ ಟು with reference to Renan Martin, I am suggesting you to go through examples. Okay, with reference to grammar book, I am asking you to go through the examples. With reference to this book, with reference to this grammar class, please study more examples. Please write down your own examples. Okay, with reference to ಅಂದ್ರೆ ಇದನ್ನಿಟ್ಕೊಂಡು ಸಲಹೆ ಅದರಿಂದ, ಅದರ ಮಾರ್ಗದರ್ಶನ. ವೆರಿ ಗುಡ್, ಥ್ಯಾಂಕ್ ಯು ಫಾರ್ ಯುವರ್ ಕನ್ನಡ ವರ್ಡ್ಸ್. ದೆನ್ ವಿತ್ ರಿಗಾರ್ಡ್ ಟು ಅಂತ ಹೇಳಿದ್ರೆ, ವಿತ್ ರಿಗಾರ್ಡ್ ಟು ಆಲ್ ದಿ ಆಬ್ಸ್ಟಿಕಲ್ಸ್, ವಿತ್ ರಿಗಾರ್ಡ್ ಟು ಲೈಕ್, with regard to like my students, I am speaking, I am taking more time. With regard to grammar class, like we are having a conversation. With regard to ಬಗ್ಗೆ ಕನ್ಸರ್ನ್ ಆಗತ್ತೆ. ಥ್ಯಾಂಕ್ ಯು. ಓಕೆ, ಸೊ ಇವೆಲ್ಲವನ್ನ ಸ್ವಲ್ಪ ನಿಮ್ಮದೇ ಆದ ವಾಕ್ಯಗಳಲ್ಲಿ ಬಳಸೋಕೆ ಟ್ರೈ ಮಾಡಿ. ಇಲ್ಲಿ ನಾನು ಎಷ್ಟೊಂದು ಸೆಂಟೆನ್ಸ್ ಗಳನ್ನ ಕೊಟ್ಟಿದ್ದೀನಿ. ಆನ್ ಬಿಹಾಫ್ ಆಫ್ ದಿ ಸ್ಟಾಫ್, ಹಿ
ರೀಡ್ ದಿ ಅಡ್ರೆಸ್. ಸೊ ಸ್ಟಾಫ್ ನ ಬದಲಿಗೆ ಅವನೇನ್ ಮಾಡ್ತಿದ್ದಾನೆ, ಅಡ್ರೆಸ್ ಅನ್ನ ರೀಡ್ ಮಾಡ್ತಿದ್ದಾನೆ. ಹಿ ಏನು ಪರ್ಸವಿಯರ್ಡ್ ಇನ್ ಸ್ಪೈಟ್ ಆಫ್ ಡಿಫಿಕಲ್ಟೀಸ್, ಅಂದ್ರೆ ಪರ್ಸವಿಯರ್ಡ್ ಅಂತಂದ್ರೆ ಅಚೀವ್ಡ್ ಇನ್ ಸ್ಪೈಟ್ ಆಫ್ ಆಲ್ ಡಿಫಿಕಲ್ಟೀಸ್, ಎಲ್ಲ ಸಮಸ್ಯೆಗಳಿದ್ರು ಕೂಡ ಅವನು ಮುಂದುವರೆದ. ಅಂದ್ರೆ ಏನೋ ಲೈಕ್ ನಿಶ್ಚಲವಾಗಿ ಕೆಲಸ ಮಾಡೋದಕ್ಕೆ, ದೀರ್ಘವಾಗಿ ಎಷ್ಟೇ ಕಷ್ಟಗಳು ಬಂದ್ರು ಅದನ್ನ ಪರ್ಸವಿಯರ್ಡ್ ಅಂತ ಹೇಳ್ತೀವಿ. ಇನ್ ದ ಈವೆಂಟ್ ಆಫ್ ಹಿಸ್ ಡೈಯಿಂಗ್ ವಿತೌಟ್ ಆನ್ ಇಶ್ಯೂ, ಹಿಸ್ ನೆವ್ಯೂ ವುಡ್ ಇನ್ಹೆರಿಟ್ ದ ಪ್ರಾಪರ್ಟಿ. ಅಂದ್ರೆ ಇನ್ ದ ಕೇಸ್ ಆಫ್ ಹಿಸ್ ಡೈಯಿಂಗ್ ಇಶ್ಯೂ, ವಿತೌಟ್ ಆನ್ ಇಶ್ಯೂ ಅಂದ್ರೆ ಯಾವುದೇ ವಿಲ್ ಗಿಲ್ಲೋ ಏನು ಸಮಸ್ಯೆ ಇಲ್ಲ ಅಂತ ಅರ್ಥ. ಇನ್ಸ್ಟೆಡ್ ಆಫ್ ಟಾಕಿಂಗ್, ಪ್ರೂವ್ ಯುವರ್ ವರ್ತ್ ಬೈ ಆಕ್ಷನ್. ಮಾತಾಡೋದ್ರ ಬದಲಾಗಿ ದಯವಿಟ್ಟು ನೀನು ನಿನ್ ಕೆಲಸ ಮಾಡೋದ್ರ ಮೂಲಕ ತೋರ್ಸು. ಬೈ ರೀಸನ್ ಆಫ್ ಹಿಸ್ ಆಟಿಟ್ಯೂಡ್ ಹಿ ಲಾಸ್ಟ್ ಹಿಸ್ ಫ್ರೆಂಡ್ಸ್. ಅವನು ಮಾತಾಡೋ ರೀತಿಯಿಂದ ಅವನೆಲ್ಲ ಫ್ರೆಂಡ್ಸ್ ಗಳನ್ನ ಕಳ್ಕೊಂಡ. ಬೈ ರೀಸನ್ ಆಫ್ ಹಿ ಆಕ್ಟೆಡ್ ಅಕಾರ್ಡಿಂಗ್ ಟು ಮೈ ಇನ್ಸ್ಟ್ರಕ್ಷನ್ಸ್. ನನ್ನ ಒಂದು ಇನ್ಸ್ಟ್ರಕ್ಷನ್ಸ್ ಏನು, ಏನ್ ಹೇಳ್ತೀವಿ ಇನ್ಸ್ಟ್ರಕ್ಷನ್ಸ್ಗೆ? ಏನ್ ಹೇಳ್ತೀವಿ? ಸೂಚನೆ. ಥ್ಯಾಂಕ್ ಯು. ಆ ನನ್ನ ಸೂಚನೆಯ ಪ್ರಕಾರ ಅವನೇನ್ ಮಾಡ್ತಿದ್ದಾನೆ, ನಡ್ಕೊಳ್ತಾ ಇದ್ದಾನೆ. ವೈ ಡೋಂಟ್ ಯು ಗೋ ಅಲಾಂಗ್ ವಿತ್ ಯುವರ್ ಬ್ರದರ್? ನಿನ್ನ ಬ್ರದರ್ ಜೊತೆಗೆ ನೀನ್ ಯಾಕೆ ಹೋಗ್ಬಾರ್ದು? ಯಾ, ಇನ್ ಅಕಾರ್ಡೆನ್ಸ್ ವಿತ್ ಯುವರ್ ಇನ್ಸ್ಟ್ರಕ್ಷನ್ಸ್ ವಿ ರೆಮಿಟ್ ದಿ ಅಮೌಂಟ್. ನಿನ್ನ ಅಕೌಂಟಿಗೆ ನೀನು ಸಲಹೆ ನೀಡಿದ ಮೇರೆಗೆ ನಾವೇನ್ ಮಾಡಿದೀವಿ, ಅಂದ್ರೆ ನಿನ್ನ ಒಪ್ಪಿಗೆಯ ಮೇರೆಗೆ, ಇನ್ ಅಕಾರ್ಡೆನ್ಸ್ ವಿತ್ ಯುವರ್ ಇನ್ಸ್ಟ್ರಕ್ಷನ್ಸ್ ನಾವೇನ್ ಮಾಡಿದೀವಿ, ನಿನ್ನ ಅಕೌಂಟಿಗೆ ದುಡ್ಡು ಹಾಕಿದೀವಿ. ದೆರ್ ಈಸ್ ಅ ಟ್ರೀ ಇನ್ ಫ್ರಂಟ್ ಆಫ್ ಹಿಸ್ ಹೌಸ್, ಮೈ ಹೌಸ್. ಸೊ ನನ್ನ ಮನೆ ಮುಂದೆಗಡೆ ಏನಿದೆ, ಒಂದು ಮರ ಇದೆ. ಅಗ್ರಿಯೇಬ್ಲಿ ಟು ದ ಟರ್ಮ್ಸ್ ವಿ ಎನ್ಕ್ಲೋಸ್ ದಿ ಚೆಕ್. ಸೊ ಆ ಟರ್ಮ್ಸ್ ಗಳಿಗೆಲ್ಲವೂ ಕೂಡ ನಾವು ಒಪ್ಪಿಗೆಯನ್ನ ಸೂಚಿಸಿ ನಾವೇನ್ ಮಾಡಿದೀವಿ, ಚೆಕ್ ಅನ್ನ ಜೊತೆಗೆ ಹಾಕಿದೀವಿ. ಎನ್ಕ್ಲೋಸ್ ಮಾಡೋದು ಅಂದ್ರೆ ಜೊತೆಗೆ ಹಾಕೋದು ಅಂತ ಅರ್ಥ. ಓಕೆ, ಫಾರ್ ಎಕ್ಸಾಂಪಲ್ ಏನು ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ದಾಖಲಾತಿಗಳನ್ನು ನಾನೇನ್ ಮಾಡಿದ್ದೀನಿ, ಎನ್ಕ್ಲೋಸ್ ಮಾಡಿದ್ದೀನಿ ಅಂತ ಹೇಳ್ತೀವಿ. ದಟ್ ಈಸ್ ವಾಟ್ ಎನ್ಕ್ಲೋಸ್ ವಿತ್. ದಟ್ ಈಸ್ ಎನ್ಕ್ಲೋಸ್ ವಿತ್ ಅನ್ನೋದು ಕೂಡ ಒಂದು ಫ್ರೇಸ್ ಆಗತ್ತೆ. ಬೈ ವೇ ಆಫ್ ಇನ್ಸ್ಟ್ರಕ್ಷನ್ಸ್ ಹಿ ಮೇಡ್ ರಿಮಾರ್ಕ್ಸ್. ಸೊ ಸೂಚನೆಗಳನ್ನ ನೀಡುವುದರ ಮೂಲಕ ಅವನೇನ್ ಮಾಡ್ತಿದ್ದಾನೆ, ರಿಮಾರ್ಕ್ಸ್ ಗಳನ್ನ ಹೇಳ್ತಾ ಇದ್ದಾನೆ. ಸೊ ದಟ್ ಈಸ್ ಆಲ್ ಅಬೌಟ್ ಫ್ರೇಸಸ್. ಅದೇ ರೀತಿ ಪಾರ್ಟಿಸಿಪಲ್ ಪ್ರಿಪೋಸಿಷನ್ಸ್ ಅಂದ್ರೆ ಐ ಎನ್ ಜಿ ಅನ್ನ ಹಾಕೋದ್ರ ಮೂಲಕ ಒಂದಷ್ಟು ಪ್ರಿಪೋಸಿಷನ್ಸ್ ಗಳಾಗತ್ತೆ. ಸಮ್ ವರ್ಡ್ಸ್ ವಿಚ್ ಆರ್ ಪ್ರೆಸೆಂಟ್ ಪಾರ್ಟಿಸಿಪಲ್ಸ್ ಆಫ್ ವರ್ಬ್ಸ್ ಆರ್ ಯೂಸ್ಡ್ ಅಬ್ಸಲ್ಯೂಟ್ಲಿ ವಿತೌಟ್ ಎನಿ ನೌನ್ ಆರ್ ಪ್ರೊನೌನ್ ಅಟ್ಯಾಚ್ ಟು ದೆಮ್. Over time, they have come to function as prepositions. For example, barring. ನೋಡಿ, ಇಲ್ಲಿ ನಿಮ್ಗೆ ಅರ್ಥ ಆಗಲ್ಲ ಅಂತ ಇಲ್ಲೊಂದು ಕನ್ನಡ ಸೆಂಟೆನ್ಸ್ ನೇ ಕೊಟ್ಬಿಟ್ಟಿದ್ದೀನಿ. ಬಾರಿಂಗ್ ಅಂತಂದ್ರೆ ಏನೋ ಎಕ್ಸೆಪ್ಟಿಂಗ್ ಅಂತ ಅರ್ಥ. ಅಂದ್ರೆ ಬಾರಿಂಗ್ ಅನ್ ಆಕ್ಸಿಡೆಂಟ್, ಅಲ್ಲಿ ಯಾವುದೇ ರೀತಿಯಾದಂತ ಆಕ್ಸಿಡೆಂಟ್ ಆಗಿಲ್ಲ ಅಂದ್ರೆ, ಬಾರಿಂಗ್ ಅನ್ ಆಕ್ಸಿಡೆಂಟ್ ದ ಮೇಲ್ ವಿಲ್ ಅರೈವ್ ಏನೋ ಟುಮಾರೋ. ಸೊ ನಿಮ್ಗೆ ಅದು ತಪ್ಪದೆ, ನಿಮ್ಗೆ ಆ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿರ್ತೀವಲ್ವಾ, ಏನೋ ಒಂದು ಬರುತ್ತೆ, ಏನೋ ಒಂದು ಆಗತ್ತೆ ಅಂತ. ಸೊ ಅದನ್ನ ಮೀರಿ ಈ ವಿಷಯ ನಡೆಯುತ್ತೆ ಅಂತ ಅದರ ಅರ್ಥ. ಬಾರಿಂಗ್ ಅಂತ ಅಂದ್ರೆ ಅಲ್ಲೇನೂ ಆಗಿಲ್ಲ ಅಂದ್ರೆ, ಬಾರಿಂಗ್ ಅನ್ ಆಕ್ಸಿಡೆಂಟ್, ಅಲ್ಲೇನೂ ಆಗಿಲ್ಲ ಆಕ್ಸಿಡೆಂಟ್ ಅಂತಂದ್ರೆ ಅಪಘಾತ ಆಗದಿದ್ರೆ ಎಲ್ಲವೂ ಯೋಜನೆಯಂತೆ ನಡೆಯುತ್ತದೆ ಅಂತ ನಿಮ್ಗೆ ಅರ್ಥ ಆಗ್ಲಿ ಅಂತ ಕೊಟ್ಟಿದ್ದೀನಿ ಅಷ್ಟೆ. ಅದಾಗಿಲ್ಲ ಅಂತಂದ್ರೆ. ಕನ್ಸರ್ನಿಂಗ್ ಅಂತಂದ್ರೆ ಅಬೌಟ್, ಅದರ ಅದರ ಬಗ್ಗೆ. ಕನ್ಸರ್ನಿಂಗ್ ಎಸ್ಟರ್ಡೇಸ್ ಫೈರ್ ದೇರ್ ಆರ್ ಮೆನಿ ರೂಮರ್ಸ್. ಸೊ ನಿನ್ನೆ ಒಂದು ಫೈರಿಂಗ್ ಆಯ್ತಲ್ಲ, ಆ ಫೈರ್ ಬಗ್ಗೆ ದೇರ್ ಆರ್ ಮೆನಿ ರೂಮರ್ಸ್, ಏನೇನೋ ಗಾಳಿ ಸುದ್ದಿಗಳು ಹರಿದಾಡ್ತಾ ಇದೆ ನಿನ್ನೆ ಫೈರ್ ಬಗ್ಗೆ. ಕನ್ಸರ್ನಿಂಗ್. ಕನ್ಸಿಡರಿಂಗ್, ಟೇಕಿಂಗ್ ಇನ್ ಟು ಅಕೌಂಟ್, ಅಂದ್ರೆ ಅದನ್ನ ಪರಿಗಣನೆಗೆ ತಗೊಳ್ಳುವಂಥದ್ದು. ಕನ್ಸಿಡರಿಂಗ್, ಕನ್ಸಿಡರಿಂಗ್ ದಿಸ್ ಮ್ಯಾಟರ್, ಕನ್ಸಿಡರಿಂಗ್ ದಿಸ್ ಪ್ರಾಬ್ಲಮ್, ಐ ವಿಲ್ ಗಿವ್ ಯು ಮೋರ್ ಎಕ್ಸಾಂಪಲ್ಸ್. ಓಕೆ, ಅದನ್ನ ಪರಿಗಣನೆಗೆ ತಗೊಳ್ಳುವಂಥದ್ದು. ಇಷ್ಟೇ, ಪ್ರಿಪೋಸಿಷನ್ ಮುಗೀತು. ನಾನಿವಾಗ ಎಕ್ಸಾಂಪಲ್ಸ್ ಎಷ್ಟು ಕೊಟ್ಟಿದ್ದೀನೋ ನೀವು ಅದೆಲ್ಲವನ್ನ ಪ್ರಾಕ್ಟೀಸ್ ಮಾಡ್ಲೇಬೇಕು. ಓಕೆನಾ? ಸೊ ಇವೆಲ್ಲ ಅರ್ಥ ಆಗುವಂಥದ್ದು. ಡ್ಯೂರಿಂಗ್ ಅಂದ್ರೆ ಆ ಸಮಯದಲ್ಲಿ. ನಾಟ್ ವಿತ್ ಸ್ಟ್ಯಾಂಡಿಂಗ್ ಅಂತ ಅಂದ್ರೆ ಇನ್ ಸ್ಪೈಟ್ ಆಫ್, ಬದಲಿಗೆ. ಪೆಂಡಿಂಗ್ ಅಂತ ಅಂದ್ರೆ
ಆ ಉಳ್ಕೊಳ್ಳೋ ಅಂಥದ್ದು. ನೋಡಿ, ನಾನು ಪೆಂಡಿಂಗ್ ಉಳ್ಸಲ್ಲ ಇವಾಗ. ಶಾಂತ. ರಿಗಾರ್ಡಿಂಗ್ ಅಂದ್ರೂನು ಕನ್ಸರ್ನಿಂಗ್ ಅದರ ಬಗ್ಗೆ ಅಂತಾನೆ ಆಗತ್ತೆ. ಓಕೆ, ಸೊ ನೋಡಿ, ಒಬಿಸ್ ಲೈಕ್ MCQs ಬಂದೇ ಬಿಡ್ತು. So at the end of the PDF, I have given a list of phrases for you. Okay. ಅದರದ್ದು ಅರ್ಥ ಮತ್ತೆ ಒಂದು ಎಕ್ಸಾಂಪಲ್ ಎಲ್ಲವನ್ನ ಕೊಟ್ಟಿದ್ದೀನಿ. ಪ್ಲೀಸ್ ಡೂ ಪ್ರಾಕ್ಟೀಸ್. ಮತ್ತೆ ಈ ಫೈಲ್ ಅನ್ನ ನಾನು ಅಪ್ಲೋಡ್ ಕೂಡ ಮಾಡಿದ್ದೀನಿ. ಡೌನ್ಲೋಡ್ ಮಾಡಿಕೊಂಡು ಪ್ರಿಪೋಸಿಷನ್ಗೆ ಹೆಚ್ಚಿನ ಸಮಯವನ್ನ ಕೊಟ್ಟು ಪ್ರಾಕ್ಟೀಸ್ ಮಾಡಿ. ಓಕೆನಾ? 3:15 ಆಗೋಯ್ತು ಇವತ್ತು. ಥ್ಯಾಂಕ್ ಯು ಸೋ ಮಚ್ ನನ್ನ ಕಾಟವನ್ನ ತಡೆದುಕೊಂಡದ್ದಕ್ಕೆ. ತುಂಬು ಹೃದಯದ ಧನ್ಯವಾದಗಳು. ಶಾಂತ ಅವ್ರೆ, ನಂಗೆ ದಯವಿಟ್ಟು ಅದ್ ನನ್ಗೆ ಗೊತ್ತಿಲ್ಲ. ನೀವು ಮೊದಲನೇ ಕ್ಲಾಸಲ್ಲೇ ಕೇಳ್ದಾಗ್ಲೇ ನಾನು ಓದ್ದೆ, ಬಟ್ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಆಯ್ತಾ? ಸೊ ಸರ್ನ ಅಥವಾ ಯಾರಾದ್ರೂ ನಾನು ಅರ್ಧಂಬರ್ಧ ವಿಷಯನ ಹೇಳ್ಬಹುದು, ಆದ್ರೆ ನಿಮ್ಗದು ಏನೋ ಲೈಕ್ ಕರೆಕ್ಟ್ ಆದ ಆನ್ಸರ್ ಆಗಿರೋದಿಲ್ಲ, ಹಾಗಾಗಿ. ಹಾ, ಥ್ಯಾಂಕ್ ಯು ಸೋ ಮಚ್ ಸ್ಪೇರಿಂಗ್ ಸಮ್ ಎಕ್ಸ್ಟ್ರಾ ಟೈಮ್. ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸೋ ಮತ್ತೆ ಬಿಕಾಸ್ ಇವೆರಡನ್ನ ನೆನಪು ಮಾಡೋದು ಮರ್ತ್ಕೋಬೇಡಿ. ಆಯ್ತಾ? ಓಕೆ, ಎಲ್ರೂ ಚೆನ್ನಾಗಿ ನಿದ್ದೆ ಮಾಡಿ, ಹಾಗೆ ಪ್ರಾಕ್ಟೀಸ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸುನೀತಾ. ವಿ ಶುಡ್ ಕನ್ಸಿಡರ್ ಇಟ್ ಲೈಕ್ ದಟ್ ಓನ್ಲಿ. ಹೌದು, ಇವತ್ತು ಕ್ಲಾಸ್ ಜಾಸ್ತಿ ಆಯ್ತು, ಬಟ್ ಏನ್ ಮಾಡೋದು, ಮೂರ್ ಮೂರ್ ಕ್ಲಾಸ್ ಆಗೋಯ್ತಲ್ವಾ. ವಿ ಹ್ಯಾವ್ ಟು ಫಿನಿಶ್ ಇಟ್. ಥ್ಯಾಂಕ್ ಯು. ಓ, ರಿಯಲಿ ವೆರಿ ಗುಡ್ ವಿನುತಾ. ಓಕೆ, ಗುಡ್ ನೈಟ್ ಎವ್ರಿವನ್. If you didn't have dinner, please do have and sleep well. Okay, bye bye. See you tomorrow. ನಾಳೆ ಸಂಡೇ. ನಾಳೆ ಸಂಡೇ ಅಲ್ವಾ, ಮಂಡೇ ಸಿಗೋಣ. ನೋ, ಐ ಹ್ಯಾವ್ ಅದರ್ ವರ್ಕ್ಸ್ ಆಲ್ಸೋ ಅಲ್ವಾ. ನಂಗೆ ಭಾನುವಾರ ಒಂದೇ ದಿನ ಟೈಮ್ ಸಿಗೋದು ಬೇರೆ ಏನಾದ್ರೂ ಕೆಲಸ ಮಾಡ್ಕೊಳಕ್ಕೆ. ಹಾಗಾಗಿ ಸಂಡೇ ಕ್ಲಾಸ್ ಇಲ್ಲ. ಬಟ್ ಎಕ್ಸಾಮ್ ಹತ್ರ ಬಂದಾಗ ಏನಾದ್ರೂ ಸಂಡೇ ಕ್ಲಾಸ್ ತಗೋಬೇಕಾದಂತ ಅವಶ್ಯಕತೆ ಬಿದ್ರೆ ಖಂಡಿತವಾಗ್ಲೂ ತಗೊಳ್ತೀನಿ. ಯಾಕೆಂದ್ರೆ ಸಿಲೆಬಸ್ನು ಮುಗಿಸ್ಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಆಲ್ಸೋ ವೇಟಿಂಗ್ ಫಾರ್ ಯು. ಓಕೆ, ಬಾಯ್ ಬಾಯ್. ಇಲ್ಲ, ನಾಳೆ ಕ್ಲಾಸ್ ಇಲ್ಲ. ಐ ಹ್ಯಾವ್ ಟು ಪ್ರಿಪೇರ್ ಫುಡ್ ನೌ. ಬಾಯ್ ಬಾಯ್. ರೀಸೆಂಟ್ ಆಗಿ ಆಗುತ್ತೆ ಅಂತ ಹೇಳ್ತಿದ್ದಾರೆ, ನೋಡೋಣ. ಲೆಟ್ಸ್ ಸಿ. ಥ್ಯಾಂಕ್ ಯು. ಹಾ, ದಿವ್ಯಾ, ಥ್ಯಾಂಕ್ ಯು ಸೋ ಮಚ್. ಹೌದು, ಇವಾಗ ಪ್ರಿಪೇರ್ ಮಾಡಿ ಊಟ ಮಾಡಿ ಮಲ್ಕೊಳ್ಳೋಷ್ಟ್ರಲ್ಲಿ ಒಂದಷ್ಟು ನೋಟ್ ಮಾಡಿ. ಸೊ ನಿಮ್ ಕ್ಲಾಸಿಗೆ ನಾನು ಪ್ರಿಪೇರ್ ಆಗ್ಬೇಕಲ್ವಾ, ಸೊ 12 ಆಗ್ಬಿಡುತ್ತೆ. ಎನಿವೇಸ್, ನಥಿಂಗ್ ಟು ವರಿ. ಬಾಯ್. ನಾಳೆ ಭಾನುವಾರ ಆಗಿರೋದ್ರಿಂದ. ಥ್ಯಾಂಕ್ ಯು ದಿವ್ಯಾ. ಇಫ್ ಐ ಹ್ಯಾಡ್ ದಟ್ ಚಾನ್ಸ್ ಐ ವುಡ್ ಹ್ಯಾವ್ ಕಮ್. ಹಾ, ಫುಲ್ ಆರಾಮಾಗ್ಬಿಟ್ಟಿದೀನಿ ಶಾಂತ. ಥ್ಯಾಂಕ್ ಯು. Okay, my dear friends, see you on Monday.